ಸರ್ ಚಾಚಾ ನೆಹರು ತರ ಮಕ್ಕಳಂದ್ರೆ ಯಾಕೆ ಅಷ್ಟೊಂದಿಷ್ಟ? ಅವರೇ ನಮ್ ಭವಿಷ್ಯ ಅಲ್ವಾ. ಅದಕ್ಕೆ ನನ್ನ ಆಸೆ ಏನು ಅಂದ್ರೆ, ನನ್ನ ಹಾಸ್ಪಿಟಲ್ ಒಳಗೆ ಯಾವುದೇ ರೋಗಿ ಬಂದ್ರು ಅವ್ರು ಪರಿಪೂರ್ಣವಾಗಿ ಗುಣ ಹೊರಗೋಗ್ಬೇಕು. ಅವ್ರ ಹತ್ರ ದುಡ್ಡು ಇದೆಯೋ ಇಲ್ವೋ, ಅವ್ರು ನನ್ ಬಿಲ್ ಕಟ್ತಾರೋ ಇಲ್ವೋ, ಅದನ್ನ ಮುಖ್ಯ ಇಲ್ಲ. ನಮ್ಮ ಮಕ್ಕಳಿಗೆ ಈ ಹಾರ್ಟ್ ಪ್ರಾಬ್ಲಮ್ ಇದೆ ಅಂತ ಹೇಗ್ ಗೊತ್ತಾಗತ್ತೆ ಡಾಕ್ಟರ್? ಉಸಿರಾಟದಲ್ಲಿ ತೊಂದರೆ ಇರುತ್ತೆ, ತುಂಬಾ ಬೆವರ್ತಾರೆ, ತುಂಬಾ ಈಸಿಯಾಗಿ ಸುಸ್ತಾಗ್ಬಿಡ್ತಾರೆ, ಬೆಳವಣಿಗೆಯಲ್ಲಿ ಕುಂಠಿತ ಇರುತ್ತೆ, ವೆಯ್ಟ್ ಹಾಕಲ್ಲ ಜಾಸ್ತಿ ಮಕ್ಕಳು, ಆಗಾಗ ನೆಗಡಿ ಬರುತ್ತೆ, ಕಾರಣನೇ ಇಲ್ಲದೆ ಮೂರ್ಛೆ ಹೋಗ್ಬಿಡ್ತಾರೆ ಕೆಲವು ಮಕ್ಕಳು. ಈ ತುಟಿ, ಈ ಉಗುರೆಲ್ಲ ಒಂಥರ ಬ್ಲೂಯಿಶ್ ನೀಲಿ ಕಲರ್ ಆಗ್ಬಿಡುತ್ತೆ. ಸ್ಟೆಥೋಸ್ಕೋಪ್ ಇಟ್ಟು ಕೇಳಿದ್ರೆ ಹೃದಯದಲ್ಲಿ ಅದೇನೋ ಮರ್ಮರಿಂಗ್ ಸೌಂಡ್ ಕೇಳುತ್ತೆ. ದೀಸ್ ಆರ್ ದ ಸಿಂಪ್ಟಮ್ಸ್. ಆನ್ ಇಂಟರ್ನ್ಯಾಷನಲ್ ಹಾರ್ಟ್ ಡೇ ನಮ್ ಓದುಗರಿಗೆ ನಿಮ್ ಸಂದೇಶ ಏನು? ಆಸ್ ಎ ಕಾರ್ಡಿಯಾಕ್ ಸರ್ಜನ್, ಲಬ್ ಡಬ್ ಅಂತ ದಿನಕ್ಕೆ 7,000 ಲೀಟರ್ ರಕ್ತನ ಪಂಪ್ ಮಾಡೋ ಜೀವಂತ ಪಂಪ್ ನಿಮ್ ಹೃದಯ. ಸೊ ಅದನ್ನ ಜೋಪಾನ ನೋಡ್ಕೊಳ್ಳಿ. Right, sir. All the best. Thank you. Namaste. Hi, Malu. What's up? Hi, Ajun. ನಿದ್ದನೇ ಇಲ್ಲ ಕಣೋ. ಒಳ್ಳೆ ಡಾಕ್ಟರ್ ತೋರ್ಸೋತಾನೆ? ತೋರಿಸ್ದೆ, ತುಂಬಾ ಸೀರಿಯಸ್ ಕೇಸ್ ಅಂದ್ರು. ಹೌದಾ? ಏನಂತ ಹೇಳಿದ್ರು? ಬಾಯ್ ಫ್ರೆಂಡ್ ನ ಗಟ್ಟಿಯಾಗಿ ತಪ್ಕೋಬೇಕು ಅಂದ್ರು. ಆಮೇಲೆ ಗಂಟೆಗಾರ್ ಹಗ್ಗು, 60 ಕಿಸ್ಸು ಅಥವಾ ಹೋಲ್ಸೇಲ್ ಆಗಿ ಒಂದ್ ಲಾಡ್ಜ್ ಅಲ್ಲಿ ರೂಮ್ ತಗೊಂಡು. Oh, shut up. Yes, please. Sign. Thank you. Hey, ಎಲ್ಲಿದೆ ಈಗ ನೀನು? ಲೈಬ್ರರಿಲಿ ಫ್ರೆಂಡ್ಸ್ ಜೊತೆ ಸ್ಟಡಿ ಮಾಡ್ತಾ ಇದ್ದೀನಿ. Hey, ಮತ್ತೆ ಗಾಡಿ ಓಡಿಸ್ಕೊಂಡು ಮೊಬೈಲ್ ಅಲ್ಲಿ ಮಾತಾಡ್ತಿದ್ಯಾ ನೀನು? ನಿಜವಾಗ್ಲೂ ಐ ಸ್ವೇರ್ ಓದ್ತಾ ಇದ್ದೀನಿ ಅಜ್ಜು. ಸಿಲ್ಲಿ ಆಗಾಡ್ಬೇಡ. ವಾರಕ್ಕೆ 3 ಸಲ ಆಕ್ಸಿಡೆಂಟ್ ಮಾಡ್ಕೊಳ್ತೀಯ ಈ ಮೊಬೈಲ್ ಇಂದ. ಫೋನ್ ಕಟ್ ಮಾಡೋ ಅಥವಾ ಗಾಡಿ ನಿಲ್ಲಿಸ್ಬಿಟ್ಟು ಮಾತಾಡೋ. ಇರ್ಲಿ ಬಿಡೋ, ಆ ಮಜಾ ನಿಂಗೇನೋ ಗೊತ್ತು. ಒಂದ್ ಕೈಲ್ ಫೋನು, ಇನ್ನೊಂದ್ ಕೈಲ್ ಗಾಡಿ, ಆ ಕಡೆ ಬಾಯ್ ಫ್ರೆಂಡ್, ಈ ಕಡೆ ನಾನು. ಅಯ್ಯೋ, ಆ ಮಜಾ ಅಂದ್ರೆ ಬೇರೆ. ಮಜಾ ಗೊತ್ತಾಗೋದು ಆಕ್ಸಿಡೆಂಟ್ ಆದಾಗ. ಚಾನ್ಸೇ ಇಲ್ಲ. ಹಲೋ, ಏಯ್, ಅಯ್ಯೋ. ಮಾಲಿನಿ, hey, where are you? Position under water. What? Full hote karo. ಚಳಿ ತಾಳರು. I love you. ಡ್ಯೂಟಿಲಿ ಇದೀನಿ. I am in hospital. I am in love. I love you too. ಡಾಕ್ಟರ್ ಇನ್ನೂ ಬಂದಿಲ್ವಾ? ಹಾಸಿದ ಹಾಸಿಗೆ ಹಾಗೇ ಇದೆ. ಅದು ಹಾಸ್ಪಿಟಲ್ ಹಾಸಿಗೆ, ಹಾಸಿದ ಹಾಗೇ ಇರುತ್ತೆ. Now go to your bed. Good morning, sir. Good morning. Hey, ma'am, please, ma'am. ಎಲ್ರೂ ಕಾಯ್ತಾ ಇದ್ರು. ಎಲ್ರಿಗೂ ಸ್ವಾಗತ. ನಮ್ಮ ಎಲಿಫೆಂಟ್ ಕ್ಲಬ್ ನ ಪ್ರೆಸಿಡೆಂಟ್ ಆಗಿ ಡಾಕ್ಟರ್ ಶಿವಪಾದ್ ಅವ್ರನ್ನೇ ಯಾಕೆ ಆಯ್ಕೆ ಮಾಡ್ಕೋಬೇಕು ಅಂತ ಅವರೇ ಬಂದು ಹೇಳ್ತಾರೆ. ಬನ್ನಿ ಪ್ಲೀಸ್. ನಮಸ್ತೆ ಸ್ನೇಹಿತರೆ, ನಾನು ಈ ಎಲಿಫೆಂಟ್ ಕ್ಲಬ್ಗೆ ಪ್ರೆಸಿಡೆಂಟ್ ಆದ್ರೆ ಕ್ಲಬ್ಬಿನ ಹೆಸರು ಇತಿಹಾಸದಲ್ಲಿ ಶಾಶ್ವತವಾಗಿ ಉಳಿಬೇಕು. ಹಾಗೆ ಮಾಡ್ತೀನಿ. ಹೊಸ ಬಿಲ್ಡಿಂಗ್ ಇದೆಯಲ್ಲ, ಇದು 10x10 ಕ್ಲಬ್ ಅಲ್ಲ. ಎಕ್ಸ್ಟೀರಿಯರ್ ನೋಡಿ ಹೇಗಿದೆ. ಇದು 5 ಸ್ಟಾರ್ ಕ್ಲಬ್. ಥ್ಯಾಂಕ್ ಯು. ಕ್ಲಬ್ಬಿನ ಹೆಸರು ಎಲಿಫೆಂಟ್ ಅನ್ಬಿಟ್ಟು ಎಲಿಫೆಂಟ್ ಮೇಲೆ ಬರ್ತೀವಿ? ಇಲ್ಲ, ಕಾರಲ್ಲಿ ಬರ್ತೀವಿ. ಕಾರ್ ನಿಲ್ಸೋಕೆ ಏನು ಬೇಕು? ಜಾಗ ಬೇಕು. ಬೆಂಗಳೂರಿನ ಅತಿ ದೊಡ್ಡ ಪಾರ್ಕಿಂಗ್ ಲಾಟ್. ನನ್ನ ತಲೆಯಲ್ಲಿ ಬೇಜಾನ್ ಐಡಿಯಾ ಇದೆ. ಏನಿದು? 9 ಸ್ಟಾರ್ ಬೆಡ್ರೂಮ್ ವಿತ್ 10 ಸ್ಟಾರ್ ಫೆಸಿಲಿಟೀಸ್, ದಟ್ ಡಬಲ್ ಬೆಡ್ರೂಮ್. ಈ ಅದ್ಭುತಗಳೆಲ್ಲ ನಿಜ ಆಗಬೇಕು ಅಂದ್ರೆ ಏನಾಗಬೇಕು? ಈ ಶಿವಪಾದ ಎಲಿಫೆಂಟ್ ಕ್ಲಬ್ಗೆ ಪ್ರೆಸಿಡೆಂಟ್ ಆಗಬೇಕು. ಸೊ ವೋಟ್ ಫಾರ್ ಡಾಕ್ಟರ್ ಶಿವಪಾದ್ ಅವರಿಗೆ ಓಟು. ನಿಮ್ ಕ್ಲಬ್ ಸ್ವರ್ಗ ಆಗಕ್ಕೆ ರೂಟ್. ಡಾಕ್ಟರ್ ಶಿವಪಾದ್ ಅವರಿಗೆ ಓಟು. ಕ್ಲಬ್ ಸ್ವರ್ಗ ಆಗಕ್ಕೆ ರೂಟು. ಡಾಕ್ಟರ್ ಶಿವಪಾದ್ ಅವರಿಗೆ ಓಟು. ಸರ್ವನಾಶಕ್ಕೆ ರೂಟು. ಈ ತರ ಕ್ಲಬ್ ಪಬ್ಬು ಐಡಿಯಾನೆಲ್ಲ ಬಿಟ್ಟು ಇನ್ನೊಬ್ರಿಗೆ ಉಪಯೋಗ ಆಗೋ ತರ ಯೋಚನೆ ಮಾಡಿ.
ಈ ಹುಡುಗಿ ಹೆಸರು ಮಲ್ಲಿ ಅಂತ. ಲುಕಟ, ಈಗ ವಯಸ್ಸು ಅವಳಿಗೆ 9. ಅವಳಿರೋ ಪರಿಸ್ಥಿತಿಯಲ್ಲಿ ಈ ಹುಡುಗಿ 10ನೇ ವರ್ಷದ ಹುಟ್ಟೊಬ್ಬನ್ನು ನೋಡೋದು ಡೌಟ್. ಶಿ ಇಸ್ ಅ ಹಾರ್ಟ್ ಪೇಷಂಟ್. ಅವಳ ಹೃದಯದಲ್ಲಿ ಒಂದು ಹೋಲ್ ಇದೆ. ನನ್ನ ಪರ್ಸನಲ್ ಫೀಸ್, ನನ್ನ ಟೀಮ್ ಫೀಸ್ನೆಲ್ಲ ಬಿಟ್ಬಿಟ್ರು ಆಕ್ಚುಯಲ್ಸ್ ಅಂಡ್ ಡಿಸ್ಪೋಸಬಲ್ಸ್ಗೆ ಮಿನಿಮಮ್ 1.5 ಲಕ್ಷನಾದ್ರೂ ಬೇಕು. ನೀವೆಲ್ಲ ಮನಸ್ಸು ಮಾಡಿದ್ರೆ ಈ ಹುಡುಗಿ ಜೀವನ ಉಳಿಸಬಹುದು. ವೇಸ್ಟ್ ಖರ್ಚು ಮಾಡೋ ಬದಲು ಇಂಥ ಜೀವಗಳನ್ನ ಉಳಿಸಿ, ಆಗ ನಮ್ ಕ್ಲಬ್ ಹೆಸರು ಶಾಶ್ವತವಾಗಿ ಉಳಿದೇ ಉಳಿಯುತ್ತೆ. ಏನಂತೀರಿ? ಎಂತ ಒಳ್ಳೆ ಐಡಿಯಾ ರೀ. ನಂಬಾರ್ದು ಸರ್, ನಂಬಾರ್ದು. ಜನ ಬಾಟಲ್ ತಗೊಂಡ್ ಕೈ ಎತ್ಬಿಟ್ರಲ್ಲ. ಸುಮ್ನಿರಯ್ಯ, ಉರಿಯೋ ಬೆಂಕಿ ಪೆಟ್ರೋಲ್ ಸುರಿಬೇಡ. ಡಾಕ್ಟ್ರೆ ನೀವು ಧೈರ್ಯ ಗೆಡ್ಬೇಡಿ. ಡಾಕ್ಟರ್ ಶಿವಪಾದ ಅವರಿಗೆ ಓಟು. ಹೌದು, ಇಂತ ಒಳ್ಳೆ ಐಡಿಯಾ ಇರೋ ಇವರೇ ಪ್ರೆಸಿಡೆಂಟ್ ಆಗ್ಬೇಕು. ಓಕೆ, ನಿಮ್ಮ ಭಾವನೆನೇ ನನ್ನ ಭಾವನೆ. ನಿಮ್ಮೆಲ್ಲರ ಇಚ್ಛೆಯಂತೆ ನನ್ನ ಆತ್ಮೀಯ ಸ್ನೇಹಿತರಾದಂತ ಡಾಕ್ಟರ್ ಅರ್ಜುನ್ ರವರೇ ಅಧ್ಯಕ್ಷರಾಗಿ. ನೋಡಿ, ಈಗ ಪ್ರಶ್ನೆ ಯಾರು ಪ್ರೆಸಿಡೆಂಟ್ ಅಂತಲ್ಲ, ಈ ಮಗುಗೆ ಸ್ಪಾನ್ಸರ್ ಮಾಡೋದು ಯಾರು ಅಂತ. ಡೊನೇಟ್ ಮಾಡೋದು. ಕಂಗ್ರಾಚುಲೇಷನ್ ಸರ್. ನೀವಿಲ್ಲಿ ಹೇಗೆ? ನ್ಯೂಸಿಗೆ ಬಂದ್ವಿ ಸರ್. ಡಾಕ್ಟ್ರು ಇವರೇ ಪ್ರೆಸಿಡೆಂಟ್ ಆಗ್ತಾರೆ ಅಂತ ಮೀಡಿಯಾದವ್ರಿಗೆಲ್ಲ ಕರೆದು ಬಿಟ್ರು. ಜನ ಕಾಲೇ ಆದ್ರೇನು, ಪ್ರೆಸಿಡೆಂಟ್ ಆಗಿರೋದು ನನ್ನ ಫ್ರೆಂಡ್ ತಾನೆ. ಈ ಕ್ಲಬ್ನ ಅಧ್ಯಕ್ಷ ಆದ್ಮೇಲೆ ನೀವು ಕೈಗೆತ್ಕೊಳ್ತಿರೋ ಮೊದಲನೇ ಕೆಲಸ ಯಾವುದು ಸರ್? ನಮ್ಮ ಹಾಸ್ಪಿಟಲ್ ಅಲ್ಲಿ ಒಂದ್ ಮಗು ಇದೆ. ಮುಂದಿನ ನಾನು ಹೇಳ್ತೀನಿ. ನನ್ನ ಗೆಳೆಯ ಡಾಕ್ಟರ್ ಅರ್ಜುನ್ ಅವರು ಈ ಪುಟ್ಟ ಮಗುವಿನ ಹೃದಯದ ಸರ್ಜರಿಯನ್ನ ತಮ್ಮ ಸ್ವಂತ ಖರ್ಚಲ್ಲಿ ಮಾಡಲಿದ್ದಾರೆ. ಅಷ್ಟೇ ಅಲ್ಲ, ಕರ್ನಾಟಕ ರಾಜ್ಯದಾದ್ಯಂತ ಇರುವಂತಹ ಈ ಪುಟ್ಟ ಮಕ್ಕಳ, ಬಡ ಮಕ್ಕಳ, ಹೃದಯದ ತೊಂದರೆ ಇರೋ ಮಕ್ಕಳ ಹಾರ್ಟ್ ಸರ್ಜರಿಯನ್ನ ಉಚಿತವಾಗಿ ಇವರೇ ಕೈಯಾರೆ ಮಾಡಲಿದ್ದಾರೆ. ಹಾಗಾಗಿ ಕರ್ನಾಟಕ ರಾಜ್ಯದಾದ್ಯಂತ ಇರುವ ಹೃದ್ರೋಗಿ ಮಕ್ಕಳೇ, ಮಾಲ್ಪಾನಿ ಆಸ್ಪತ್ರೆ ನಿಮಗಾಗಿ ತೆರೆದ ಹೃದಯದಿಂದ ಕಾಯ್ತಾ ಇದೆ. ಉಚಿತ ಚಿಕಿತ್ಸೆಗಾಗಿ ಬನ್ನಿ ಬನ್ನಿ ಬನ್ನಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನಾನು ಇದೆಲ್ಲ ಯಾವಾಗ್ಲೂ ಹೇಳಿದೆ. ಇರ್ಲಿ ಬಿಡು, ಎಲ್ಲ ಕಡೆ ಮಿಂಚ್ತೀಯಾ. ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದಾನೆ. ಹೈಲೈಟ್ ಮಾಡಿ, ಹೈಲೈಟ್ ಮಾಡಿ. ಏನ್ ಕುಲ್ಮೆ ಸರ್ ನಿಮ್ದು. ಪೆಟ್ರೋಲ್ ಬಂಕ್ ಅಲ್ಲೇ ಪಟಾಕಿ ಸಿಡಿಸ್ಬಿಟ್ರಲ್ಲ ನೀವು. ಈ ಸುದ್ದಿ ಕರ್ನಾಟಕ ತುಂಬಾ ಹರಡಿ ಎಲ್ರು ಬಂದು ಈ ನನ್ನ ಮಗನ ಕರಡಿ ಪರಚಂಗ್ ಪರಚಬೇಕು. ಏನೇ ಫುಲ್ ನೆನ್ಕೊಂಡ್ ಬಂದಿದ್ಯಾ? ಆ ಕಡೆ ಎಲ್ಲ ಜೋರ್ ಮಳೆ. ಈ ಕಡೆ ಒಂದ್ ಹನಿನೂ ಮಳೆನೇ ಇಲ್ಲ. ನಿನ್ ಸಿಬಿಐ ಎನ್ಕ್ವೈರಿ ಸಾಕು, ಟವಲ್ ಬಿ ಸಾಕು. ಅಯ್ಯೋ, ದಿನ ಇದೇ ಕತೆ. ಮೊಬೈಲ್ ಅಲ್ಲಿ ಮಾತಾಡ್ತಾ ಎಲ್ಲೋ ಮೋರಿಲ್ ಬಿದ್ದಿರ್ತೀಯಾ? ತಲೆ ಹರಟೆ. ಅಯ್ಯೋ ಡಬ್ಬ, ಏನು ಮಾಡ್ತಾ ಇದೀಯ ನೀನು? ಪಾಪ ಅರ್ಜುನ್, ಬೇರೆಯವ್ರಿಗೆ ಒಂದ್ ಕಣ್ಣು ಹೋಗ್ಬೇಕು ಅಂತ ಬಯಸಿದ್ರೆ ನಮ್ದು 2 ಕಣ್ಣು ಹೋಗುತ್ತೆ. ಏಯ್, ನನ್ 2 ಕಣ್ಣು ಹೋದ್ರೂ ಪರವಾಗಿಲ್ಲ, ಈ ನನ್ನ ಮಗಂದು 1 ಕಣ್ಣಾದ್ರೂ ಹೋಗ್ಬೇಕು. ನಿನ್ ಭಾವ ಆಗೋನು ಒಕ್ಕಣ್ ಶುಕ್ಲಾಚಾರ್ಯ ಆದ್ರೂ ಪರವಾಗಿಲ್ವಾ? ಹಾಗೆಲ್ಲ ಜನಸ್ ಕಾಣಬೇಡ. ನಾನು ಸತ್ರು ಪರವಾಗಿಲ್ಲ, ನೀವಿಬ್ರು ಮದುವೆ ಆಗೋಕ್ ಬಿಡೋಲ್ಲ. ಯಾವಾಗ್ಲೂ ಸಾಯ್ತ್ಯಾ? ಏಯ್, ನೀನೇನ್ ಕೊಳ್ತೋಗಿರೋ ಟೊಮೆಟೋನ ಈ ಚರಂಡಿ ಹೋಗಿ ಬೀಳೋಕೆ? ನೀನ್ ಚರಂಡಿ, ಹೀಸ್ ಅ ಸ್ವೀಟ್ ಕ್ಯಾಂಡಿ. ಭಿಕ್ಷೆ ಕೊಡ್ರಮ್ಮ, ಅನ್ನ ಬೇಡಮ್ಮ, IPL ಪಾಸ್ ಕೊಡ್ರಮ್ಮ. ಓಹ್, ಏನ್ರಿ IPL ಶ್ರೀನಿವಾಸ್, ಹೇಗಿದ್ದೀರಿ? ಸರ್, ಟಿವಿಯಲ್ಲಿ ಮ್ಯಾಚ್ ನೋಡಿ ನೋಡಿ ಬಲೆ ಬೇಜಾರಾಗೋಗ್ಬಿಟ್ಟಿದೆ ಸರ್. ಲೈವ್ ಆಗಿ ಸ್ಟೇಡಿಯಂ ಅಲ್ಲಿ ನೋಡ್ತೀನಿ ಸರ್. ಒಂದೇ ಒಂದು ಸೀಸನ್ ಟಿಕೆಟ್ ಕೊಡ್ಸ್ಬಿಡಿ ಸರ್. ಕೊಡ್ಸೋಣ. ಮೊದ್ಲು ಇದನ್ನ ತಗೊಳ್ಳಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅಲ್ರಿ, ಇದಕ್ಕಿಂತ ದೊಡ್ಡ ಗಾಡಿ ಇತ್ತು ನಿಮ್ಮ ಹತ್ರ. IPL ಅಲ್ಲಿ ಬೆಟ್ಟಿಂಗ್ ಮಾಡಿ ಮಾಡಿ ಎಲ್ಲಾ ಕಳ್ಕೊಂಡು ಈ ಸ್ಥಿತಿಗೆ ಬಂದಿದ್ರಿ. ಇನ್ನೂ ಕ್ರಿಕೆಟ್ ಹುಚ್ಚೋಗಿಲ್ವಾ? ಸರ್, ಬೆಟ್ಟಿಂಗ್ ಅಲ್ಲಿ ಕಳೆದದ್ದು ಬೆಟ್ಟಿಂಗ್ ಅಲ್ಲೇ ಗಳಿಸ್ಬೇಕು ನೋಡಿ ಸರ್. ನೆನ್ನೆ ಮ್ಯಾಚ್ ನೋಡಿದ್ರಾ? ಅಯ್ಯೋ, ಎಂತ ಮ್ಯಾಚ್ ಸರ್. ನನ್ ಎದೆ ಡಮಾರ್ ಅಂತ ಹೊಡೆದೋಗ್ಬಿಟ್ಟಿತ್ತಲ್ಲ ಸರ್. ಇವತ್ತೇನೇ ಅದು ಚೆನ್ನೈ ಸೂಪರ್ ಕಿಂಗ್ಸ್ ಮೇಲೆ ಬೆಟ್ ಕಟ್ಬೇಡಿ ಸರ್. 6 ಪೈಸೆ ಆದ್ರೂ ಬ್ಯಾಕ್ ಮಾಡಬೇಡಿ. 8 ಪೈಸೆ ಆದ್ರೂ ತಿಂದ್ಬಿಡಿ. 5 ಲಕ್ಷ ರೂಪಾಯಿ ಗ್ಯಾರಂಟಿ. ಹೌದೌದು, ನೀವು ಹಾಳಾಗಿದ್ದಲ್ದೆ ನಮ್ಮನ್ನು ಹಾಳು ಮಾಡ್ತೀರಾ ನೀವು. ಹಲೋ ಹಲೋ ಮಿಸ್ಟರ್ ಪ್ರೆಸಿಡೆಂಟ್. ಏಯ್, ಏನ್ ಗಾಡಿ ಓಡಿಸ್ತಾ ಮೊಬೈಲ್ ಅಲ್ಲಿ ಮಾತಾಡ್ತಿದ್ಯಾ? ಛೇ ಇಲ್ಲಪ್ಪ, ದೇವಸ್ಥಾನದಲ್ಲಿದ್ದೀನಿ. ಸುಳ್ಳು ಹೇಳ್ಬೇಡ. ಹೆಲ್ಮೆಟ್ ಹಾಕೊಂಡಿದ್ಯಾ? ಹೆಲ್ಮೆಟ್ ಹಾಕೊಂಡು ಹ್ಯಾಂಡ್ಸ್ ಫ್ರೀ ಅಲ್ಲಿ ಮಾತಾಡ್ತಾ ಇದ್ದೀನಿ. ಸರಿ, ಏನ್ ಹೇಳು? ಅದ್ ಬಿಡು, ಅಣ್ಣನ್ ಜೊತೆ ಫೋನಲ್ಲಿ ಮಾತಾಡ್ತಾ ಇದ್ದೆ. ಏನಂತ ಗೂಬೆಗೆ? ನಮ್ ಮದ್ವೆಗೆ ಏನ್ ಗಿಫ್ಟ್ ಬೇಕು ಅಂತ ಕೇಳ್ದ. ಒಂದ್ ಲಾರಿ ಲೋಡು
ಕಳ್ಸ್ಕೊಡು ಅಂದೆ. ನೋಡೋ, ಗಾಡಿ ನಿಲ್ಸೋ ಇಲ್ಲ ನಾನು ಫೋನ್ ಕಟ್ ಮಾಡ್ತೀನಿ. ಆ ಮಜಾ ನಿಂಗೇನೋ ಗೊತ್ತು, ಒಂದ್ ಕೈಲ್ ಫೋನು ಇನ್ನೊಂದ್ ಕೈಲ್ ಗಾಡಿ, ಆ ಕಡೆ ನೀನು ಈ ಕಡೆ ನಾನು, ಹಿಂದ್ಗಡೆ ಲಾರಿ ಲೋಡ್. ಐ ಆಮ್ ಡಿಸ್ಕನೆಕ್ಟಿಂಗ್. ಹೆಲೋ, ಪ್ಲೀಸ್ ಕಟ್ ಮಾಡ್ಬೇಡ್ವೋ? ಕಟ್ ಮಾಡ್ಬಿಟ್ಟೇನೋ? ಥ್ಯಾಂಕ್ ಯು. ಹೇಳಿ ಮಿಸ್. ಸಾರಿ ಏನ್ ಹೇಳಿ? ಫ್ರೀಯಾಗಿ ಟ್ರೀಟ್ಮೆಂಟ್ ಕೊಡ್ತೀವಿ ಅಂತ ಹೇಳಿದ್ರ, ಅದು ಟಿವಿಯಲ್ಲಿ. ಯಾಕೆ? ಬಂದ್ ನೋಡಿ. ಏನಾಯ್ತೀಗ? ಸರಿ ಬಂದೆ. ಶ್ರೀನಿವಾಸ್, ಬಿಲ್ ಕೊಟ್ಬಿಟ್ಟು ಬ್ಯಾಲೆನ್ಸ್ ನೀವು ಇಟ್ಕೊಳ್ಳಿ. ಬರ್ಲಾ? ಸೀಸನ್ ಟಿಕೆಟ್ ಬರಿಬೇಡಿ. ದಯವಿಟ್ಟು ನನ್ನ ಮೊಮ್ಮಗನ ಉಳಿಸಿಕೊಡಿ. ದಯವಿಟ್ಟು ನಮ್ ಕೈ ಬಿಡಬೇಡಿ ಡಾಕ್ಟ್ರೇ. ಡಾಕ್ಟ್ರೇ, ನಮ್ಮಂತ ಬಡವರಿಗೆ ಇಂಥ ರೋಗ ಬಂತಲ್ಲ, ಇನ್ ಸಾವೇ ಗತಿ ಅನ್ಕೊಂಡಿದ್ವಿ. ಆದ್ರೆ ಟಿವಿನಲ್ಲಿ ನಿಮ್ ಮಾತು ಕೇಳಿದ್ಮೇಲೆ ಹೋದ್ ಜೀವ ಬಂದಂಗಾಯ್ತು. ದಯವಿಟ್ಟು ನಮ್ಮ ಮಗಳನ್ನ ನೀವೇ ಕಾಪಾಡ್ಬೇಕು ಡಾಕ್ಟ್ರೇ. ಡಾಕ್ಟ್ರೇ ಡಾಕ್ಟ್ರೇ, ಈಗೇನ್ ಮಾಡೋದು? ವಾಟ್ ಡು ವಿ ಡೂ ನೌ? ನಾವು ಇಲ್ಲಿ ಕೆಲಸ ಮಾಡೋರಷ್ಟೇ, ಇದಕ್ಕೆಲ್ಲ ಮಾಲ್ಪಾನಿ ಒಪ್ಪಲ್ಲ. ಟಿವಿಯಲ್ಲಿ ಬಂದ್ ನ್ಯೂಸ್ ತಪ್ಪು, ನಾವು ಕ್ಷಮೆ ಕೇಳ್ತೀವಿ ಅಂತ ಅನೌನ್ಸ್ ಮಾಡಿ ಎಲ್ಲರನ್ನು ವಾಪಸ್ ಕಳಿಸ್ಬಿಡಿ. ಐ ಕಾಂಟ್ ಡೂ ದಿಸ್. ಡಾಕ್ಟ್ರೇ, ಡಾಕ್ಟ್ರೇ, 12 ವರ್ಷ ವ್ರತ ಮಾಡಿ ಈ ಮಗುನ್ ಪಡ್ಕೊಂಡೆ. ಇವನ್ಗೆ ಬರಬಾರ್ದು ರೋಗ ಬಂದ್ಬಿಟ್ಟಿದೆ ಡಾಕ್ಟ್ರೇ. ಹೇಗಾಗಿದ್ದಾನೆ ನೋಡಿ. 4 ಹೆಜ್ಜೆ ನಡೆಯಕ್ಕಿಲ್ಲ, ಕೆಳಗಡೆ ಬಿದ್ದೋಗ್ಬಿಡ್ತಾನೆ. 4 ಮನೆ ಪಾತ್ರೆ ತೊಳೆದು ಬರೋ ದುಡ್ಡನ್ನೆಲ್ಲ ಇವನ ಔಷಧಿಗೆ ಸುರಿತಾ ಇದ್ದೀನಿ. ಏನು ಪ್ರಯೋಜನ ಆಗ್ಲಿಲ್ಲ ಡಾಕ್ಟ್ರೇ. ನಿಮ್ಮನ್ನ ಬಂದಿದ್ದೀನಿ. ಟಿವಿಯಲ್ಲಿ ನ್ಯೂಸ್ ಬಂದಿದ್ದ ನಿಜ, ಆದ್ರೆ ಅದು ನಾನು ಕೊಟ್ಟಿದ್ದಲ್ಲ. ನಮ್ಮ ಆಸ್ಪತ್ರೆಗೆ ಅಂತ ಕೆಲವು ನಿಯಮಗಳಿದೆ. ಆ ನಿರ್ಧಾರ ನಾನ್ ತಗೊಳಕ್ಕಾಗಲ್ಲಮ್ಮ. ದಯವಿಟ್ಟು ನನ್ನ ಕ್ಷಮಿಸಿ, ನನ್ನಿಂದ ಆಗಲ್ಲ. ಅಯ್ಯೋ, ಸ್ವೀಟ್ ಆಗಿದೆ. ಮಗು ಸೀರಿಯಸ್ ಆಗಿದೆ. ಪ್ಲೀಸ್ ಬಂದ್ ನೋಡಿ. ಅಯ್ಯೋ, ಮುಖಾನ ನೀಲಿ ಆಗ್ಬಿಟ್ಟಿದೆ. I think he's got a cyanotic spell. BT shunt ready ಮಾಡಿ. Come on, it's an emergency. ಬೇಗ ಬೇಗ. ಡಾಕ್ಟರ್ ಎಲ್ಲ ಮಕ್ಕಳಿಗೂ ಫ್ರೀ ಟ್ರೀಟ್ಮೆಂಟ್ ಕೊಡ್ತೀನಿ ಅಂತಿದ್ದಾರೆ. ಬನ್ನಿ ಎಲ್ಲರೂ ರಿಜಿಸ್ಟರ್ ಮಾಡ್ಕೊಳ್ಳಿ. ಏನು ಫ್ರೀಯಾಗಿ ಆಪರೇಷನ್ ಮಾಡ್ತೀರಾ? ಬಡವರು ಸರ್.
ನಾನು ಈ ಹಾಸ್ಪಿಟಲ್ ಪ್ರಾಜೆಕ್ಟ್ ಇನ್ವೆಸ್ಟ್ ಮಾಡಿರೋದು ಪ್ರಾಫಿಟ್ಸ್ಗೆ. ಇಲ್ಲಿ ಯಾರು ಫ್ರೀ ಚಾರಿಟಿ ಶೋ ನಡೆಸ್ತಾ ಇಲ್ಲ ರೀ. ನಿಮಗ್ ತಲೆಗಿಲ್ಲ ಕೆಟ್ಟಿದೇನ್ರಿ? ಆಗ್ಲೇ ಲಾಸ್ ಮೇಲೆ ಲಾಸ್ ಆಗ್ತಾ ಇದೆ, ಫ್ರೀ ಆಗಿ ಆಪರೇಷನ್ ಬೇರೆ ಕೇಡು. ಆದ್ರೆ ಈ ಮಕ್ಕಳ ಕೇಸೆಲ್ಲ ಅರ್ಜೆಂಟ್, ಆದಷ್ಟು ಬೇಗ ಆಪರೇಷನ್ಸ್ ಆಗ್ಲೇಬೇಕು. ನೋ ವೇ. ಪಾಪ ತುಂಬಾ ಬಡವರು ಸರ್, ಅವ್ರಿಗೂ ಆರೋಗ್ಯದ ಹಕ್ಕಿದೆ ಅಲ್ವಾ ಸರ್? ಅಯ್ಯೋ ಪಾಪ ಮಕ್ಕಳು ಬಡವರು, ಇದನ್ನೆಲ್ಲ ಕಟ್ಟಿಟ್ಬಿಡಿ. ಐ ವಾಂಟ್ ಓನ್ಲಿ ಪ್ರಾಫಿಟ್ಸ್, ನಾಟ್ ಫಿಲಾಂಥ್ರಫಿ. ಸೆಮಿ ಫಿಲಾಂಥ್ರಫಿ ಮಾಡ್ಬೋದಲ್ಲ ಸರ್? ಶ್ರೀಮಂತರು ಬಂದ್ರೆ ಚಾರ್ಜ್ ಮಾಡೋಣ, ಬಡವರು ಬಂದ್ರೆ ಕಮ್ಮಿ ಚಾರ್ಜ್ ಮಾಡೋಣ. ಇಂಥ ಅಪರೂಪದ ಕೇಸ್ಗೆ ಫ್ರೀಯಾಗಿ ಆಪರೇಷನ್ ಮಾಡೋಣ ಸರ್. ಐ ಆಮ್ ಎನ್ ಇನ್ವೆಸ್ಟರ್. ನಾನ್ ಹಾಕಿದ ದುಡ್ಡು ನನಗೆ ವಾಪಸ್ ಬರ್ಬೇಕಷ್ಟೇ. ನಾವು ಕೊಟ್ಟಿದ್ದು 100 ವಾಪಸ್ ಬರುತ್ತೆ ಅಂತ ನಮ್ಮಪ್ಪ ಹೇಳ್ತಿದ್ರು ಸರ್. ಹಣ ಸಿಗತ್ತೆ ಅಂದ್ರೆ ಹೆಣ ತಿಂದ್ರು ತಪ್ಪಿಲ್ಲ ಅಂತ ನಮ್ಮಪ್ಪ ಹೇಳಿದಾನಲ್ಲ, ನಾನೇನ್ ಮಾಡ್ಲಿ? ನೋಡ್ರಿ, ಈ ಉಗುರು ಕೊಳಕಿದೆಯಲ್ಲ, ಅದನ್ ಕೂಡ ನಾನು ಫ್ರೀಯಾಗಿ ದಾನ ಮಾಡೋದೇ ಇಲ್ಲ. ಮೊದ್ಲ ಗಲೀಜನ್ನ ನನ್ನ ಹಾಸ್ಪಿಟಲ್ ಇಂದ ಹೊರಗಾಕಿ. ನನ್ ಕಣ್ ಮರೆಸಿ ನಿಮ್ ಇಷ್ಟಕ್ಕೆ ಏನು ಮಾಡಕ್ಕಾಗಲ್ಲ. ಯು ಆರ್ ಇನ್ ಚಾರ್ಜ್ ಆಫ್ ಮೆಡಿಸಿನ್ ಅಂಡ್ ಪೇಷಂಟ್ಸ್ ಓನ್ಲಿ. ಐ ರನ್ ದ ಹಾಸ್ಪಿಟಲ್ ಬಿಸ್ನೆಸ್. ಐ ಆಮ್ ದ ಬಾಸ್. ಮರಿಬೇಡಿ, 24 ಗಂಟೆ ಟೈಮ್ ಕೊಡ್ತೀನಿ. ಒಂದು ಮಗುನು ನನ್ನ ಹಾಸ್ಪಿಟಲ್ ಅಲ್ಲಿ ಇರಬಾರ್ದು. ದಟ್ಸ್ ಮೈ ಆರ್ಡರ್. ಮೈಂಡ್ ಇಟ್. ಯಾರದ್ರಿ ಗಾಡಿ? ನಿಮ್ಗೇನ್ ತಲೆಯಲ್ಲಿ ಬುದ್ಧಿಗಿದ್ದು ಇಲ್ವೇನ್ರಿ? ಈ ರೋಡಲ್ಲಿ ಎಲ್ಲೂ ಗಾಡಿ ನಿಲ್ಸಬಾರ್ದು ಅಂತ ಬೋರ್ಡ್ ಹಾಕಿಲ್ವಾ? ಹೇಗ್ರಿ ಕಾಮನ್ ಸೆನ್ಸ್ ಇಲ್ವೇನ್ರಿ ನಿಮ್ಗೆ? ಏನ್ರಿ ಏನ್ ಗುರಾಸ್ತಾ ಇದೀರಾ? ಹೇಗ್ರಿ ಗಾಡಿನ ಔಟ್ ಸರ್. ನನಗೆ ಪಾರ್ಕಿಂಗ್ ಇಲ್ಲ. ಮುಷ್ಟಿಯಿಂದ ಬಿಟ್ಟ ಅಂದ್ರೆ ತಲೆ ಹೋಗ್ಬಿಟ್ಟು ಹೊಟ್ಟೆ ಒಳಗೆ ಸೇರ್ಕೊಂಡ್ಬಿಡ್ಬೇಕು. ನನಗೆ ಹೇಳಕ್ ಬರ್ತಿಲ್ಲ ಮಗ. ನನಗೆ ಹೇಳೋಷ್ಟು ತಾಕತ್ತೆ ಇದೆ ನಿನ್ಗೆ? ನನಗೆ ನನ್ ಡ್ಯೂಟಿ ಮಾಡಕ್ ಬಿಡಿ ಸರ್. ನೋ ಪಾರ್ಕಿಂಗ್ ಬೋರ್ಡ್ ಕಾಣಿಸ್ತಾ ಇಲ್ವಾ? ಕಾನೂನ ಫಾಲೋ ಮಾಡಿ ಸರ್ ನೀವು. ಬೆಂಗಳೂರಿನಾಗ ಮಾಡಿದ್ದ ಕಾನೂನು, ಹೇಳಿದ್ದ ಕಾನೂನು ಇದೇ ಅಲ್ಲ ನಿನ್ ಕಾನೂನು? ಇದೇ ನಿನ್ ಕಾನೂನು? ಏನ್ ಮಾಡ್ತಿದ್ದೆ ಸರ್? ಡ್ಯೂಟಿ ಮೇಲೆ ಕೈ ಮಾಡ್ತಾ ಕಣ್ಕನ್ಸಲ್ರಿ ನಿಮ್ಗೆ? ಏನ್ರಿ ಹಿಂಗ್ ಗಾಡಿ ಓಡಿಸ್ಕೊಂಡ್ ಬರ್ತೀರಾ? ಅವ್ರಿಗೇನಾರ ಹೆಚ್ಚು ಕಮ್ಮಿ ಆಯ್ತಂದ್ರೆ ನಿಮ್ ಕತೆ ಕ್ಲೋಸ್ ಅಷ್ಟೇ. ಯೋ ಏನ್ ಮಕ್ಕ ನೋಡ್ತಿದ್ಯಾ? ಆಂಬುಲೆನ್ಸ್ ಕರ್ಸ. ತಲೆಗೇಟ್ ಬಿದ್ಬಿಟ್ಟಿದೆ. ನಿಮ್ಗೆ ಇದು ಆಗ್ಬೇಕು, ಇನ್ನೂ ಆಗ್ಬೇಕು. ಸಾಯ್ರಿ ರೇ, ನಿಮ್ನ ಸುಮ್ನೆ ಬಿಡಲ್ಲ. ಅವ್ರ ಯಾರು ಗೊತ್ತೇನ್ರಿ? ಅವ್ರ ಯಾರು ಗೊತ್ತಾ? ಸುಮ್ನೆ ಇರ್ರಿ, ಅವ್ರಿಗೇನು ಆಗಿಲ್ಲ. ಕಾಪಾಡ್ರಿ ಅಣ್ಣ. ಎಕ್ಸ್ಕ್ಯೂಸ್ ಮೀ ಅಣ್ಣ, ಅಣ್ಣ, ನಾನು ಡಾಕ್ಟರ್ ಕರಿತೀನಿ. ಹಲೋ ಅರ್ಜುನ್, ನಾನು ಸುಳ್ಳು ಹೇಳ್ತಾ ಇಲ್ಲ. ಐ ನೀಡ್ ಯೋರ್ ಹೆಲ್ಪ್. ಏನದು ಟ್ರಾಫಿಕ್ ಸೌಂಡ್? ಮೊಬೈಲ್ ಅಲ್ಲಿ ಮಾತಾಡ್ತಾ ಡ್ರೈವ್ ಮಾಡ್ತಾ ಇದೀಯಾ? ಐ ಮೆಟ್ ವಿತ್ ಅನ್ ಆಕ್ಸಿಡೆಂಟ್. ನೋ ಇಟ್ಸ್ ಅ ಬ್ಯಾಡ್ ಹ್ಯಾಬಿಟ್. ಈ ನಾಟಕ ಎಲ್ಲ ಬೇಡ, ಇಡು ಫೋನು. ನೋ ಐ ಆಮ್ ಗೋಯಿಂಗ್ ಟು ದ ಓಟಿ, ಡೋಂಟ್ ಡಿಸ್ಟರ್ಬ್. ಓ ಶಕ್ಸ್. ರೇ ಮಾತಾಡ್ತಾನೆ ಇಲ್ವಲ್ರಿ? ಏನ್ ಮಾಡೋದು? ಅಣ್ಣ ಅಣ್ಣ, ಯಮ ರೀ ಡಾಕ್ಟರ್ನ ಕರೀರಿ ಅಂದ್ರೆ ಯಮನ್ನ ಕರಿತೀರಲ್ರಿ? ಯಮ ಬಾರೋ ಇಲ್ಲಿ. ಯಾವನ್ರಿ ಡಾಕ್ಟ್ರು? ರೇ ಡಾಕ್ಟ್ರೆ ಬನ್ನಿ ಬೇಗ. ಇವ್ರು ಯಾರು ಗೊತ್ತಾ? ಇವ್ರು ಯಾರು ಗೊತ್ತಾ? ಆಗ್ಲಿಂದ ಇವ್ರು ಯಾರು ಗೊತ್ತಾ ಒಂದೇ ಸಮನೆ ಬಡ್ಕೋತಾ ಇದೆಯಲ್ಲೋ. ಯಾರೋ ಇವರು? ಇವರೇನ್ ಮುಖ್ಯಮಂತ್ರಿನ? ಮುಖ್ಯಮಂತ್ರಿಗಿಂತ ಮುಖ್ಯವಾದವರು ಮುತ್ತು ಮಾಳಿಗೆ ಮನೆ ಗೊತ್ತಾ? ಡಾನು. ಅವ್ರ ಅಣ್ಣ ಇವರು, ನಮ್ಮ ಅಣ್ಣ ಡಾನ್. ಡಾನಾ? ಅಣ್ಣ ಡಾನ್. ತೆಗಿ ಸರ್, ಜೀವ ಹೋಗ್ಬಿಡ್ತು. ನನ್ಗೋಷ್ಟೇ ಅಣ್ಣ ಡಾನ್ ಹೆಸರು ಕೇಳಿದ ತಕ್ಷಣ ಜೀವನೇ ಹೊರಟು. ಸರ್, ನಿಮ್ದು ನಮ್ದಲ್ಲ ಸರ್, ಇದ್ರ ಜೀವ ಹೋಗ್ಬಿಟ್ಟಿದೆ. ಹೌದಲ್ಲೋ? ಏನ್ರಲ್ಲಿ ಗುಸ್ಗುಸು? ಇಲ್ಲ ಏನಿಲ್ಲ. ಅವ್ರಿಗೇನಾರ ಆದ್ರೆ ಆಸಿಡ್ ಅಲ್ಲಿ ಅಭಿಷೇಕ ಮಾಡ್ಬಿಡ್ತೀನಿ. ಅಂದ್ರೆ ಡೆಡ್ ಬಾಡಿನ ಸ್ವಲ್ಪನೂ ಜೀವ ಇಲ್ವಾ? ಅದಕ್ಕೆ ಡೆಡ್ ಬಾಡಿ ಅನ್ನೋದು ಕಪ್ಪಿ ಮುಟ್ಟಿದೆ. ಅಣ್ಣ ಗಾನ ಎತ್ತಣ ಬಾಡಿ. ಬಾಡಿ ಗೀಡಿ ಅಂದ್ರೆ ನನ್ ಮಗನೇ ನಾಡಿ ನಿಲ್ಲಿಸ್ಬಿಡ್ತೀನಿ. ನನ್ ಮಗನೇ ನನ್ ಸರ್ವಿಸ್ ಅಲ್ಲಿ ಎಂತೆಂತ ಬಾಡಿ ನೋಡಿದೀನಿ. ಇದೇನ್ ಬಾಡಿ ಅಲ್ದೆ ಇನ್ನೇನು ಅಂಬಾಸಿಟ್ರು ಗಾಡಿನ? ಹಂಗಂದ್ರೆ ಅಣ್ಣಡನ್ ಹೋಗ್ಬಿಟ್ರ ಸಾಯಿಸ್ಬಿಟ್ರ ಅವ್ರನ್ನ? ನನ್ ಮಕ್ಳ ಬಾಸು ಫೋನ್ ಮಾಡ್ತಾ ಇದೀನಿ. ನೀವೆಲ್ಲ ಫಿನಿಶು ಮಟ್ಟಾಶು.
ಹಿಡ್ಕೊಡ್ರಲ್ಲೇ ಹಿಡ್ಕೊಡ್ರ ಅಲ್ಲ ನಾನ್ ನಿನ್ನ ಸಿನಿಮಾಕ 5 ಕೋಟಿ ರೂಪಾಯಿ ಫೈನಾನ್ಸ್ ಮಾಡೀನಿ. ರೊಕ್ಕ ಕೇಳಿದ್ರ ನನ್ನಂತೆ ಕೆಲ್ಲೈತಿ, ಕ್ರೇನ್ ತಗೊಂಡ್ ಹೋಗ್ರಿ, ಟ್ರಾಯ್ಲಿ ತಗೊಂಡ್ ಹೋಗ್ರಿ ಅಂತೀಯಲ್ಲ ಮಗನ. ಟ್ರಾಯ್ಲಿನೂ ತಂದಿನಿ, ಕ್ರೇನು ತಂದಿನಿ, ಜೊತೆಗೆ ನಿನ್ನ ಜೀವಾನು ತಗೊಂಡ್ ಹೋಗ್ತೀನಿ ಹೋ ಮಗನ. ಟೇಕ್ 1, ಟೇಕ್ 2, ಟೇಕ್ 3. ಅಣ್ಣ ಬಂಡೆ ಫೋನ್ ಬಂಡಿದ. ಹಲೋ ಬಂಡಿ ಏನಾತ್ಲಿ? ಕಿತ್ಕೊಡ್ರ ಲೇ ತಿಳಿಯಂಗಾರ ಮಾತಾಡಲೇ. ಜೊಂಡಿಗೆ ನೆಕ್ಕಿ ಜಿಲೇಬಿ ಅಂತ ಮಾರಿ ಅವನ. ಏನಾತು ಅನ್ನದಾನಗ? ನಾನು ಡಾಕ್ಟರ್ ಶಿವಪಾದ. ಏನಾತ ಅನ್ನದಾನಗ ಅಷ್ಟ ಬೊಗಳ? ನಿಮ್ಮ ಅಣ್ಣಿಗೆ ಆಕ್ಸಿಡೆಂಟ್ ಆಗಿ. ಏನು ಅನ್ನದಾನಿಗೆ ಆಕ್ಸಿಡೆಂಟ್? ಏನು ಸೀರಿಯಸ್ ಇಲ್ಲ, ನಮ್ ಕ್ಲಿನಿಕ್ ಅಲ್ಲೇ ಹುಷಾರಾಗಿ ರೆಸ್ಟ್ ಹೋಗ್ತಾ ಇದಾರೆ. ನೀವು ನಿಧಾನಕ್ಕೆ ಬನ್ನಿ. ಲೇ ನಾನ್ ನಿಧಾನಕ್ಕೆ ಬರುದಿಲ್ಲಿ. ಅನ್ನದಾನಿಗೆ ಏನ್ರ ಹೆಚ್ಚು ಕಡಿಮೆ ಆದ್ರ ನೀ ನಿಧಾನ ಆಗಿ ಹೋಗ್ಬಿಡ್ತೀವಿ ಮಗನ. ಏ ಗಾಡಿ ತೆಗಿರೋ. ಈ ಸೀನ್ ಏನ್ ಮಾಡೋದು? ಕಟ್ಟಿ ಅಣ್ಣ ಏನಂತೆ? ಈ ಶಿವಪಾದ ಶಿವನ್ ಪಾದ ಸೇರೋ ಗ್ಯಾರಂಟಿ. ಆ ಡಾನ್ ಇಲ್ಲಿಗೆ ಬರ್ತಾನಂತೆ. ಈ ನನ್ ಮಗನ್ ಏನ್ ಮಾಡೋದು? ಅವನ್ ಬಾಯಿಗೆ ಏನಾದ್ರು ತುರ್ಕೋ. ಬಂದ್ಬಿಡು ಈ ಕಡೆ, ಬಂದ್ಬಿಡು. ಡಾನ್ ಬಂದ. ಇದರಲ್ಲಿ ಆ ಆಸ್ಪತ್ರೆ ಒಳ್ಳೆ ದನದ ದವಾಖಾನೆ ಇದ್ದಂಗ ಐತಲ್ಲೇ. ಎಲ್ಲಲೇ ಆ ನನ್ನ ಮಗ ಬಂಡೆ? ಯಾವಲೇ ಅವ ಡಾಕ್ಟರ್? ಡಾಕ್ಟರ್ ನಮ್ಮಣ್ಣ ಡಾನ್ಗೆ ಏನಾಗಿದೆ? ಆಗಿರೋ ಆಕ್ಸಿಡೆಂಟ್ ಇಂದ ಸ್ವಲ್ಪ ಶಾಕ್ ಆಗಿತ್ತು. ಒಂದ್ ಇಂಜೆಕ್ಷನ್ ಕೊಟ್ಟಿದ್ದೀನಿ, ಹಾಗೆ ನಿದ್ದೆ ಮಾಡಿದ್ದಾರೆ. ಹಂಗಾರ ಏನು ತೊಂದ್ರೆ ಇಲ್ಲ ಹೌದಲ್ಲ? ಖಂಡಿತ ಇಲ್ಲ, ಉಸಿರಿಲ್ದೆ ಆರಾಮವಾಗಿ ಮಲಗಿದ್ದಾರೆ. ಉಸಿರಿಲ್ಲ ಅಂದ್ರೆ? ಉಸಿರಿಲ್ದೆ ಅಂದ್ರೆ ಏನೂ ಪ್ರಯಾಸ ಪಡದೆ ಆರಾಮವಾಗಿ ನಿದ್ದೆ ಮಾಡ್ತಾ ಇದ್ದಾರೆ ಅಂದೆ. ನಮ್ಮ ಅಣ್ಣನ ದೇವ್ರು, ನಮ್ಮ ಅಣ್ಣನ ಸರ್ವಸ್ವ, ನಮ್ಮ ಅಣ್ಣನ ಸೃಷ್ಟಿ, ನಮ್ಮ ಅಣ್ಣನ ಎಲ್ಲ. ಡಾಕ್ಟರ್ ಈಕಿ ಯಾರು ಹುಡುಗಿ? ಇವಳ ನನ್ ತಂಗಿ. ನಿಮ್ ಅಣ್ಣ ಡಾನಿಗೆ ಆಕ್ಸಿಡೆಂಟ್ ಆಗಿದ್ದು ನೋಡಿ ಅವ್ರನ್ನ ಆಸ್ಪತ್ರೆ ಕರ್ಕೊಂಡ್ ಬಂದು ಅಡ್ಮಿಟ್ ಮಾಡಿದ್ದು ಇವಳೆ. ಹೌದೌದು, ಈ ಅಮ್ಮ ಇಲ್ಲ ಅಂದ್ರೆ ನಿಮ್ಮ ಅಣ್ಣ ಡಾನ್ ಕತೆ ಅಷ್ಟೇನೆ. ಹೌದೌದು, ನೀವ್ ಇವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ನಿನ್ನ ಉಪಕಾರ ಯಾವಾಗೂ ಮರೆಯಂಗಿಲ್ವಾ ಶರಣು? ಸರ್ ಒಂದ್ ಮಾತು ಹೇಳ ಸರ್. ಏನ್ ಹೇಳಪ್ಪ? ನಿಮ್ ಲೆವೆಲ್ಗೆ ನನ್ನ ಆಸ್ಪತ್ರೆ ಅಲ್ಲ ಸರ್, ಒಂದ್ ಒಳ್ಳೆ ಆಸ್ಪತ್ರೆ ಹೇಳ್ತೀನಿ, ಅಲ್ಲಿಗೆ ಅಣ್ಣ ಡಾನ ಶಿಫ್ಟ್ ಮಾಡ್ಬಿಡಿ ಸರ್. ಎಲ್ಲಿಗೆ? ಮಾಲ್ಪಾನಿ ಆಸ್ಪತ್ರೆ, 7 ಸ್ಟಾರ್. ನೀ ಎಲ್ಲಿಗಾರ ಕರ್ಕೊಂಡು ಹೋಗು, ನಮ್ಮ ಅಣ್ಣ ಡಾನ್ ಓಕೆ ಆಗ್ಬೇಕಷ್ಟ. ಏನೋ ಮಾಡ್ತಿದ್ಯಾ? ಬೇಡದಲ್ಲೇ ಇರೋ SMS ನ ಫಾರ್ವರ್ಡ್ ಮಾಡ್ತೀನಿ. ಅಲ್ಲಿಗೆ ಯಾಕೋ? ಇದು ಡೆಡ್ ಬಾಡಿ ಅಂತ ಅಲ್ಲೇ ಗೊತ್ತಾಗ್ಬಿಟ್ರೆ ಈ ರಾಕ್ಷಸ ಅರ್ಜುನ್ ಹಾಸ್ಪಿಟಲ್ ಸುಟ್ಟಾಕ್ಬಿಡ್ತಾನೆ. ಅರ್ಜುನ್ ಸಮೇತ. ಡಾಕ್ಟ್ರ ಮತ್ತೆ ಆಗ್ತಾಡ ಹೊಂಡನ? ರೆಡಿ ರೆಡಿ ತೋಳಿ. ಬೇಗ ಬರ್ರು. ನಿಧಾನ ನಿಧಾನ ನಿಧಾನ. ಬೇರೆ ಗಾಡಿಯಲ್ಲಿ ಹತ್ತಿಸಿ ಸಾರ್. ಮಗನ ಜೀವ ಹೋಗಾಕತ್ತೈತಿ. ಯಾವ ಗಾಡಿ ಆದ್ರೇನ್ರಿ ಡಾಕ್ಟ್ರ? ಹತ್ತಿಸ್ರಿ ಮೊದ್ಲ. ಹತ್ರ ಬೇಗ ಬೇಗ ಹತ್ರ ಹತ್ರ. ನೀವ್ ನನ್ನ ಕಾರ್ ತಗೊಂಡ್ ನಾನು ಏನ್ ಫಾಲೋ ಮಾಡ್ರ? ಡಾಕ್ಟ್ರ ನೀ ಎಲ್ಲಿ ಹೊಂಟಿ? ಆ ಹುಡುಗಿನ ಕರ್ಕೊಂಡು ಗಾಡಿ ಹತ್ತ. ಅಲ್ಲ ನಾನು ಯಾಕೆ? ನಾವ್ಯಾಕ? ಅಣ್ಣ ಡಾನಿಗೇನ್ರ ನಡು ದಾರ್ಯಾಗ ಹೆಚ್ಚು ಕಡಿಮೆ ಆದ್ರ ಅವ್ರಿಗಿನ್ ಏನೂ ಆಗೋಲ್ಲ ಬಿಡಿ. ಅಂದ್ರ ಅಲ್ಲ ನಾನು ಡಾಕ್ಟರ್ ಓಕೆ, ನನ್ ತಂಗಿ ಯಾಕೆ ಅಂತ. ಅಂದ್ರ ಅಣ್ಣ ಡಾನಗ ಗುದ್ದಿದವ್ರು ಯಾರು ಅಂತ ಕಣ್ಣಾರ ಕಂಡಕ್ಕಿನ ನಿನ್ ಜೊತೆ ಮಾತುಕತೆ ಅದಾವ. ಗಾಡಿ ಹತ್ತ. ನಾರಾಯಣ
ಅಣ್ಣನ ಈ ಸ್ಥಿತಿಲಿ ಬಿಟ್ಟು ಬಂಡಿ ಎಸ್ಕೇಪ್ ಆಗ್ಯಲ್ಲ ಆ ನನ್ನ ಮಗ ನನ್ನ ಕೈಯಾಗ ಸಿಗಬೇಕು. ನನ್ನ ಮಗ ಬಂಡೆ ನನ್ನ ಕೈಗೆ ಏನಾದ್ರು ಸಿಕ್ಕಿದ್ರೆ ಚಚ್ಚಿ ಚಚ್ಚಿ ಜಲ್ದಿ ಕಲ್ ಮಾಡ್ಬಿಡ್ತೀನಿ ನಾನು. ಅವಸರ ಮಾಡಿ ಗಾಡಿ ಓಡಿಸ್ಬೋದು, ಬಾಡಿ ಬಿದ್ದೋದ್ರೆ ಬಾಯಾಗ ಬಾಂಬ್ ಸಿಡಿಲಿ. ಅಣ್ಣ ಜೀವ ಕೈಯಾಗ ಹಿಡ್ಕೊಂಡು ಮಲ್ಕೊಂಡನ, ಅವ ಜೀವಂತದನ, ಅವನ್ ಬಾಡಿ ಅಂತೇನ್ಲೇ ನನ್ನ ಮಗನ. ಲೇ ನಮ್ಮ ಅಣ್ಣನ ದೇವ್ರು, ನಮ್ಮ ಅಣ್ಣನೇ ಸರ್ವಸ್ವ, ನಮ್ಮ ಅಣ್ಣನ ಸೃಷ್ಟಿ ಎಲ್ಲ. ಲೇ ಟಗರ್ತಿಲಿ ಅವನ ಲಘು ಲಘು ಗಾಡಿ ಓಡಿಸ್ಲೇ. ಯಾವನ್ಲಿ ಅವ ಗೂರ್ಲ ಈ ನಮ್ಮನೆ ಕೆಮ್ಮಿದ್ದ? ನಾನೇ. ಇಲ್ಲೇ ಎಲ್ಲೇ ಸಂಧ್ಯಾಗ ಬಂತಲ್ಲ ಸೌಂಡು. ನಾನೇ ನಿನ್ನ ಆರೋಗ್ಯನ ಸರಿ ಇಲ್ಲ, ನಿನ್ನ ಹಣೆ ಬರಕ್ ಪೇಷಂಟ್ ಸುಧಾರಿಸ್ತೀಯ. ಏನಮ್ಮ ನಿನ್ನ ಹೆಸರು? ಮಾಲಿನಿ ಸರ್. ಮಾಲಿನಿ, ನಮ್ಮ ಅಣ್ಣನ್ನ ಎಕ್ಸ್ಟೆಂಡ್ ಮಾಡ್ದವನ್ನ ಕಣ್ಣಾರೆ ಕಂಡವಳು ನೀನ ಏನವಾ? ಹೌದು ಹೌದು. ಯಾರವನು? ಅದು ಹೆದರ್ ಬೇಡಮ್ಮ, ನಮ್ಮ ಅಣ್ಣನ ಪ್ರಾಣ ಉಳಿಸಿದ ಮಹಾ ತಾಯಿ ನೀನು. ಹೇಳಮ್ಮ. ಗನ್ಸು ಸರ್, ರೆಡ್ ಗೆಟ್ಸ್ ಕಾರು. ಗನ್ಸು ಯಾರು? ಹೆಂಗಿತ್ತು ನೋಡಕ? ಸರ್, ದಪ್ಪ ಮೀಸೆ, ದಾಡಿ, ಕಣ್ಗೊಂಡ್ ಕೂಲಿಂಗ್ ಗ್ಲಾಸು, ತಲೆ ಮೇಲೆ ಟರ್ಪನ್ ಸರ್. ಸರ್ದಾರ್ಜಿ ಹೌದು ಸರ್, ಸರ್ದಾರ್ಜಿ. ಸರ್ದಾರ್ಜಿ ಬಲ್ಗಾಲ್ ಕುಂಟ್ತಾ ಇದ್ರು. ಕುಂಟ್ತಾ ಇದ್ದ? ಗಾಡಿ ಓಡಿಸ್ತಾ ಇದ್ದಿ ಅಂತ ಹೇಳ್ತಿದ್ದಿ, ಕುಂಟುದ್ ನೀ ಹೆಂಗ್ ನೋಡ್ದೇವಾ? ಅದು ಈ ಕಾರ್ನ ಗುದ್ದಿ ಇಳಿದು ಯಾಗಿರಿ ಓಡ್ಬೇಕಾದ್ರೆ ಕುಂಟ ಓಡದಂತೆ ಸರ್. ಕುಂಟ ಇವಳೆ ನೋಡಿದ್ದು. ಓ ಲೇ ಕೇಳಿದ್ರಲ್ಲಿ ಆ ಹುಡುಗಿ ಮಾತ್ನ, ಆ ಕುಂಟು ಹರಭಜನ್ ಸಿಂಗ್ನ ಹುಡುಕಿ ಕರಡಿ ಹಲಸ್ನಣ್ಣ ಹರಿದಂಗ ಹರಿದ ಹಾಕ್ಬಿಡ್ಬೇಕ. ನನ್ ಮಗ ನನ್ ಕೈ ಸಿಕ್ಕಿದ್ರೆ ಎರಡು ಕಾಲ್ ತೆಗೆದು ಎಲ್ಮೆ ಡಬ್ಲ್ಯೂ ಮಾಡ್ಬಿಡ್ತೀನಿ ನಾನು. ಹಾ ಅಷ್ಟ್ ಮಾಡ್ರಿ, ಇಲ್ಲ ಅಂತಂದ್ರ ಆ ನನ್ನ ಮಗನಿಗೆ ಗೂಳಿ ಗೂಳಿ ಮಾಡ್ದಂಗ ಮಾಡಿಬಿಡ್ಬೇಕು. ಗೂಳಿ ಅಂದ್ರೆ ಏನ್ ಸರ್? ಗೊತ್ತಾಯ್ತಾ? ಗೊತ್ತಾಯ್ತು ಗೂಳಿ ಅಂದ್ರ. ಹಲೋ ಅರ್ಜುನ, ಚೆನ್ನಾಗಿದೆಯಾ ರಾಜ? ಚೆನ್ನಾಗಿದ್ದೀನಪ್ಪ. ನೀನ್ ಹಾಕಿದ್ ವೆಲ್ಫೇರ್ ಸ್ಕೀಮ್ ಇಂದ ಒಂದ್ ಮಕ್ಕಳು ಸೈನ್ಯನ ಇಲ್ಲಿ ಓಡಾಡ್ತಿದೆ. ಇವ್ರಿಗೆಲ್ಲ ಹೆಂಗೋ ಟ್ರೀಟ್ಮೆಂಟ್ ಕೊಡ್ಲಿ, ದುಡ್ಡೇ ನಿನ್ ಮಾವ ಕೊಡ್ತಾನ. ಮಕ್ಕಳನ್ನ ಆಚೆ ಹಾಕುವಂತ ಮಾಲ್ಪಾನಿ ಗಡುವು ಕೊಟ್ಟಿದ್ದಾನೆ. ಅದಕ್ಕೆ ಕಣೋ ನಿನಗೆ ಫೋನ್ ಮಾಡಿದ್ದು. ನೀನ್ ಎಲ್ಲಾ ಪ್ರಾಬ್ಲಮ್ಸ್ ಸಾಲ್ವ್ಡ್. ರಿಸರ್ವ್ ಬ್ಯಾಂಕ್ ನೀನು ಹುಡುಕೊಂಡು ಬರ್ತಾ ಇದೆ. ಏನು ಹೇಳ್ತಿದ್ಯಾ? ಸಖತ್ ದುಡ್ಡಿರೋ ಪಾರ್ಟಿನ ಎತ್ತಾಕೊಂಡು ಬರ್ತಾ ಇದ್ದೀನಿ. ಒಂದು ಸಣ್ಣ ಫ್ರಾಕ್ಚರ್ ಅಷ್ಟೇ, ಲೈಟ್ ಆಗಿ ಬ್ಯಾಂಡೇಡ್ ಹಾಕ್ಬಿಟ್ಟು ಸ್ವಲ್ಪ ಟಚ್ ಅಪ್ ಮಾಡಿದ್ರೆ ಮುಗ್ದೋಯ್ತು. ಅಣ್ಣ, ಏನು ಹೊಸದಾಗಿ ಏನಾದ್ರು ವೆಲ್ಫೇರ್ ಸ್ಕೀಮ್ ಆಗ್ತಿದ್ಯಾ ಹೆಂಗೆ? ಎಲ್ಲಾದ್ರೂ ಉಂಟಾ? ನಾನು ನೀನು ಲಂಗೋಟಿ ದೋಸ್ತು. ಸರಿ ಕಳ್ಸು. ಯಾರಪ್ಪ ಡಾಕ್ಟರ್ ಇಲ್ಲಿ? ಹಲೋ ಸರ್, ನಮಸ್ಕಾರ. ಐ ಆಮ್ ಡಾಕ್ಟರ್ ಅರ್ಜುನ್. ಡಾಕ್ಟ್ರ, ನಮ್ಮ ಅಣ್ಣನ ದೇವ್ರು, ನಮ್ಮ ಅಣ್ಣನ ಸರ್ವಸ್ವ. ದಯವಿಟ್ಟು ನಮ್ಮ ಅಣ್ಣನ ಪ್ರಾಣ ಉಳಿಸ್ಕೊಡಿ ಡಾಕ್ಟ್ರ. ನಿಮ್ಮಣ್ಣ ನಮ್ಮಣ್ಣ ಇದ್ದಾಗೆ, ಪ್ಲೀಸ್ ಡೋಂಟ್ ವರಿ. ಹೇ ಮಾಲಿನಿ, ನೀನಿಲ್ಲಿ ಏನ್ ಮಾಡ್ತಿದ್ಯಾ? ಅದು ಶಿವಪಾಲ, ನಮಸ್ಕಾರ. ನೀವಿಲ್ಲಿ ಏನ್ ಮಾಡ್ತಿದ್ದೀರಾ? ಇವರೇ ನಮ್ಮ ಅಣ್ಣ ಮುತ್ತು ಮಾಳ್ಗಿ ಮನಿ. ಅವರು ಇವರಣ್ಣ, ನಮ್ಮಣ್ಣ ಡಾನ್. ಐ ಸಿ ಸರ್, ನೀವು ಈ ಫಾರ್ಮಾಲಿಟೀಸ್ ಎಲ್ಲ ಫಿಲ್ ಮಾಡಿ, ನಾನು ಕೇಸ್ ಅಟೆಂಡ್ ಮಾಡ್ತೀನಿ. ಶಿವಪಾಲ, ಹೇ ಹೇ, ಅದು ಮುತ್ತು ಕಣೋ. ಗೊತ್ತು ಕಣೋ, ಡಾನ್ ಮುತ್ತು. ಗೊತ್ತು. ಡಾನ್ಗೂ ನಿನಗೂ ಏನೋ ಸಂಬಂಧ? ಅಣ್ಣನ ಟ್ರೀಟ್ಮೆಂಟ್ಗೆ ಎಷ್ಟು ಬೇಕಾದ್ರೂ ಖರ್ಚಾದ್ರೂ ಸರಿ, ನೀವೇನು ಚಿಂತೆ ಮಾಡಬೇಡ್ರಿ. ಹಲೋ ಸರ್, ಈ ಬಂಡೆನ ಏನ್ ಮಾಡೋದು ಸರ್? ಉಳಿ ತಗೊಂಡ್ ಶಿಲೆ ಕೆತ್ರಿ. ಮತ್ತಿನ್ನೇನ್ರಿ?
ಎಸ್ಕೇಪ್ ಆಗದಲ್ಲ ಇರೋ ಹಾಗೆ ನೋಡ್ಕೊಳ್ಳಿ. ಸರ್ ಅದಕ್ಕೆ ಸ್ವಲ್ಪ ಖರ್ಚಾಗತ್ತಲ್ಲ ಸರ್? ಕೊಡ್ತೀನ್ರಿ. ಹಂಗಾದ್ರೆ ಸರಿ. ನಾನು ಹೇಳೋ ತನಕ ಮ್ಯಾನೇಜ್ ಮಾಡಿ. ಸರ್ ನಾನು ಸಾಯೋವರೆಗೂ ಮ್ಯಾನೇಜ್ ಮಾಡ್ತೀನಿ ಸರ್. ಇವನ್ ಸಾಯೋದ್ರೊಳಗೆ ಅವ್ರು ಬಂದ್ರೆ ಸರಿ. ಪಲ್ಸ ಇಲ್ವಲ್ಲೋ? ನಿಮ್ಗೆ ಗೊತ್ತಿತ್ತಾ? ಡಾಕ್ಟ್ರ ನೋಡ್ರಿ ನಮ್ಮ ಅಣ್ಣ ಹೆಂಗಿದ್ದ ಹೆಂಗಾಗ್ಯ ನೋಡ್ರಿ. ಡಾಕ್ಟ್ರ ಏನಾರ ಮಾಡಿ ನಮ್ಮ ಅಣ್ಣನ ಹುಷಾರು ಮಾಡಿಕೊಡ್ಬೇಕು. ಸರ್ ಇವೆರಡು ಪೇಷಂಟ್ಸ್ ಲಿಫ್ಟ್, ವಿಸಿಟರ್ಸ್ ಗೆ ಬೇರೆ ಲಿಫ್ಟ್ ಇದೆ. ಮೇಡಮ್ ತೋರಿಸಿ. ಇವ್ರನ್ನ ಕರ್ಕೊಂಬಪ್ಪ. ಓಕೆ ಸಿಸ್ಟರ್. ಪ್ಲೀಸ್ ಸರ್. ನಡ್ರಿ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಬನ್ನಿ ಬನ್ನಿ. ಹುಚ್ಚಿಡ್ತಿದ್ದೀನೋ? How can you do this? ಬನ್ನಿ. ಹೋಗ್ಬಿಟ್ಟಿದಾನಲ್ಲೋ. ಗೊತ್ತು, ನೀನ್ ಹೋಗಿಲ್ಲ ಅಂತ ಹೇಳ್ಬೇಕು. ಹೂನಮ್ಮ ಪ್ಲೀಸ್ ಏನಾದ್ರೂ ಮಾಡಿ ಮ್ಯಾನೇಜ್ ಮಾಡಮ್ಮ. ಇದು ನನ್ ತಲೆ ಕಟ್ಟಿ ನನ್ ತಲೆ ಉಳಿಸ್ಬೇಕು ಅಂತಿದ್ದೀರೇನೋ? ನೀನ್ ಮೊಬೈಲ್ ಅಲ್ಲಿ ಮಾತಾಡ್ತಾ ಆಕ್ಸಿಡೆಂಟ್ ಮಾಡಿದ್ಯಾ? This is unbelievable idiot. ಹಲೋ ಸರ್, ಒಂದು ಪ್ರಾಬ್ಲಮ್ ಇದೆ, ಮತ್ತೆ ಮಾಡ್ತೀನಿ ಸರ್. ಸರ್ ಇಲ್ಲಿ ಲೈಫೇ ಶೇಕಿಂಗ್ ಸರ್. ಸರ್ ಆಮೇಲೆ ಲಿಫ್ಟ್, ದಟ್ಸ್ ವೈ ಸಿಗ್ನಲ್ಸ್ ಬ್ರೇಕಿಂಗ್. ಸರ್ ಖಂಡಿತ ಬೆಳಗ್ಗೆ ಮಾಡ್ತೀನಿ ಸರ್, ಪ್ಲೀಸ್. ನಿನ್ ಎಲ್ಲಾ ಸಮಸ್ಯೆಗೂ ಒಂದೇ ಪರಿಹಾರ. ಒಂಥರ ಮಲ್ಟಿಪರ್ಪಸ್ ಸ್ಕ್ರೀನ್ ಇದ್ದ ಹಾಗೆ ಬೇಗ ಬಾಡಿ ಫುಲ್ ಹಚ್ಕೊಂಡ್ ಬಿಡು. ಸ್ವಲ್ಪ ದಿವಸ ನಾಟಕಾಡು. ಈ ಅಣ್ಣಾಟನ್ಗೋಸ್ಕರ ತಮಾಟಾನು ಎಷ್ಟು ಬೇಕಾದ್ರೂ ಖರ್ಚು ಮಾಡ್ತಾನೆ. ನೋ ಡಾನು ತುಂಬಾ ಪವರ್ಫುಲ್ ಕಣೋ. ನೋ ನನ್ಗೋಸ್ಕರ ಪ್ಲೀಸ್. ನನ್ನಿಂದ ಆಗಲ್ಲ. ನಿಮ್ ಮಾಲ್ಪಾನಿಗೆ ಪಾನಿಪುರಿ ತಿನ್ಸ್ಬೋದು. ಪುಟಿ, ನೀನು ಲಿಫ್ಟ್ ಒಳಗೆ ಯಾವ ಬಂದೆ? ಎಲ್ಲಿ ಹೋಗ್ತಿದ್ಯಾ? ನೋಡಮ್ಮ, ಎಲ್ಲಾ ಬಡ ಮಕ್ಕಳಿಗೂ ನೀನು ಹಾರ್ಟ್ ಸರ್ಜರಿ ಮಾಡಬಹುದು. ಅದೃಷ್ಟಲಕ್ಷ್ಮಿ ಕರೀತಾ ಇದ್ದಾಳೆ, ಧೈರ್ಯಲಕ್ಷ್ಮಿ ಕೈ ಹಿಡಿಯೋ. ಸರ್, ಹೋಗೋನು ಹೇಗಿದ್ರೂ ಹೋಗ್ಬಿಟ್ಟಿದ್ದಾನೆ. ಬದುಕಿರೋರ್ನ ಉಳಿಸ್ಕೋಬೇಕು ಅಂದ್ರೆ ಸ್ವಲ್ಪ ನಾಟಕ ಆಡಿದ್ರೆ ತಪ್ಪಿಲ್ಲ ಅಂತ ನನ್ಗನ್ಸತ್ತೆ. ನಂಗೂ ಅನ್ಸುತ್ತೆ. ಪ್ಲೀಸ್. ಪ್ಲೀಸ್. ಮಾಡಬಾರ್ದು ಮಾಡಿಸ್ತಿದ್ದೀರಿ, ಆಗಬಾರ್ದು ಏನೇನಾಗುತ್ತೋ. ಡಾಕ್ಟ್ರ ಎಕ್ಸರ್ಸೈಸ್ ಆಗ್ಲಿ ಅಂತ ಮೆಟ್ಲ ಹತ್ ಬಂದ್ಬಿಟ್ವಿ. ನಮ್ಮ ಅಣ್ಣ ಓಕೆನಾ? ಡಬಲ್ ಓಕೆ. ಹಂಗಾರ ವಾಸಿ ಅನ್ನಿ. ಕೈಲಾಸವಾಸಿ. ಹಲೋ 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 ಹಲೋ. ಈಗ ನುಗ್ಗೋಕ್ ಇದೇನ್ ಬಾರ? ICU ಇಲ್ಲೇ ಇರಿ. ಡಾಕ್ಟರ್ ಅಷ್ಟ್ ಹೇಳ್ತಾರ, ಗಾಡಿಗೆ ಅನ್ಸ್ಕೊಂಡು ಇಲ್ಲೇ ನಿಂದ್ರಲಿ. ಎಲ್ರು ಹೋದ್ರೆ ಅಣ್ಣನಿಗೆ ಇನ್ಫೆಕ್ಷನ್ ಆಗುತ್ತೆ. ಅದ ಅಣ್ಣಗ ಆಗತ್ತಂತ. ಇನ್ಫೆಕ್ಷನ್ ಅದ ಅಂತಲೇ ತಿಳ್ಕೊಡ್ರಲಿ. ನೀವ್ ಯಾಕೆ ಬರಕ್ ಹೋದ್ರಿ? ಇಲ್ಲೇ ಕೂರೋದಾಯ್ತಲ್ಲ. ಸರಿ ಸರಿ, ಇಲ್ಲೇ ನಿಂತ್ಕೊಳ್ಳಿ, ನಾವು ಹೋಗ್ತೀವಿ. ಸರಿ, ನಾವು ವ್ಯೂ ಬ್ಲಾಕ್ ಮಾಡಿ. ಆಕ್ಚುಲಿ ನನಗೊಂದು ಅನ್ಸುತ್ತೆ. ಹೋಗೋ ಹೋಗೋ. ಎಸ್ ಕಮ್. ಇಲ್ಲಿ ನೋಡ್ತಿದ್ದಾನ ಸುರೇನಾ? ಟು ಯುವರ್ ರೈಟ್. ಬಲಕ್ಕೆ, ಎಡಕ್ಕೆ, ರೈಟ್. ವೆಂಟಿಲೇಟರ್ ಫಿಕ್ಸ್ ಮಾಡು. ಏನಕ್ಕದು ವೆಂಟಿಲೇಟರು? ಬಲೂನ್ ಒಳಗೆ ಗಾಳಿ ಊದ್ದಂಗೆ ಡೆಡ್ ಬಾಡಿಗೆ ಹಾಕಿದ್ರು ಉಸಿರ ಆಡ್ದಂಗಿರುತ್ತೆ. ಸೊಲೆನಾ, ECG ಲೀಡ್ ಫಿಕ್ಸ್ ಮಾಡು. ಕಲ್ಲರ್ ಕಾಗೆ ಹಾರಿಸ್ತಿದ್ದಾನೆ.
ಮಾನಿಟರ್ನ ಡೆಮೋ ಮಾಡಲ್ ಹಾಕು. ಅಣ್ಣ ಡಾನ್ ಹೃದಯ ಬಡಿತಿದೆ ಅನ್ಕೊಳ್ತಾನೆ, ಅವನ ಕಡೆ ತಿರುಗಿಸು. ಅಣ್ಣ ಡಾನ ನಿಧಿ ಮ್ಯಾಲೆ ಕೆಳಗ ಕೆಳಗ ಮ್ಯಾಲೆ ಹಾರಾಕತ್ತಿರ್ಲಿ ಅಣ್ಣ ಡಾನ. ಓಕೆ. ಅಯ್ಯೋ ಬದುಕ್ಬಿಟ್ನಾ? ಬದುಕ್ತಾನೆ ಬದ್ನೆಕಾಯಿ. ಮಾನಿಟರ್ನ ಡೆಮೋ ಮೋಡ್ಗೆ ಹಾಕಿದಾನೆ ಕಳ್ಳ. ಮನುಷ್ಯಗೇನು ಮಂಚಕ್ಕೆ ಹಾಕಿದ್ರು ಕುಡಿಯುತ್ತೆ. ಡಾಕ್ಟ್ರ ಏನು ಮಹಾ ಮಂತ್ರ ಮಾಡಿದ್ರೆ ನಮ್ಮ ಅಣ್ಣನ ಮ್ಯಾಗ. ನಿಮ್ಗೊಂದು ದೊಡ್ಡ ನಮಸ್ಕಾರ. ನೀವೇ ಹೊರಡಿ, ನಿಮ್ಮ ಅಣ್ಣನ ನಾವು ಹೂ ತರ ನೋಡ್ಕೊಂತೀವಿ. ಹಂಗಂತೀರಾ? ಹೆಂಗೈತ್ರಿ ನಮ್ಮ ಹೂ? ಬಾಡೈತಿ. ಬಾಡಿದ್ಯಾ? ಬಾಡಿ ಬಿಲ್ಡ್ರ ಸ್ಟ್ರಾಂಗ್ ಮಾಡಿ ಕಳಿಸ್ತೀವಿ. ಅಣ್ಣನ ಹೃದಯ ಹಾರ್ಯಾರಿ ಬಿಳಾಕತ್ತೈತ್ಲಿ. ಸರಿ ಸರ್, ನೀವು ಹೊರಡಿ. ಡಾಕ್ಟ್ರ, ನಮ್ಮಣ್ಣ ನಾನು ಅಂದ್ರ ಒಂದು ಹೊಟ್ಟಿ ಒಂದು ಬೆನ್ನಿದ್ದಂಗ, ಎರಡು ದೇಹ ಒಂದು ಜೀವ. ಅದಕ್ಕ ದಯವಿಟ್ಟು ನಮ್ಮ ಅಣ್ಣ ಹೊರಗೆ ಬರ್ಬೇಕಾದ್ರ ಲಾಂಗ್ ಬೀಸ್ಕೋತಾ ಬರ್ಬೇಕು. ಏನಂತಿರ್ಲಿ? ಬರ್ತೀವಿ. ನಮಸ್ಕಾರ. ಈ ಕೇಸ್ನ ನಿಮ್ಮನ್ ಬಿಟ್ಟು ಬೇರೆ ಯಾರು ಹ್ಯಾಂಡಲ್ ಮಾಡಬಾರ್ದು. ಈ ಫ್ಲೋರ್ಗೆ ಯಾರನ್ನು ಬರಕ್ ಬಿಡಬೇಡಿ. ಗೊತ್ತಾಯ್ತಾ? ಗೊತ್ತಾಯ್ತಾ? ಸಾರಿ. ಓಕೆ, ಎಸಿನ ಫುಲ್ ಬ್ಲಾಸ್ಟ್ ಅಲ್ಲಿ. ಇಷ್ಟೆಲ್ಲ ಟೆನ್ಷನ್ ತಗೊಳ್ಳೋ ಸೀನೇ ಇಲ್ಲ. ಬಿಡ್ತೀನಿ. ಇನ್ನು ಸ್ವಲ್ಪ ಹೊತ್ತಾದ್ರೆ ಬಾಡಿ ಡಿಕಂಪೋಸ್ ಆಗುತ್ತೆ, ಊರಿಗೆ ಗೊತ್ತಾಗುತ್ತೆ. ಆ ಡಾನ್ ಆಸ್ಪತ್ರೆಗೆ ಬಾಂಬ್ ಇಟ್ಬಿಡ್ತಾನೆ. ನನಗೆ ಓದಬೇಕಾಗಿತ್ತು. ಏನು ಅಂತೆ? ಅಲ್ಲ, ಹಾಗಾಗೋಕ್ ನಾನು ಬಿಡ್ತೀನೇನೋ. ನೀನ್ ಆ ಬಾಡಿನ ಬೇಕು ಅಂತಂದಿದ್ಯೋ ಅನ್ನೋ ಡೌಟ್ ನನಗೆ. ನಾನ್ ನಿನ್ ಕ್ಲೋಸ್ ಫ್ರೆಂಡ್ ಕಣೋ. ಕ್ಲೋಸ್ ಫ್ರೆಂಡ್ಸ್ ಏಪಾ, ಫ್ರೆಂಡ್ಸ್ ಚಾಪ್ಟರ್ ನ ಕ್ಲೋಸ್ ಮಾಡೋದು. ಏನ್ ಮಾತಾಡ್ತೀವಲ್ಲ ನೀ? ರಾತ್ರಿ ಹೊತ್ತು ಆ ಡಾನ್ ಬರಲ್ಲ ಅಲ್ವಾ? ನೋ ಚಾನ್ಸ್. ಮತ್ತೇನ್ ಪ್ರಾಬ್ಲಮ್? ರಾತ್ರಿ ಬಾಡಿ ಐಸಲ್ಲಿಟ್ಟು ಬೆಳಿಗ್ಗೆ ತಂದು ICU ಮಲಗಿಸಿದ್ರೆ ಆಯ್ತು. ಸಿಂಪಲ್. ಗುಡ್ ಐಡಿಯಾ. ಆದ್ರೆ ನಿಮ್ ಆಸ್ಪತ್ರೆಯಲ್ಲಿ ಮಾರ್ಚರ್ನೇ ಕಟ್ಸಿಲ್ವಲ್ಲ? ಇದೇ ರೋಡಲ್ಲಿ ಐಸ್ ಫ್ಯಾಕ್ಟ್ರಿನೇ ಇದೆಯಲ್ಲ, ಸೆಕ್ಯೂರಿಟಿನ ಅಡ್ಜಸ್ಟ್ ಮಾಡ್ಕೊಂಡ್ರೆ ಆಯ್ತು. ಅಣ್ಣನಿಗೂ ತಂಗಿಗೂ ಕ್ರಿಮಿನಲ್ ಐಡಿಯಾಸ್ ಏನು ಕೊರತೆ ಇಲ್ಲ, ಕಿರಾತಕರು. ಸರ್, ಐ ಥಿಂಕ್ ಇಟ್ಸ್ ಅ ಗುಡ್ ಐಡಿಯಾ. ಯಾ, ಐ ನೋ. ಆದ್ರೆ ಬಾಡಿಗೆ ರಿಗರ್ ಮಾರ್ಟರ್ ಸೆಟ್ ಹಾಕ್ ಮುಂಚೆ ಬಾಡಿನ ಎಂಬಾಮ್ ಮಾಡಬೇಕು. ಸರ್, ಐ ನೋ ಎಂಬಾಮಿಂಗ್. 6 months ಕೋರ್ಸ್ ಮಾಡಿದ್ದೀನಿ. ರಿಯಲಿ? ವಾವ್. ನೀವು ಮೊದಲು ಬಾಡಿನ ಎಂಬಾಮ್ ಮಾಡಿ. ಯೂಸ್ ಫಾರ್ಮಲಿನ್. ಅಲ್ಲ, ಎಂಬಾಮಿಂಗ್ ಅಂದ್ರೆ ಏನು? ಎಂಬಾಲ್ಮಿಂಗ್ ಅಂದ್ರೆ ಬಾಡಿಲಿರೋ ರಕ್ತ ತೆಗೆದ್ಬಿಟ್ಟು ಫಾರ್ಮಾಲಿನ್ ಕೆಮಿಕಲ್ ತುಂಬ್ತಾರೆ. ಅದನ್ನ ಐಸಲ್ಲಿ ಇಟ್ಬಿಟ್ರೆ ಫ್ರಿಜ್ ಅಲ್ಲಿ ಇಟ್ಟಿರೋ ಆಪಲ್ ವಾರಾನ್ಗಟ್ಲೆ ಅಣ್ಣಾಡಾನು ಫ್ರೆಶ್ ಆಗಿರ್ತಾರೆ. ವಾವ್. ತಗೊಳ್ಳಿ ತಗೊಳ್ಳಿ ತಗೊಳ್ಳಿ. ಹಾ ಹಾ, ಬನ್ನಿ 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 ಬನ್ನಿ. ಈಗ ಸಾರ್, ತಿರುಪತಿ ಯಾತ್ರೆ RCB ಹರಕೆ ಸಾರ್. ಒಮ್ಮೆಲೆ ಹಲೋ, ಯಾರು? ರೀ ಡಾಕ್ಟ್ರ, ಇಡೀ ಬೆಂಗಳೂರಿಗೆ ನಾ ಯಾರು ಅಂತ ಗೊತ್ತು, ನನ್ನ ಯಾರು ಅಂತ ಕೇಳ್ತಿರಲ್ರಿ. ಸಾರಿ ಸರ್, ಗೊತ್ತಾಗಿಲ್ಲ ಸರ್. ಏನ್ ವಿಷಯ ಸರ್? ಅಣ್ಣನ ದೇವ್ರು, ಅಣ್ಣನ ಸರ್ವಸ್ವ, ನಮ್ಮ ಅಣ್ಣನ ಎಲ್ಲ. ಡಾಕ್ಟ್ರ, ನಮ್ಮ ಅಣ್ಣ ಹೆಂಗದಾರ? ಕೂಲ್ ಆಗಿದ್ದಾರೆ ಸರ್. ಅಂದ್ರ ನಿದ್ರಿ ಮಾಡಕತ್ತನ? ಆಳವಾಗಿ ನಿದ್ದೆ ಮಾಡ್ತಿದ್ದಾರೆ ಸರ್. ನಮ್ಮ ಅಣ್ಣಗ ಈಗ್ಲೇ ನೋಡ್ಬೇಕು ಅಂತ ಅನ್ಸಾಕತೈತ್ರಿ ಡಾಕ್ಟ್ರ. ಈಗ್ಲೇನಾ? ಅಣ್ಣ ಡಾನ್ ಗೊರ್ಕಿ ಸೌಂಡ್ ಕೇಳಿ ತೃಪ್ತಿ ಪಟ್ಕೊಂಡು ಮನೆಗೆ ಹೋಗ್ಬಿಡ್ತೀನಿ. ಈಗ ಎಲ್ಲಿದ್ದೀರಿ? ನಾನು ಈಗಾಗಲೇ ಅರ್ಧ ದಾರಿಗೆ ಬಂದ್ಬಿಟ್ಟಿನ್ರಿ ಡಾಕ್ಟ್ರ. ಅಯ್ಯೋ, ಕೆಲ್ಸ ಕೆಟ್ಟೋಯ್ತು. ಏನಾಯ್ತು? ಡಾನ್ ಬರ್ತಿದ್ದಾನೆ. ಬ್ಯಾಕ್ ಟು ICU. Bongo bongo, bongo tango, tango bongo. Nanu bongo, neenu bongo, singa bongo.
ಬಂದ್ರ? ನಮಸ್ಕಾರ ಡಾಕ್ಟ್ರಿ. ಬನ್ನಿ ಬನ್ನಿ. ಜಸ್ಟ್ ಮಿಸ್ ಅಂದ್ರೆ ಅಂದ್ರೆ ಅಣ್ಣ ಇಷ್ಟೊತ್ತು ಕಣ್ಬಿಟ್ಕೊಂಡು ಎಚ್ಚರವಾಗಿದ್ರು, ಈಗ ಪಾಚ್ಕೊಂಡ್ಬಿಟ್ರು. ಅಂದ್ರೆ ಹೊಳ್ಳಿ ಮಕ್ಕೊಂಡನ ನೋಡ್ರು ಅಣ್ಣ ಹೆಂಗ್ ಮಲ್ಕೊಂಡ್ ನಿದ್ದೆ ಮಾಡಕತ್ತನ. ಡಾಕ್ಟ್ರ ಅಣ್ಣ ಕಣ್ಣು ತಕೊಂಡ ಮಕ್ಕೊಂಡಲ್ಲ. ಅಲ್ಲಿ ನೋಡಿ, ನಿದ್ರೆ ಮಾಡ್ತೀರ ಆರಾಮಾಗಿ. ಗೊರ್ಕಿ ಸೌಂಡ್ ಬರವಲ್ದು. ಆಸ್ಪತ್ರೆ ಅಲ್ವಾ, ಮ್ಯೂಟ್ ಮಾಡ್ಬಿಡ್ತೀವಿ. ಅಲ್ಲಲ್ಲ, ಸೌಂಡ್ ಪ್ರೂಫ್ ಅಲ್ವಾ, ಗ್ಲಾಸ್ ಕೇಳಂಗಿಲ್ಲ. ಬರ್ತೀನಿ ನಮಸ್ಕಾರ. ಅಲ್ಲ ಇದನ್ನ ಹೇಳಕ್ ಇಷ್ಟು ದೂರ ಬಂದ್ರ? ಹಂಗಲ್ಲಪ್ಪ, ನಮ್ಮ ಅಣ್ಣ ಡಾನ್ನ ಡಾಕ್ಟ್ರು ಬಹಳ ಕಷ್ಟಪಟ್ಟು ಚಲೋತ್ನ್ಯಾಗ ನೋಡ್ಕೊಂಡಾರ. ಅವ್ರ ಸಾಯಿಕ್ ನಮ್ಮವನೊಬ್ಬನ ಇಲ್ಲಿ ಬಿಡ್ಬೇಕು ಅಂತ ನನ್ನ ವಿಚಾರ. ಲೇ ಹರಿ ಬಾಲೇಲಿ ಮಾರಿ ಒರ್ಸ್ಕೊಳ್ಳಲಿ. ಮುಸುರಿ ಡೋಣಿಗೆ ಬಿಟ್ಟು ಎಮ್ಮಾಗ ನಮಗ ನೋಡು. ಡಾಕ್ಟರ್ ಹೇಳ್ದಂಗೆ ಕೇಳ್ಕೊಂಡು ಇಲ್ಲೇ ಬಿದ್ದಿರ್ಬೇಕು, ಎಲ್ಲಿ ಅಗಲಾಡಂಗಿಲ್ಲ. ಎಷ್ಟ ಖರ್ಚಾದ್ರೂ ನಮ್ಮ ಅಣ್ಣ ಡಾನ್ ಟ್ರೀಟ್ಮೆಂಟ್ಗೆ ಏನೆಲ್ಲ ಬೇಕು ನೀ ತಂದು ಕೊಡ್ಬೇಕು, ತಿಳಿತಿಲ್ಲ ಡಾಕ್ಟ್ರ? ನಾ ಹಿಂಗ್ ಬರ್ತೀನಿ, ಬಿಟ್ಟು ಬರ್ತೀನಿ. ಬನ್ನಿ. ಒಂದ್ ನಿಮಿಷ ತಡೀರಿ. ಲೇ ಹರಿ, ಈಗ ಈ ಮೊಬೈಲ್ ಇಟ್ಕೋ. ಇಲ್ಲಿ ಏನ್ ನಡೀತೈತಿ ಎಲ್ಲಾ ಕಾಮೆಂಟ್ರಿ ಕರೆಕ್ಟ್ ಆಗಿ ಕೊಡ್ತಿರ್ಬೇಕು. ಕಾಮೆಂಟ್ರಿ ಕಟ್ ಆತು, ನಿನ್ನ ಕಾಲ ಕಟ್ ಆಗಿ ಬಿಡ್ತೈತಿ, ತಿಳಿತಿಲ್ಲ? ಬನ್ನಿ ಬನ್ನಿ. ತಟ್ಟಕ್ ತಡೀರಿ, ಒಳಗ್ ಹೋಗ್ಬೇಡ. ಯಾಕಂದ್ರ ಅಣ್ಣಗ ಎಕ್ಸ್ಪ್ರೆಷನ್ ಆಗತ್ತ. ನಿಂತ್ರೆಲ್ಲ ನಡ್ರಿ. ಡಾಕ್ಟ್ರ ನಮ್ಮ ಅಣ್ಣ ಡಿಸ್ಚಾರ್ಜ್ ಯಾವಾಗ ಹಾಕನ? ಚಾರ್ಜ್ ಹೋಗ್ಬಿಟ್ಟಿದೆ. ನನ್ನ ಫೋನ್ದು ಚಾರ್ಜ್ ಹೋಗ್ಬಿಟ್ಟಿದೆ. ಚಾರ್ಜ್ ಹಾಕಿ. ಏನ್ ಸರ್ ಹಾಗೆ ನೋಡ್ತಿದ್ದೀರಾ? ಡಾಕ್ಟ್ರ ನಿಮ್ಮನ್ನ ನೋಡಿದ್ರೆ ನನಗ್ ನನ್ನ ತಮ್ಮನ್ ನೆನಪಾಗತ್ತ. ಅವನು ನಿಮ್ಮಂಗ ದೊಡ್ಡ ಡಾಕ್ಟರ್ ಆಗ್ಬೇಕು ಅಂತ ಮನಸ್ನ್ಯಾಗ ಆಸೆ ಇಟ್ಕೊಂಡಿದ್ದ. ಅನಿವಾರ್ಯ ನಮ್ಮ ಪೀಳಿಗೆ ಎಳೆದು ಬಿಟ್ಟ. 8 ತಿಂಗಳ ಹಿಂದ ಯಾರು ವೈದ್ಯ ನನ್ನ ಮಕ್ಕಳು ಪೆಟ್ರೋಲ್ ಹಾಕಿ ಸಜೀವವಾಗಿ ಸುಟ್ಟು ಸಾಯಿಸ್ಬಿಟ್ರು. ಸಾರಿ ಸರ್. ಉಳಿದಿರೋದು ನಮ್ಮ ಅಣ್ಣ ಇವನೊಬ್ಬನ. ಅವನಿಗೋಸ್ಕರ ಬೇಕಾದಷ್ಟು ದುಡ್ಡು ಖರ್ಚಾಗ್ಲಿ, ಏನ್ ಬೇಕಾರಾಗ್ಲಿ, ಮೊದ್ಲು ನಂಗೆ ನಮ್ಮ ಅಣ್ಣ ರಾಜ ರೋಷವಾಗಿ ಓಡಾಡ್ಕೊಂಡಿರ್ಬೇಕು. ಹಂಗ್ ಮಾಡ್ತಿರಲ್ಲ ಡಾಕ್ಟ್ರ. ಅದ್ರ ಬದಲಾಗಿ ಏನ್ ಸಹಾಯ ಬೇಕು ಕೇಳ್ರಿ, ನಾನ್ ಮಾಡ್ತೀನಿ. ಸರ್, ನಿಮ್ಮಿಂದ ನಮ್ ಡಾಕ್ಟರ್ಗೆ ಒಂದು ಚಿಕ್ಕ ಸಹಾಯ ಆಗ್ಬೇಕು ಸರ್. ಏನ್ ಹೇಳಮ್ಮ? ಈ ಹಾಸ್ಪಿಟಲ್ ಓನರ್ ಮಾಲ್ಪಾನಿ ಅಂತ ಇದ್ದಾರೆ. ಅವರಿಂದ ನಮ್ ಡಾಕ್ಟರ್ಗೆ ತುಂಬಾ ತೊಂದ್ರೆ. ಅದೆಲ್ಲ ಇವ್ರಿಗೆ ಬಿಡ್ರಿ ಡಾಕ್ಟ್ರ. ಏನ ಏನ ಅವನ ಹೆಸರು? ಮಾಲ್ಪಾನಿ ಅಂತ. ಮಾಲ್ಪಾನಿ. ಗೊತ್ತಾಯ್ತಣ್ಣ. ಡಾಕ್ಟ್ರೇ, ಏನಣ್ಣ ಹೆಸರು? ಹರಿಶ್ಚಂದ್ರ. ಹೆಣಕಾಯ ಕರೆಕ್ಟ್ ಆಗಿದೆ ನಿನ್ ಹೆಸರು. ಕಂಬಳಿ ಕೋಲ್ ತರ್ಲಿಲ್ವಾ? ಏನಿಲ್ಲ, ಕಾಮೆಂಟ್ರಿ ಶುರು ಮಾಡು. ಚೊಲ್ಲೇಶ್ವರ. ಈ ಲೈವ್ ಕಾಮೆಂಟ್ ನ ಮಾಡಿಸಿ ಆದಷ್ಟು ಬೇಗ ಬಾಡಿನ ಐಸ್ ಫ್ಯಾಕ್ಟರಿಗೆ ವಾಪಸ್ ತಗೊಂಡೋದ್ರೆ ಸರಿ, ಇಲ್ಲಾಂದ್ರೆ ಸಮಸ್ಯೆ ಆಗ್ಬಿಡುತ್ತೆ. ಏನ್ ಮಾಡೋದು? ಬಂದೇ ಇರಿ. Hi. What's your name? Harichandra. Oh, you look so strong. Are you a sportsman? Cricket. I am fast bowler. Wow. Nobody catching my balls. Oh, really? My is always bouncing. Oh my God! Wow. ರಾತ್ರಿ ಎಲ್ಲ ಇಲ್ಲೇ ನಿಂತಿರ್ತೀರಾ? ಅಲ್ವಾ? Okay, good night. ಹಾಯ್ ಸ್ಟಾರ್. ರಾತ್ರಿ ಎಲ್ಲ ಒಬ್ರೇ ನಿಂತಿರ್ತೀರಲ್ವಾ, ಅದಕ್ಕೆ ಕಂಪನಿ ಕೊಡೋದಕ್ಕೆ ಒಂದಲ್ಲ ಎರಡಲ್ಲ 12 ಸುಂದರಿಯನ್ನ ತಂದಿಟ್ಟಿದೀನಿ. ಹ್ಯಾವ್ ಫನ್. ಬಾಯ್. ಅವನು ಮುಂದಿನ ಕ್ರಿಸ್ಮಸ್ ವರ್ಗೂ ಅಲ್ಲಾಡಲ್ಲ, ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ಕ್ಯಾಲೆಂಡರ್ ಇಂದ ಜೇನ್ ಸುರಿತಾ ಇದೆ ಅನ್ನೋ ತರ ಬಾಯ್ ಬಿಟ್ಕೊಂಡು ನೋಡ್ತಾ ಇದ್ದಾನೆ. ಬೇಗ ಬೇಗ. ಬನ್ನಿ ಬನ್ನಿ. ಹೋಗಿ ಅಣ್ಣ ಅಣ್ಣ, ನಾನು ಎಲ್ಲೂ ನೋಡ್ತಾ ಇಲ್ಲಣ್ಣ. ಅಣ್ಣ ಡಾನ್ನೇ ನೋಡ್ತಾ ಇದ್ದೀನಿ. ಆ ಡಾಕ್ಟ್ರು ಏನ್ ಪವಾಡ ಮಾಡಿದ್ರು ಗೊತ್ತಿಲ್ಲಣ್ಣ. ಅಣ್ಣ ಡಾನು ಒಳ್ಳೆ 16 ವಯಸ್ಸು ಹುಡುಗಿರ್ತಾರ ಡಿಸೈನ್ ಆಗಿ ನುಳಿತಾ ಇದಾರೆ ಅಣ್ಣ. ಡಾಕ್ಟರ್ ಅಣ್ಣ, ಒಂದ್ ನಿಮಿಷ ಅಣ್ಣ. ಡಾಕ್ಟ್ರ್ ಎಲ್ಲಿ?
ನೀವು ಕ್ಯಾಲೆಂಡರ್ ನೋಡೋದ್ರಲ್ಲಿ ಬಿಸಿ ಆಗಿದ್ರಲ್ಲ ಆಗ್ಲೇ ಮನೆಗೆ ಹೋದ್ರು. ಮನೆಗೆ ಹೋದ್ರ? ನನ್ಗೆ ಆಸೆ ತೋರಿಸಿ ಇಲ್ಲಿ ಮಲಗಿಸಿ ಮನೆಗೆ ಹೋದ್ರ ಅವರು? ಹೌ ಡೇರ್ ಹಿ! ನೀವು ಮಾತಾಡ್ತಿ ಸುಮ್ಮನೆ ಮಲ್ಕೊಳ್ಳಿ. ಇನ್ನು ರಾತ್ರಿ ಎಲ್ಲ ಬಾಕಿ ಇದೆ ಅಲ್ವಾ? ಡಾಕ್ಟರ್ ಒಂದ್ಸರಿ ಹೇಳಿದ್ಮೇಲೆ ಖಂಡಿತವಾಗ್ಲೂ ಬರ್ತಾರಲ್ವಾ ಅವರು? ಮತ್ತೆ ಬಡಿನ ಬೆಳಗ್ಗೆ ICU ಶಿಫ್ಟ್ ಮಾಡ್ಬೇಕಲ್ಲಪ್ಪ. ಅದು ಸೀಕ್ರೆಟ್ ಆಗಿ ಸತ್ವಿ. ಹೋಗಿ ಬಂದವರು ಹೋಗಲೇಬೇಕು, ಹೋಗವರು ಬರಲೇಬೇಕು. ನಂಗೆ ರಿಮೋಟ್ ಕಾರ್ ಬೇಕು. ನನ್ಗೂ ಅಷ್ಟೇ. ನನ್ಗೆ ಗೊಂಬ ಬೇಕು. ನನಗೆ ಹೊಸ ಡ್ರೆಸ್ ಬೇಕು. ಡ್ರಮ್ಮು. ನನಗೆ ಕ್ರಿಕೆಟ್ ಬ್ಯಾಟ್ ಬೇಕು. ಹಲೋ, ನಾನು ಯಮನ ಎದುರ್ಕೋಬೇಡ್ರಿ, ನಾನ್ರಿ ಆಂಬುಲೆನ್ಸ್ ಡ್ರೈವರ್ ಯಮ್ಮ. ಓ ನೀವಾ? ಹೇಳಿ. ಪ್ರೀತಿಯಲ್ಲಿ ಇರೋ ಸುಖ ಗೊತ್ತೇ ಇರ್ಲಿಲ್ಲ. ಹಾ ಮರಿಯಲ್ಲ. ಆಮೇಲೆ ಅನ್ನ ಡಾನ್ ಟ್ರೀಟ್ಮೆಂಟ್ ನೆಪದಲ್ಲಿ ನಮ್ಗೇನೇನ್ ಬೇಕು ಅದನ್ನ ತರ್ಸ್ಕೊತಾ ಇದೀವಿ. ಹಾ ನಿಮ್ಗೇನಾದ್ರು ಬೇಕಾ? ನನಗೆ 2 ಬಾಟ್ಲು ಕಾಚಾ ವಿಸ್ಕಿ. ಕಾಚಾ ಅಲ್ಲಪ್ಪ, ಸ್ಕಾಚ್ ಸ್ಕಾಚ್. ಅದೇ ಆಮೇಲೆ ಪಾನ್ 50 ಪ್ಯಾಕೆಟ್. 50 ಯಾಕೆ? 51 ಬರೀತೀನಿ. ಒಂದ್ ದಕ್ಷಿಣೆ ಕೊಟ್ಟಂಗಾಗತ್ತೆ. ಆಮೇಲೆ ಗಾಡಿಗೆ 2 ಟೀ ಆಯಿಲು. 20 ಲೀಟರ್ ಬರೀಲ್ಲ? ಚೆನ್ನಾಗಿದ್ದಾರಣ್ಣ? ಎಸ್ ಮೇಡಮ್? ಈ ಲಿಸ್ಟ್ ಅಲ್ಲಿರೋ ಔಷಧಿ ಎಲ್ಲ ತಗೊಂಬನ್ರಿ. ಅವ್ರ ಟ್ರೀಟ್ಮೆಂಟ್ಗೆ ಇಷ್ಟೊಂದ? ಅಣ್ಣ ಡಾನ್ ಬದುಕ್ಬೇಕೋ ಬೇಡವೋ? ಏಯ್, ನಾನ್ ಯಾರು ಗೊತ್ತೇನ್ರು? ಮಿಸ್ಟರ್ ಮಾಲ್ಪಾನಿ, ಗ್ಲೋಬಲ್ ಇನ್ವೆಸ್ಟರ್, ಹಾರ್ಡ್ವೇರ್ ಅಂಡ್ ಸಾಫ್ಟ್ವೇರ್ ಟೈಕೂನ್. ನಾವ್ಯಾರು ಗೊತ್ತು? ಸಾಫ್ಟ್ವೇರು ಹಾರ್ಡ್ವೇರ್ಗಳಿಗೆಲ್ಲ ಅಂಡರ್ವೇರ್ ಬಿಚ್ಚೋರು. ಮೊದಲ 2 ಪ್ಲೇಟ್ ದೋಸೆ ತಿನ್ನು, ನೀರ್ ದೋಸೆ, ಆಮೇಲೆ ಸಾವಕಾಶ ಮಾತಾಡೋನು. ನೀರ್ ದೋಸೆನಾ? ಏನ್ರಿ ಅದು? ನಿಮ್ ಮುಂದಿನ ಚಿತ್ರದಲ್ಲಿ ನಮ್ಗೊಂದು ಚಾನ್ಸ್ ಕೊಡಿ ಬಾಸ್. ಆಕ್ಷನ್ ಸೀನ್ಸ್ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತೀವಿ. ಇನ್ನೊಂದು ಪ್ಲೇಟು ನೀರ್ ದೋಸೆ. ಬೇಡ ಬೇಡ ಲೇ, ಇವಂಗ ನೀರ್ ದೋಸೆ ಬ್ಯಾಡಂತ ಆಮ್ಲೆಟ್ ಬೇಕನಪ್ಪ. ಆಮ್ಲೆಟ್ ಏನಂಗಂದ್ರೆ? 60 ಅಡಿ ಬಿಲ್ಡಿಂಗ್ ಮೇಲಿಂದ ನಿನ್ನ ಉಲ್ಟಾ ನೇತಾಕ್ತೀವಿ. ಆಮೇಲೆ ಚಾಕು ತಗೊಂಡು ಹಗ್ಗ ಕಟ್ ಮಾಡ್ತೀವಿ. ಮೊಟ್ಟೆ ತಲೆ ಫುಟ್ಪಾತ್ ನಲ್ಲಿ ಬಿದ್ದು ಆಮ್ಲೆಟ್ ಆಗ್ಬಿಡುತ್ತೆ. ಬೇಕಾ ಆಮ್ಲೆಟ್? ನೀರ್ ದೋಸೆನೂ ಬೇಡ, ಆಮ್ಲೆಟ್ ಬೇಡ. ಯಾವ್ದೂ ಬೇಡವಾ? ನನ್ನಿಂದ ಏನಾಗ್ಬೇಕು ಹೇಳಿ? ಎತ್ರ ಇವನ್ನ. ಡಾಕ್ಟರ್ ಒಂದ್ ಫೋನ್ ಹಾಕೊಡ್ಲೆ. ಟ್ರಾಲಿ. ಹಲೋ ಸರ್. ಹಲೋ ಡಾಕ್ಟ್ರ. ಸರ್ ಅಣ್ಣ ಆರಾಮಾಗಿದ್ದಾರೆ. ಅವ್ರು ಆರಾಮ್ ಇರ್ತಾರ ಬಿಡ್ರಿ, ಅದಲ್ಲ ಸಮಸ್ಯೆ. ನಿಮ್ ಸಮಸ್ಯೆ ಇಲ್ಲಿ ನೀರ್ ದೋಸೆ ಆಮ್ಲೆಟ್ ತಿನ್ನಾಕತ್ತಾನ, ಅವನ್ ಜೋಡಿ ಮಾತಾಡ್ರಿ. ಹಲೋ, ಯಾರು ಸರ್? ನಾನು ಮಾಲ್ಪಾನಿ. ಡಾಕ್ಟ್ರ ಕೇಳಿಸ್ಕೊಂಡ್ರನ? ನೀವು ಹೂ ಅನ್ರಿ, ನೀರ್ ದೋಸೆ ಮೇಲೆ ತತ್ತಿ ಒಡೆದ್ ಆಮ್ಲೆಟ್ ಹಾಕಿ ಬಿಡ್ತೀನಿ. ಅಯ್ಯೋ, ಮೊದ್ಲು ಅವ್ರು ಫೋನ್ ಕೊಡಿ. ಹಾ, ಅಗಳ್ಯಾಡಿ ಫೋನ್ ಏನ್ರ ಕೆಳಗ್ ಕೆಡವಿದಿ, ಆಮೇಲೆ ನಿನ್ನ ಪ್ಯಾಂಟ್ ನ್ಯಾನ ಕಿತ್ಕೊಂಡ್ಬಿಡ್ತೀನಿ. ಹಾ, ಹೆಲೋ ಫರ್ ಡಾಕ್ಟರ್. ಮರ್ಯಾದೆ ಮಿಸ್ಟರ್ ಮಾಲ್ಪಾನಿ. ನಾನ್ ಹೂ ಅಂದ್ರೆ ಅಲ್ಲಿ ನಿಮ್ ಉಸಿರೇ ನಿಲ್ಲಿಸ್ಬಿಡ್ತಾರೆ. ಅವ್ರನ್ನ ಬಿಟ್ಬಿಡಿ ಸರ್. ಹೌದಾ? ಬಿಡ್ರೋ ಸರ್, ಬಿಟ್ಬಿಡಿ ಅಂದ್ರೆ ನೀರ್ ಒಳಗಲ್ಲ ಸರ್, ಅವ್ರನ್ನ ಬಿಟ್ಬಿಡಿ ಅಂದೆ. ಹಂಗ ಸರಿಯಾಗಿ ಮೊದ್ಲೇ ಹೇಳ್ಬಾರ್ದನ? ಎತ್ರೋ. ಸಾರಿ ಜಿ, ನನ್ನಿಂದ ಏನಾಗ್ಬೇಕಾಯ್ತು ಅಂತ ಹೇಳಿ ಜಿ. ಏನಿಲ್ಲ, ಅದೇ ಹೇಳಿದ್ನಲ್ಲ, ಮಕ್ಕಳ ಹಾರ್ಟ್ ಆಪರೇಷನ್ ಬಗ್ಗೆ. ನಿಮಗೆ ಇಷ್ಟ ಬಂದಂಗ್ ಮಾಡಿ ಜಿ, ಫ್ರೀಯಾಗಿ ಆಪರೇಷನ್ ಮಾಡಿ ಜಿ, ನಮ್ ಹಾಸ್ಪಿಟ್ಲ್ ಎಕ್ಕುಟ್ಟೋಗ್ಲಿ ಜಿ. ಇವರಿಂದ ನನ್ನ ಬಿಡ್ಸು ಜಿ. 22 ಮಕ್ಕಳಿದ್ದಾರೆ. 22 ಮಕ್ಳೇನು? ಆ ಮಕ್ಳು, ಅವ್ರ ಮಕ್ಳು, ಅವ್ರ ಮೊಮ್ಮಕ್ಳು ಎಲ್ಲರಿಗೂ ಫ್ರೀಯಾಗಿ ಆಪರೇಷನ್ ಮಾಡ್ಬಿಡಿ ನನ್ ದುಡ್ಡಲ್ಲಿ. ಮತ್ತೆ ಉಗುರು ಕೆಳಗಿರೋ ಕೋಳೆನ್ ಕೂಡ ಫ್ರೀ ಆಗಿ ದಾನ ಮಾಡಲ್ಲ ಅಂತ ಹೇಳ್ತಿದ್ರಿ. ಉಗುರೇನು, ಬೆರಳು, ಕೈ, ಕಾಲು, ಕಿಡ್ನಿ, ಲಿವರ್ ಎಲ್ಲ ನೀವೇ ಇಟ್ಕೊಂಡ್ಬಿಡಿ. ನನ್ನ ಈ ರಾಕ್ಷಸನಿಂದ ಕಾಪಾಡಿ ಪ್ಲೀಸ್.
ಕಾಪಾಡಿ. ಎಲ್ಲ ಮಕ್ಕಳ ಆಪರೇಷನ್ ರೆಡಿ ಮಾಡಿ. ಎಲ್ರಿಗೂ? ಪ್ರತಿಯೊಬ್ಬರಿಗೂ ಈ ವಾರದಲ್ಲೇ ಶೆಡ್ಯೂಲ್ ಮಾಡಿ. ಡಾಕ್ಟರ್ ಅಂಕಲ್ ಬೆಳಿಗ್ಗೆಯಿಂದ ಸಪ್ಪೆಯಾಗಿದ್ದಾರೆ. ಹೌದಲ್ವಾ? ಬಾ ಬಾ. ನಮಸ್ಕಾರ ಡಾಕ್ಟ್ರೆ. ನಮಸ್ಕಾರ. ಇಲ್ಲಿ ನಡೀತಾ ಇರೋದೆಲ್ಲ ನನಗೂ ಗೊತ್ತಿದೆ. ಡಾನ್ ವಿಷಯದಲ್ಲಿ ಏನೂ ಪಾಪ ಪ್ರಜ್ಞೆ ಇಟ್ಕೋಬೇಡಿ. ಆಸ್ಪತ್ರೆ ಮುಖಾನೇ ನೋಡ್ದಿರೋ ನಮ್ಮಂತಹ ಬಡವ್ರ ಮಕ್ಕಳಿಗೆ ಇಂತಹ ದೊಡ್ಡ ಆಸ್ಪತ್ರೆ ತಂದು ಆರೈಕೆ ಮಾಡೋಕೆ ಪಣ ತೊಟ್ಟಿದ್ದೀರಾ. ಬಡವ್ರ ಜೀವ ಬೇರೆ, ಶ್ರೀಮಂತರ ಜೀವ ಬೇರೆ ಅನ್ನೋದೇನೂ ಇಲ್ಲ. ಎಲ್ಲಾ ಜೀವಗಳು ಒಂದೇ. ಆ ಜೀವಕ್ಕೆ ನೀವು ಬೆಲೆ ಕೊಡ್ತಾ ಇದ್ದೀರಾ. ದೇವರು ನಿಮ್ಮ ಕಾರ್ಯದಲ್ಲಿ ಕೈಗೂಡ್ತಾನೆ. ಏನು ಯೋಚನೆ ಮಾಡಬೇಡಿ. ಹೇಗಾದ್ರೂ ಮಾಡಿ ನಿಮ್ಮನ್ನೇ ನಂಬ್ಕೊಂಡು ಬಂದಿರೋ ಎಲ್ಲಾ ಜೀವಗಳನ್ನ ಉಳಿಸ್ಕೊಡಿ ಡಾಕ್ಟರ್. ಶೋರ್. ಯಾವ್ದು ವರ್ಷದ ಪೆನಾಯಿಲ್ ವಾಸನೆ. ಏನದು? ಜ್ಯೂಸು. ತಗೊಂಬ ತಗೊಂಬ. ಅಣ್ಣ ಇದ್ ನಿನ್ಗಲ್ಲ, ಒಳಗಡೆ ಇದನ್ನಲ್ಲ ನನ್ ಮಗ ಬಂಡೆಗೆ. ಇಲ್ಲಿ ನಮ್ ಕುಡಿಯಕ್ ಕೊಳಾಯಿ ನೀರಿಲ್ಲ, ಕಂಡವ್ರಲ್ಲ ಜ್ಯೂಸ. ನಮ್ ಕರ್ಮ. ಕೊಡುವಾಗ ಏನ್ ಗುರಾಯಿಸ್ತಿದ್ಯಾ? ಪ್ಲಾಸ್ಟರ್ ಬಿಚ್ಚು ನಾನು ಯಾರಂತ ತೋರಿಸ್ತೀನಿ ಅಂತ ನನ್ ಮಗನೆ. ನೀನೇನ್ ದೊಡ್ಡನಾ? ನೀನ್ ಬಂಡೆ ಅಂದ್ರೆ ನಾನು ಹಂಡೆ. ಜ್ಯೂಸ್ ಬೇಕಾ ಮರಿ? ಪ್ಲಾಸ್ಟರ್ ಬಿಚ್ಲಾ? ಹೊಟ್ಟೆ ಬಂದ್ಬಿಡು. ಏನ್ ಬಾಯಿಗೆ ಬೋರ್ ಆಗ್ತಿದ್ಯೇನೋ? ಇಲ್ಲ ಅಣ್ಣ. ನೀನೇನೋ ಇನ್ಕಮಿಂಗ್ ಕೊಡ್ತಾ ಇದ್ಯಾ, ಓಕೆ. ಅವನೇನಾದ್ರೂ ಔಟ್ ಗೋಯಿಂಗ್ ಮಾಡಿದ್ರೆ ನಾನು ಅಲ್ಲೂ ಒರ್ಸ್ಲಾ? ಇಲ್ಲ ಅಣ್ಣ, ನೀನ್ ಯೋಚನೆ ಮಾಡಕ್ ಹೋಗ್ಬೇಡ. ನಾನು ಅಲ್ಲೂ ಪೈನಲ್ ಹಾಕಿದೀನಿ. ಇನ್ನು ಈ ಬಂಡೆ ನನ್ ಮಗಂದು ಅದೆಷ್ಟ್ ಸೇವೆ ಮಾಡ್ಬೇಕೋ ಏನೋ. ಆ ಡಾನ್ ಕಡೆಯವ್ರ ಕೈಗೆ ಸಿಕ್ಕಾಕೊಳ್ಳೋ ತನಕ ನಮ್ ಕರ್ಮ ಕಣ. ಕೇಳ್ತಿರೋದು ಕುಡಿಯೋ ಗುಂಡಯ್ಯ, ಸಿಡಿಯೋ ಗುಂಡಲ್ಲ. ಬೀದಿಲೆ ಗುಂಡ್ ಕಲ್ಗ ಮಾಡ್ತಿರಲ್ಲಯ್ಯ. ನಾವ್ ಈ ಕಡೆ ಹೋಗೋಣ ಎಲ್ಲರೂ. ಬಂದ್ರು ಎಲ್ರು ಸೇರ ಓಡ್ರು. ಬನ್ರಿ ಬೇಗ. ಗಾಡಿ ತಿಗಲೆ, ಗಾಡಿ ತಿಗಲೆ. ಆಂಬುಲೆನ್ಸು ಜನಗಳನ್ನ ಸಾಗಿಸೋದು. ಜನರನ್ನು ಸಾಗಿಸೋದಲ್ಲ ನನ್ನ ಮಗನೇ, ನಿನ್ನೆ ಸಾಯಿಸ್ಬಿಡ್ತೀನಿ. ಗಾಡಿ ಹತ್ರ ಓಡ್ಸ್ ಮಗನ. ಲೇ, ಈ ಮುತ್ತು ಮಾಳಿಗೆ ಮನಿ ಅಂದ್ರೆ ಒಬ್ಬೊಬ್ರು ಚೊಣ್ಣದ್ ಲಾಡಿ ಚಟ ಚಟ ಅಂತ ಹರಿತಾವ. ಅಂತಾದ್ರಾಗಿ ಮುತ್ತು ಮಾಳಿಗೆ ಮನಿ ಮ್ಯಾಗ ಅಟ್ಯಾಕ್ ಮಾಡೋ ಪವರ್ ಯಾವನಿಗೆ ಬಂತಲ್ಲ ಈ ಬೆಂಗಳೂರದಾಗ? ಅಣ್ಣ, ಬೆಂಗಳೂರಲ್ಲಿ ಅಂತ ಮೀಟ್ರ್ ಯಾರಿಗಿದೆ? ಯಾರು ಬೇರೆ ಊರ್ನವ್ರು ಇರ್ಬೇಕು. ಹಾ ಅಣ್ಣ, ಮೀಸೆ ಗ್ಯಾಂಗ್ನವ್ರ ಕಳ್ಸಿರ್ಬೇಕಣ್ಣ.
ಅಣ್ಣ ನಮ್ ಗಾಡಿ ನೋಟೆಡ್ ಆಗ್ಬಿಟ್ಟಿದೆ, ಗಾಡಿ ಚೇಂಜ್ ಮಾಡ್ಬೇಕಂತ ಹೇಳ್ತಾವ್ರೆ. ಹೌದಣ್ಣ, ಈ ತರ ಡಬ್ಬಾ ಗಾಡಿ ಇರ್ಬೇಕು, ಯಾರಿಗೂ ಡೌಟ್ ಬರಲ್ಲ. ಕರೆಕ್ಟ್ ಆಗಿ ಹೇಳಿದ್ಲೆ ನೀನು. ಇನ್ ಈ ಸಿಟಿಯಾಗ ಅಡ್ಡಾಡಕ ಈ ಗಾಡಿನ ಸೇಫು, ಈ ಮುತ್ತು ಗ್ಯಾಂಗ್ ಎಲ್ಲ ಆಂಬುಲೆನ್ಸ್ ಇನ್ಮೇಲೆ ಫಿಕ್ಸ್. ಕೇಳಿಸ್ಕೊಂಡನ, ಇನ್ಮೇಲೆ ಇದೆ ನಮ್ಮ ಅಣ್ಣನ ಅಫಿಷಿಯಲ್ ವೆಹಿಕಲ್. ಅಣ್ಣ ಯಾವಾಗ ಕರೆದ್ರ ಎಲ್ಲಿದ್ರ ಹೆಂಗಿದ್ರ ಓಡ್ಕೊಂಬರ್ಬೇಕು. ಏನ ಓಡ್ ಬರಲ್ಲ, ಓಡಿಸ್ಕೊಂಬರ್ಲ? ಗೊತ್ತಾಯ್ತು ಬಿಡಿ. ಏನ್ಲೇ ಇದ ಗೋಣಿ ಚೀಲ್ದಾಗ ಯಾವ್ದೋ ಒಂದು ಜೀವ ಒದ್ದಾಡಕತ್ತೈತಿ. ಅದ ಊರ ಬಣ್ಣ ಮರಿ ಮರಿ ಕುರಿ ಮರಿ, ಅದನ್ನ ನೋಡ್ಬಿಟ್ರೆ ಪೊಲೀಸ್ ಹಿಡ್ಕೊಂಡ್ಬಿಡ್ತಾರಲ್ಲ, ಅದಕ್ಕೆ ಕಟ್ ಹಾಕಿದೀವಿ. ಓಹೋ, ಊರ್ ಹಬ್ಬದ ಹೆಸರಿನ್ಯಾಗ ಕುರಿ ತೊಡಿ ತೆಗೆದಿಟ್ಟು ವಾರಗಟ್ಲೆ ಕುದಿಸ್ತೀನೋ ಮಕ್ಕಳು ನೀವು. ಹಲೋ, ಅದೇ ಆ ಗಿರಾಕಿನ ಎತ್ತಾಕೊಂಡ್ ಬರ್ತಾ ಇದೀನಿ, ನೀವು ಡಾಕ್ಟರ್ಗೆ ಹೇಳ್ಬಿಡಿ. ಡಾಕ್ಟರ್ಗೆ ಫೋನ್ ಮಾಡ್ಬೋದಿತ್ತಲ್ವಾ? ಹಾಗೆ ಸುಮ್ಮನೆ. ಅಯ್ಯೋ ನಾಚಿಕೆ. ಹೋಗಿಪ್ಪ, ಮರಿಬಿಡಿ. ಏ ಹರಿಚಂದ್ರ, ನಿಲ್ಲಲೇ, ಅಲ್ಲಲೇ ಅಲ್ಲೇ ಅಣ್ಣ ಡಾನ್ ಅಂತ ಕಿತ್ತು ಅಲ್ಲೇನ್ ನಡೀತೈತಿ ವರದಿ ಓಪ್ಸ್ ಅಂತಂದ್ರ ಹೊರಗೆ ಹೊಂಟಿ ಅಲ್ಲಲೇ. ಅಣ್ಣ ಅಣ್ಣ ಡಾನ್ ಟ್ರೀಟ್ಮೆಂಟ್ ಗೆ ಇಷ್ಟೊಂದು ಐಟಮ್ ತರ್ಬೇಕಂತಣ್ಣ. ಇದೇನ್ಲಿ ಹನುಮಂತರ ಬಾಲ ಬೆಳೆದಂಗ್ ಬೆಳೆದೈತಲ್ಲ, ನಮ್ಮ ಅಣ್ಣಗೆ ಇಷ್ಟು ದೊಡ್ಡ ರೋಗ ಆಯ್ತಾ? ಹೋದ ಗುಗ್ಗು ನನ್ನ ಮಗನ, ನೀವ್ ಓದುದ್ರಾಗ ನನ್ನ ಮೊಮ್ಮಕ್ಕಳಿಗೆ ಮಕ್ಕಳಾಕವ. ಲೇ ನೀವ್ ಓದ್ಲೆ, ಓದಾಕ್ ಬರುತ್ತ ನಿನಗ? ದಿನ ಓದ್ತೀನಿ ನಾನು. ನೋಟಿನ ಮೇಲಿರೋ ಅಂಕಿ ಕ್ವಾರ್ಟರ್ ಮೇಲಿರೋ ಸಂಖ್ಯೆ. ಎಷ್ಟತ್ತೇಲೆ ನೀವ್ ಓದಿದ್ದ? 4ನೇ ಕ್ಲಾಸ್ ಅಣ್ಣು. ಲೇ ಯವ, ನಮ್ಮ ಗ್ಯಾಂಗ್ನ್ಯಾಗ ದೊಡ್ಡ ಗ್ರಾಜುಯೇಟ್ ನನ್ನ ಮಗ ಅಂದ್ರೆ ಇವನ. ಓದ್ ಓದ. ಗ್ಲೂಕೋಸ್, ಎಕ್ಸ್ರೇ ಯೂನಿಟ್, ಲಿಪ್ಸ್ಟಿಕ್, ಮೇಕಪ್ ಸೆಟ್, ಸನ್ ಗ್ಲಾಸ್, ಜೂನಿಯರ್ ಹಾರ್ಲಿಕ್ಸ್, ಅಗ್ಗಿಸ್ ಬೇಬಿ ಪ್ಯಾಕ್, ಟೂಟಿ ಆಯಿಲ್. ಟೂಟಿ ಆಯಿಲ್ ಗಾಡಿಗೆ ಹಾಕದಲ್ವಾ? ಲೇ ಗಾಡಿಗರ ಹಾಕ್ಲಿ ಬಾಡಿಗರ ಹಾಕ್ಲಿ, ಡಾಕ್ಟರ್ ಹೇಳ್ಯಾರ ಅಂದ್ಮೇಲೆ ತರ್ಸುದ್ ಅಷ್ಟಪ್ಪ. ಲೇ ನಾವ್ ಹ್ಯಾಂಗ್ ನಮ್ ಡಿಪಾರ್ಟ್ಮೆಂಟ್ನಾಗ ಇಂಪ್ರೂವ್ ಮಾಡ್ಕೊಂಡಿವಿ, ಹಂಗ ಅವರು ಅವ್ರ ಮೆಡಿಕಲ್ನಾಗ ಬಾಳ ಇಂಪ್ರೂವ್ ಮಾಡ್ಕೊಂಡಾರ. ಡೆವಲಪ್ಮೆಂಟ್. ಮುಂದೋದ ಪಾನ್, ಸ್ಕಾಚ್, ವಿಸ್ಕಿ, ಸೋಡಾ. ಲೇ ನಮ್ಮ ಅಣ್ಣ ಪಾರ್ಟಿ ಮಾಡೋ ಲೆವೆಲ್ ಹುಷಾರಾಗಿ ಬಿಟ್ಟನ. ಲೇ ಹರಿಚಂದ್ರ, ಎಷ್ಟು ರೊಕ್ಕ ಖರ್ಚಾದ್ರೂ ಚಿಂತಿಲ್ಲ. ಬಾ ಡೋಡಿ ಹನುಮಂತ, ನಮ್ಮ ಅಣ್ಣ ನೀನ ಕಾಪಾಡ. ಈ ಕಾಟನ್ ಯಾಕೆ ನನ್ ಕೈಲಿ ಕೊಟ್ರು? ತಿನ್ನಕ್ಕೆ. ಇದನ್ನ ಎಲ್ಲಿಡ್ಲಿ? ಎಲ್ ಬೇಕಾದ್ರೂ ಇಡಿ. ನಮಸ್ಕಾರ ಡಾಕ್ಟರ್ಗೆ. ಇವ್ರನ್ನೆಲ್ಲ ಬಡ್ಕೊಂಡೆ, ಅದು ಬರ್ಬ್ಯಾಡ್ರಿ ಅಂತ ಅಣ್ಣನ ಮೇಲೆ ಪ್ರೀತಿ ಬಂದ್ಬಿಟ್ರ. ಅಣ್ಣ ಮೊದ್ಲಿಗಿಂತ ಬಹಳ ಸುಧಾರಿಸ್ಬಿಟ್ರು. ಹೆಂಗೈತ್ ನೋಡ್ರಿ ಮುಖದಾಗ ಕಳೆ, ಪ್ರೇತ ಕಳೆ. ಡಾಕ್ಟ್ರ, ಇನ್ನು ನಮ್ಮ ಅಣ್ಣ ಆದಷ್ಟು ಬೇಗ ಸುಧಾರಿಸ್ಕೋತಾನ ಅಂತ ನನಗನ್ಸ್ತೈತಿ. ಹೌದೌದು, ಬಹಳ ಹುಷಾರಾಗ್ಬಿಟ್ಟಿದ್ದಾರೆ. ಇನ್ನೆತ್ತೋದೊಂದೇ ಬಾಕಿ. ಇನ್ನೆದ್ದು ನಿಮ್ಮನ್ನೆಲ್ಲ ತಪ್ಕೊಳ್ದಂತೆ ಬಾಕಿ. ಡಾಕ್ಟ್ರ, ನನಗೊಂದು ಡೌಟ್. ಏನು? ಸಾಮಾನ್ಯವಾಗಿ ಈ ಹತ್ತಿನ ಮನುಷ್ಯನ ಮೂನ್ಯಾಗ ಯಾವಾಗ ತುರುಕ್ತಾರ? ಸತ್ತಾಗ? ಅಂದ್ರೆ ನಮ್ಮ ಅಣ್ಣ ಏನು? ಡಾಕ್ಟ್ರ, ಇನ್ನ ಈಗ ನಮ್ಮ ಅಣ್ಣನ ಮೂಗ್ನ್ಯಾಗ ಹತ್ತಿ ತುರುಕಿತ್ರಿ? ಹೋಗ್ಲಲ್ಲ. ಇಲ್ಲ ಇಲ್ಲ, ತುರುಕಿತ್ರಿ. ನಿಮ್ಗೆಲ್ಲೋ ಭ್ರಮೆ. ಅಯ್ಯೋ, ಏನಾದ್ರು ಟೆನ್ಷನ್ ಇದ್ದಾರಾ ಸಾರು? ಅವ್ರಿಗೆ ಯಾವಾಗ್ಲೂ ಟೆನ್ಷನ್. ಹೌದ್ರಿ ಡಾಕ್ಟ್ರ, ಸಿಕ್ಕಾಪಟ್ಟಿ ಒತ್ತಡ, ಭಾರಿ ಟೆನ್ಷನ್ ರೀ. ದಾನು ಲಾಂಗು ಮಚ್ಚು ಜನಕ್ಕೆ ಅದೇನೋ ಇಲ್ದಿರೋದಲ್ಲ ಇದೆ ಅನ್ಸುತ್ತೆ. ನೀವು ಟೆನ್ಷನ್ ಕಡಿಮೆ ಮಾಡ್ಕೋಬೇಕು. ಈಗ ಒಂದ್ ತಾಸಿನಿಂದ ಶೂಟ್ಔಟ್ ನಿಂದ ತಪ್ಪಿಸ್ಕೊಂಡು ಬಂದೀನಿ. ಇದಕ್ಕ ಏನ್ ಮಾಡ್ಬೇಕು ಡಾಕ್ಟ್ರ? ಇದಕ್ಕೆ ನೀವು ಮೆಡಿಕೇಶನ್ ತಗೋಬಹುದು ಅಥವಾ ಮೆಡಿಟೇಷನ್ ಮಾಡಿ. ಮೆಡಿಟೇಷನ್ ಅಂದ್ರೆ? ಬನ್ನಿ ಹೇಳ್ಕೊಡ್ತೀನಿ. ಮೊದ್ಲು ಕಣ್ಮುಚ್ಕೊಳ್ಳಿ. ಹಾಗೆ ಒಂದು ಕಲ್ಪನಾ ಲೋಕಕ್ಕೆ ಹೋಗಿ. ಡಾಕ್ಟ್ರ, ಕಲ್ಪನಾ ಸತ್ ಬಹಳ ದಿವಸ ಆಗಿಲ್ಲ, ಮತ್ ಬದುಕಿದ್ಲ ನನಗೆ? ಇಮ್ಯಾಜಿನೇಷನ್. ಓಹೋ, ಇದು ಇಮ್ಯಾಜಿನೇಷನ್. ಅದು ಅದಲ್ಲ ಬಿಡಿ. ಇಲ್ಲಿ ನೋಡಿ, ಕಣ್ಮುಚ್ಕೊಳ್ಳಿ. ಮನಸ್ಸು ಹಗುರ ಆಗ್ಬೇಕು ಅಂದ್ರೆ ಹಿತವಾದ ಯೋಚನೆಗಳನ್ನ ಮಾಡ್ಬೇಕು.
ಒಂದ್ ಹಸಿರು ಬೈಲು, ಒಂದ್ ಚಿಟ್ಟೆ, ಹಕ್ಕಿಗಳು ಕಾಣ್ತಾ ಇದೆಯಾ? ಕಾಣಕತ್ತೈತ್ರಿ ಡಾಕ್ಟರ್. ಹಸಿರು ಕಬ್ಬಿನ ಪಡ, ಆ ಕಬ್ಬಿನ ಪಡದಾಗ ಒಬ್ಬ ಚಂಬು ಹಿಡ್ಕೊಂಡು ಸಂಡಾಸ್ ಕುಂತಾನ. ಅಷ್ಟು ಡೀಪ್ ಆಗಲ್ಲ ಇಮ್ಯಾಜಿನ್ ಮಾಡಬೇಡಿ. ಬರೀ ಬಯಲು, ಚಿಟ್ಟೆ, ಹಕ್ಕಿ ಪಾತ್ರೆ ಕಣ್ ಮುಚ್ಕೊಂಡು ಧ್ಯಾನ ಮಾಡಿ. ಹಾಗೆ ನೀವು ಧ್ಯಾನ ಮಾಡ್ಬೋದು ಕಣ್ ಮುಚ್ಕೊಂಡು. ಹಾಗೆ 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 ಕಣ್ ತೆಗಿಬೇಡಿ. 10, 9, 8, 7, 6, 5. ಹೇಗನ್ನಿಸ್ತಾ ಇದೆ? ಮನಸ್ಸು ಹಗೂರ್ ಅನ್ಸಾಕತ್ತೈತ್ರಿ ಡಾಕ್ಟ್ರ. ಹೇಗೂ ರಿಲ್ಯಾಕ್ಸ್ಡ್ ಆಗಿದ್ದಾನೆ. ನಡೆದಿದ್ ನಿಜನೆಲ್ಲ ಹೇಳ್ಬಿಡ್ಲ? ಮೊದ್ಲೇ ಡಾನು ಮಚ್ಚ ತಗೊಂಡ್ ಕೊಚ್ಚಾಕಿದ್ರೆ. ಆದ್ರೂ ರಿಲ್ಯಾಕ್ಸ್ಡ್ ಆಗಿದ್ದಾನೆ. ಬೈಪಾಸ್ ರೂಟಲ್ಲಿ ಟ್ರೈ ಮಾಡ್ತೀನಿ. ಡಾಕ್ಟ್ರೇ, ಮುತ್ತು ಮಾಳಿಗೆ ಮನೆಯವರೇ, ಒಂದು ವಿಷಯ ನಿಮಗೆ ಬುದ್ಧ ಗೊತ್ತಾ? ಗೊತ್ತ. ಸ್ವಾಮಿ ಬುದ್ಧ ಬಾಳ ಚಲೋತ್ಯಾಗ ಪ್ರವಚನ ಮಾಡ್ತಾರ್ರಿ ಡಾಕ್ಟ್ರ. ಮನ್ ಟಿವಿಯಾಗ ರಿಲೇ ಆತಲ್ರಿ, ಹೆಣ್ಮಕ್ಳು ಕುಂತಲ್ಲೇ ಕುಣಿಯಾಕತ್ತಿದ್ರಲ್ಲ, ಆ ಹೀರೋಯಿನ್ ಹೆಸರೇನ್ರಿ? ಆ ಸ್ವಾಮಿ ಅಲ್ಲ ರೀ, ಸ್ವಾಮಿ ಬುದ್ಧ, ಬೌದ್ಧ ಧರ್ಮದ ಸ್ಥಾಪಕರು. ಅವ್ರಿಗೇನಾಗೈತಿ? ಅವ್ರಿಗೇನ್ರ ಆಗಲ್ ಬಿಡ್ರಿ, ಆಕ್ಸಿಡೆಂಟ್ ಆಗೈತಿ. ಅಲ್ಲ ಸರ್, ಅವರು ಜನರಿಗೆಲ್ಲ ಸಾವಿನ ಬಗ್ಗೆ ಅರಿವು ಮೂಡಿಸ್ಬೇಕು ಅಂತ ಅವ್ರ ಶಿಷ್ಯನ್ನ ಕರೆದು ಸಾವೇ ನೋಡದ ಮನೆಯಿಂದ ಸಾಸಿವೆ ತಗೊಂಬ ಅಂತ ಕಳ್ಸಿದ್ರು. ಅವನು ಹೋದ, ಬರೀಗೈಯಲ್ಲಿ ಬಂದ. ಪ್ರಪಂಚದಲ್ಲಿ ಸಾವೇ ಇಲ್ಲದ ಮನೆ ಎಲ್ಲಿದೆ ಹೇಳಿ? ಸಾಸಿವೆನೇ ಸಿಗ್ಲಿಲ್ಲ. ಇದರಿಂದ ನಿಮ್ಗೆ ಏನ್ ಗೊತ್ತಾಗುತ್ತೆ? ಬಿಡ್ರಿ, ನಿಮಗೀಗ ಸಾಸಿವೆ ಕಾಳು ಹರ್ಕತೈತಿ. ಲೇ ನಾರಾಯಣ, 1-2 ಕ್ವಿಂಟಲ್ ಸಾಸಿವೆ ಕಾಳು ತಂದು ಕೊಡ್ರಿ ಅವ್ರಿಗೆ. ಸರ್, ಇದು ಸಾಸಿವೆ ಪ್ರಶ್ನೆ ಅಲ್ಲ ಸರ್, ಸಾವಿನ ಪ್ರಶ್ನೆ. ನಾವೆಲ್ಲರೂ ಸಾವನ್ನ ಸಂತೋಷವಾಗಿ ಸ್ವೀಕರಿಸಬೇಕು ಅಂತ ಬುದ್ಧ ಹೇಳಿದಾರೆ ಸರ್. ಸರ್, ನೀವೊಂದ್ ಮಾತು ಹೇಳ ಡಾಕ್ಟರ್, ನಮ್ಮ ಅಣ್ಣ ಡಾನ್ ಜೀವಕ್ಕೆ ಅಪಾಯ ಐತೆ ಅನ್ನೋ ಒಂದ್ ವಿಷಯ ಬಿಟ್ರೆ 100 ವಿಷಯ ಹೇಳ್ರಿ ಕೇಳ್ತೀನಿ. ಇಲ್ಲ ಅಂತಂದ್ರ ಜೇಡ್ರಳ್ಳಿ ಜಾಕಿ, ಆನೆಲದ್ದಿ ಆನಂದ, ಕಪ್ಪಿ ಕರಿಯ, ಲಾಂಗ್ ಲೋಕಿ, ಬಾಂಗ್ ಭಾಸ್ಕರ ಇವ್ರಿಗೆಲ್ಲ ಆದ ಪರಿಸ್ಥಿತಿ ನಿಮಗೂ ಆಗತ್ತ. ಯಾರು ಇವರೆಲ್ಲ? ಇವರೆಲ್ಲ ನಮಗಳ ಕೈಯಾಗ ಮಳ್ರಾದವ್ರ ಲಿಸ್ಟ್ ರೀ. ಯಪ್ಪ, ಫೇಸ್ಬುಕ್ ಅಲ್ಲಿ ಫ್ರೆಂಡ್ಸ್ ಲಿಸ್ಟ್ ಹೇಳ್ದಂಗೆ ಹೇಳ್ತಿರಲ್ಲ ಸ್ವಾಮಿ. ಡಾಕ್ಟ್ರ, ನಾ ಹೇಳಿದ್ದೆಲ್ಲ ಅರ್ಥ ಆಯ್ತಾ? ನಮ್ಮ ಅಣ್ಣ ಡಾನ್ಗ ಬಾಳ ಚಲೋ ತ್ಯಾಂಗ್ ನೋಡ್ಕೋಬೇಕು. ಲೇ ನಾರಾಯಣ, ಇವ್ರು 1 ಕ್ವಿಂಟಲ್ 2 ಕ್ವಿಂಟಲ್ ಸಾಸಿವೆ ಕಾಳು ತಂದು ಕೊಡ್ರಲೇ. ನಾ ಇನ್ನು ಬರ್ತೀನಿ. ನಮ್ಮಣ್ಣನ ದೇವ್ರು, ನಮ್ಮಣ್ಣನ ಸರ್ವಸ್ವ. ಯಾರು? ಏನ್ರಿ ಡಾಕ್ಟ್ರ, ಫೋನ್ ಹಚ್ಚಿದಾಗ ಒಮ್ಮೆ ಯಾರು ಯಾರು ಅಂತ ಹೊಳ್ಳೆ ಮುಳ್ಳೆ ಕೇಳಿ ನನ್ನ ಮ್ಯಾಲ ನನಗ ಡೌಟ್ ಬರಂಗ್ ಮಾಡಕತ್ತಿರಲ್ರಿ. ಓ ಸಾರಿ ಮುತ್ತು ಸರ್, ಗೊತ್ತಾಗಿಲ್ಲ ಸರ್, ಹೇಳಿ ಸರ್. ಅಣ್ಣನ ದೇವ್ರು. ಅಣ್ಣನೇ ದೇವ್ರು, ಅಣ್ಣನೇ ಸರ್ವಸ್ವ. ಅಣ್ಣ ಇಲ್ದೆ ಸುಣ್ಣಾನು ಇಲ್ಲ, ಬಣ್ಣಾನು ಇಲ್ಲ. ಹೇಳಿ. ಏನ್ ಡಾಕ್ಟ್ರ, ನನಗ ಟಾನ್ ಹೊಡ್ಯಾಕತ್ರಿನ? ಹಾಗಲ್ಲ ಸರ್, ಮತ್ತೆ ಅಣ್ಣ ಡಾನ್ ನೋಡಕ್ ಬರ್ತಾ ಇದೀರಾ ಸರ್? ಇಲ್ಲ, 4 ದಿವಸ ಊರಾಗಿರುದಿಲ್ಲ. ಡಿ ಗ್ಯಾಂಗ್ ಜೊತೆ ಮೀಟಿಂಗ್ ಐತಿ, ದುಬೈ ಹೊಂಟೀನಿ. ಅಣ್ಣನ್ನ ನೀವ ಚಲೋ ತ್ಯಾಂಗ್ ನೋಡ್ಕೋಬೇಕು, ನಿಮ್ಮ ನಂಬಿಟ್ಟು ಹೊಂಟೀನಿ. ಬರ್ಲ್ರೆ? ವೆರಿ ಗುಡ್ ಸರ್. ಬಾನ್ ವಾಯೇಜ್ ಸರ್. ಸಾರ್ ತಿರುಪತಿ ಯಾತ್ರೆ ಇಂಡಿಯಾ ವರ್ಲ್ಡ್ ಕಪ್ ಗೆಲ್ಲದಂತೆ ಸಾರ್, ಹಾರ್ಕೆ ತೀರ್ಸಿ ಬನ್ರಿ ಇಲ್ಲಿ. ತಿರುಪತಿ ಹೊಡ್ ಬನ್ನಿ, ತಗೊಳ್ಳಿ, ಎಂಜಾಯ್. ಏನ್ ಹನಿ, ದಿಲ್ ಖುಷು, ವಾಟ್ಸ್ಆಪ್. ಇನ್ನು 4 ದಿನ ಡಾನ್ ಕಾಟ ಇಲ್ಲ, ಅದಕ್ಕೆ. ಹಾಗಾದ್ರೆ ನಮ್ ಡ್ರೀಮ್ ಸಾಂಗ್ ಫಿಕ್ಸ್. ಎಸ್. ಸೆಕ್ಸಿ ಲೊಕೇಶನ್ ಅಲ್ಲಿ ದುಬೈ. ದುಬೈ ಬೇಡ, ಅದೊಂದ್ ಬಿಟ್ಟು ಯಾವ ಊರಾದ್ರೂ ಓಕೆ. ಬನ್ನಿ, ನಿಮ್ಮ ಸುಮ್ಮನೆ ಬಿಡಲ್ಲ ನಾನು. ನೀರ್ ಕುಡಿಸ್ತೀನಿ ನಿಮ್ಗೆ. ನೀರ್ ಕುಡಿಸ್ತೀಯಾ? ಕುಡಿಸೋರ್ ನಾವು, ಕುಡಿಯೋ ನೀನಮ್ಮ. ಕುಡಿಸ್ರು. ಸರ್, ಟೀ.
ಪ್ಲೀಸ್. It's getting worse. Yes, sir. Supports are fine, hemoglobin is up, echoes normal. What could be wrong? What could be wrong? Get an X-ray. Yes. It's pneumothorax. Just tube ready, buddy. ದುಬೈನಾಗ ಬರೀ ಉಸುಗ ಅಡ್ಡಾಡ್ ಸಾಕಾಗಿದೆ. ನಿಮ್ ಲೆಕ್ಕದಲ್ಲಿ ಅದೇ. ಲೇ ಯಮ್ಮ ಬೇಗ ಹೊಂಡಲೆ ಅಣ್ಣನ್ ನೋಡಿ ಒಂದು ವಾರ ಬೇಗ ಹೊಂಡ. ಆಯ್ತಣ್ಣ. ಅಣ್ಣ ಹೋಗ್ತಾ ದಾರಿಲಿ ಒಂದ್ ಬಾಡಿನ ಪಿಕಪ್ ಮಾಡ್ಬೇಕಂತೆ. ಬಾಡಿನ ಪಿಕಪ್ ಮಾಡ್ಕೊಂಡು ಹರಿಶ್ಚಂದ್ರ ಗಂಟೆ ಡ್ರಾಪ್ ಮಾಡ್ಬಿಟ್ಟು ಹೋಗ್ಬಿಡೋಣ. ಒಂದ್ ಬಾಡಿ ಬ್ಯಾಡೋ 2 ಬಾಡಿ ಡೆಲಿವರಿ ಮಾಡೋಣ. 2 ಯಾವ್ದು? ಒಂದ್ ಅದು ಇನ್ನೊಂದು ನೀನು 2 ಸೇರ್ಸೆ. ಯಾವ ಬಾಡಿ ಇಲ್ಲ, ನೋ ಬಾಡಿ. ಏನಮ್ಮ ಯಮ್ಮ ಮೇಟ್ರನ್ ಜೊತೆ ಫುಲ್ ಜೋರ? ಏನಿಲ್ಲಪ್ಪ. ಹಾಗೆ ಸುಮ್ಮನೆ ಅದ ಆ ಎಮ್ಮನ್ ಮೇಲೆ ಇರೋ ಒಂದು ಗೌರವ. ನೀನ್ ಗೌರವ ಗಂಭೀರ ಎಲ್ಲ ಚೆನ್ನಾಗ್ ಗೊತ್ತಾಗುತ್ತೆ. ನೀನ್ ಅವಳು ಕಳ್ಸೋ ಪೋಲಿ SMS ಅಲ್ಲೇ. ಅದೆಲ್ಲ ನಿನಗೆ ಹೆಂಗ್ ಗೊತ್ತು? ಹೆಂಗಂದ್ರೆ ನೀನ್ ಅವಳು ಕಳ್ಸೋ ಪೋಲಿ SMS ಎಲ್ಲ ಅವಳು ನನಗ್ ಫಾರ್ವರ್ಡ್ ಮಾಡ್ತಾಳೆ. ಏನೇ ಆಗ್ಲಿ ಒಳ್ಳೆ ಸೆಲೆಕ್ಷನ್ ಬಿಡಮ್ಮ. ವಾಟರ್ ಟ್ಯಾಂಕ್ ತರ ಅವಳು ಜೇನಿನ್ ಟ್ಯಾಂಕ್ ಇದ್ದಂಗೆ ಮಾಡು. ಲೇ ನಾರಾಯಣ ಯಾಕ್ರೋ ಅವ್ನ್ ರೇಗಿಸ್ತೀರಿ? ಜೀವನದಾಗ ಪ್ರೀತಿ ಮಾಡ್ತಾನೆ ಇರ್ಬೇಕಪ್ಪ. ಏ ನಾರಾಯಣ ಆ ಸರ್ದಾರ್ಜಿ ಸಿಕ್ಕಿದ್ನ? ನನ್ ಮುಖ ಇನ್ನೂ ಸಿಕ್ಕಿಲ್ಲ. ಸಿಗಲೇ ಐತೆ ಅವನಿಗೆ ಮಾರಿ ಹಬ್ಬ. ಆ ಬಂಡೆ ಸಿಕ್ಕಿದ್ನ? ಆ ಬಂಡೆ ನನ್ ಮಗನು ಇನ್ನೂ ಸಿಕ್ಕಿಲ್ಲ ಅಣ್ಣ. ಹೌದಾ? ಲೇ ಯಮ್ಮ ಯಾವಾಗ ನಿಮ್ಮೂರ್ ಹಬ್ಬ? ಊರ ಹಬ್ಬನ ಯಾವ್ದು? ಲೇ ಈ ಕುರಿನ ಪಕ್ಕದಾಗ ಇಟ್ಕೊಂಡು ಅಡ್ಡಾಡ್ತಿಲ್ಲ, ಯಾವಾಗ ಮಾಡ್ತೀರಿ ಅಂದೆ? ಕುರಿ ಮುಂದಿನ ವಾರ. ಮಾಡ್ರಿ ದೇವ್ರ ಹೆಸರು ಹೇಳ್ಕೊಂಡು ಕೊಯ್ದು ಕುಡಿದು ಮಜಾ ಮಾಡ್ರಿ. ನಿನ್ನ ಹೆಸರೇನು? ಪ್ರಿಯಾಂಕಾ. ಉಸಿರಲ್ಲಿ ಡೀಪ್ ಬ್ರೀತ್. ಇನ್ನು ಜೋರಾಗಿ. ವೆರಿ ಗುಡ್. ಸ್ಟ್ರಾಂಗ್ ಆಗ್ಬಿಟ್ಟಿದ್ಯಾ? ಶಿ ಇಸ್ ರೆಡಿ ಫಾರ್ OT. ಪೇರೆಂಟ್ಸ್ ಅವರ ಕನ್ಸರ್ನ್ ಲೆಟರ್ ತೊಗೊಳ್ಳಿ. ಓಕೆ ಸರ್. ಹಲೋ ಹೇಳಪ್ಪ ಅಮ್ಮ. ಡಾಕ್ಟ್ರೆ ನಿಮ್ ಗಿರಾಕಿನ ಏರ್ಪೋರ್ಟ್ ಇಂದ ಎತ್ತಾಕೊಂಡ್ ಬರ್ತಾ ಇದೀನಿ. ಏನ ಈಗ ಬರ್ತಿದಾರ? ನಾಳೆ ಬರ್ಬೇಕಾಗಿತ್ತಲ್ಲಪ್ಪ. ಬಂದ್ಬಿಟ್ರು. ಹೌದಾ? ಒಂದ್ ಕೆಲಸ ಮಾಡೋ, ಮದುವೆ ಹೆಣ್ಣಿನ ತರ ಮೆತ್ತಿಗೆ ನಿಧಾನವಾಗಿ ಕರ್ಕೊಂಬ. ಅರ್ಥವಾಯ್ತು ಬಿಡಿ. ನಾನ್ ಸ್ವಲ್ಪ ರೆಡಿ ಮಾಡ್ಬೇಕಿಲ್ಲಿ. ಹಲೋ ಗುಡ್ ಮಾರ್ನಿಂಗ್. ಅರ್ಜೆಂಟ್ ತಗೊಂಬನ್ನಿ. ಸರಿ ಡಾಕ್ಟರ್. ಗುಡ್ ಮಾರ್ನಿಂಗ್. ಹೌ ಯು? ದಿನ ಇದೇ ಕಥೆ ಆಯ್ತು. ರಾತ್ರಿ ಎಲ್ಲ ವೇಟ್ ಮಾಡಿಸೋದು, ಬರೋದೇ ಇಲ್ಲ. ಬೆಳಿಗ್ಗೆ ಬಂದು ಸ್ವೀಟ್ ಆಗಿ ಗುಡ್ ಮಾರ್ನಿಂಗ್ ಹೇಳೋದು. ಪ್ಲೀಸ್ 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 ಮ್ಯಾಮ್, ವಿ ಹ್ಯಾವ್ ಅ ಸ್ಮಾಲ್ ಪ್ರಾಬ್ಲಮ್. ನಾನು ನಾಳೆ ಎಲ್ಲ ಈಗಲೇ ಬನ್ನಿ ಮೊದಲು. ಪ್ಲೀಸ್ ಮೊದಲು ಬಾಡಿ ತಗೊಂಡ್ಬರ್ಬೇಕು. ನೀವು ಬನ್ನಿ ಜೊತೆ. ಕಾದು ನನ್ ಯೌವನನೇ ವೇಸ್ಟ್ ಆಯ್ತು. ಡಾನ್ ಬರೋ ಹೊತ್ತಾಯ್ತು. ಖಾಲಿ ಬಿಡ್ ನೋಡಿದ್ರೆ ಅಷ್ಟೇ ನಮ್ ಗತಿ. ಖಂಡಿತವಾಗ್ಲೂ ಸರ್, ಈಗ ಏನ್ ಮಾಡುದು? ಬಾಡಿ ತರೋಣ. ಕರೆಕ್ಟ್, ಬನ್ನಿ. ಸರ್ ಐಸ್ ಫ್ಯಾಕ್ಟರಿಯಿಂದ ಬಾಡಿ ತರಕ್ ಹೋಗ್ತಿದ್ದೀವಿ. ಇವತ್ತು ಸಿಗಲ್ಲ ಸರ್. ಬನ್ನಿ ಹೇಳ್ತೀನಿ.
ಎಲ್ಲಿಗ್ರಿ? ಬನ್ನಿ ನೋಡಿ ಸರ್. ಇವ್ರು ಯಾವಾಗ ಸ್ಟ್ರೈಕ್ ಶುರು ಮಾಡಿದ್ರು ಸರ್? ಬೆಳಗ್ಗೆನೆ ಕೂತ್ಕೊಂಡು ತಾಯಿ ಬೇರೆ ಬಿಟ್ಬಿಟ್ಟಿದ್ದಾರೆ. ಅವ್ರ ಬೇಡಿಕೆ ಈಡೇರೋವರೆಗೂ ಜಾಗ ಬಿಟ್ಟು ಕದಲಲ್ವಂತೆ. ಈಗೇನ್ ಮಾಡೋದು? ಬಾಡಿ ಬೇರೆ ಒಳಗಡೆ ಸಿಗಾಕೊಂಡಿದೆಯಲ್ಲ ಡಾಕ್ಟರ್. ಓಹೋ, ಡಾನ್ ಬಂದೇ ಬಿಡ್ತಾನೆ. ಆಂಟಿ 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 ಮ್ಯಾಜಿಕ್ ತೋರಿಸ್ಲಾ? ಬೇಡ ಪುಟ್ಟಿ, ಡಾಕ್ಟರ್ ತುಂಬಾ ಬಿಸಿ ಇದ್ದಾರೆ. ನೀವಾದ್ರೂ ನೋಡಿ. ಆಮೇಲೆ ನೋಡೋಣ ಆಯ್ತಾ? ಪ್ಲೀಸ್ ಆಂಟಿ. ಸರಿ ಆಯ್ತು, ಕೊಡು. ಹಾ ಡಾಕ್ಟ್ರೇ, ಇದು ನೋಡಿ. ಅರೆ ಬೆಗ್ಗರ್ ಶ್ರೀನಿವಾಸ್. ನೆಕ್ಸ್ಟ್ ಪೇಜ್ ಟರ್ನ್ ಮಾಡಿ. ಶ್ರೀನಿವಾಸ್ದು ಮೀಸೆ ದಾಡಿ ಎರೇಸ್ ಮಾಡ್ಬಿಟ್ಟೆ, ಅನ್ನ ಡೌನ್ ಆಗ್ಬಿಟ್ರು. ನನ್ನಿಂದ ನಂಬೋಕೆ ಆಗ್ತಿಲ್ಲ. ಇಟ್ಸ್ ಶಾಕಿಂಗ್. ಅದಕ್ಕಿಂತ ದೊಡ್ಡ ಶಾಕಿಂಗ್ ಅಲ್ಲಿ ಬರ್ತಾ ಇದೆ ನೋಡಿ. ನಮಸ್ಕಾರ ಡಾಕ್ಟ್ರೇ. ಸರ್, ಅಣ್ಣ ನಾನೇ ಬೆಗ್ಗರ್ ಡ್ರೆಸ್ ಅಲ್ಲಿ ಬಂದಾಗಿದೆ. ಯಾಕೆ ಡಾಕ್ಟ್ರೆ, ನನ್ ಗುರು ಸಿಗ್ಲಿಲ್ವೇ? ನಾನು ಶ್ರೀನಿವಾಸು, ಎಲ್ಲಾ ರಾಯಲ್ ಚಾಲೆಂಜರ್ ಕೃಪೆ. ತಗೊಳ್ಳಿ ಪ್ರಸಾದ. ಅಯ್ಯೋ, ಲಡ್ಡು ಸಿಕ್ಕದ್ರಿ. ಶ್ರೀನಿವಾಸ್, ನಿಮ್ಮಿಂದ ಒಂದು ಸಹಾಯ ಆಗ್ಬೇಕು. ಏನ್ ಡಾಕ್ಟ್ರೆ? ಹೇಳ್ತೀನಿ ಬನ್ನಿ. ಬನ್ನಿ ಬನ್ನಿ ಬನ್ನಿ. ತುಂಬಾ ಹೊತ್ತಾಗಿ ದೊಡ್ಡ ಗನಂದಾರಿ ಕೆಲಸ ಇದೆಯಾ? ಪ್ರಾಣ ಹೋದ್ರೂ ಮಿಸ್ ಮಾಡೋಕ್ ಆಗೋದಿಲ್ಲ ನಾನು. ಅಂಥ ಕೆಲಸ. ಏನ್ರಿ ಅದು? IPL ಸೆಮಿಫೈನಲ್ಸ್. ಒಂದ್ ಬಾಲು ಮಿಸ್ ಮಾಡದೆ ನೋಡ್ಲೇಬೇಕು. ನೋಡಿ, ನೀವು ಫುಲ್ ಮ್ಯಾಚ್ ನ ದೊಡ್ಡ ಸ್ಕ್ರೀನ್ ಅಲ್ಲಿ ನೋಡತ್ರ ನಾನು ಅರೇಂಜ್ ಮಾಡ್ತೀನಿ. ಹೌದಾ? ನಮ್ಗೆ ಸಹಾಯ ಮಾಡಿ ನೀವು ಫೈನಲ್ಸ್ ನ ಪೆವಿಲಿಯನ್ ಅಲ್ಲಿ ಕ್ಲೋಸ್ ಅಪ್ ಅಲ್ಲಿ ನೋಡ್ಬೋದು. ಅದಕ್ಕೆ ನಾನ್ ಗ್ಯಾರಂಟಿ. ಮಲ್ಲಿಯರ ಜೊತೆ ಪಲ್ಯ ತಿನ್ಕೊಂಡ. ಹೌದು, ಇಂದ ನಾಳೆ IPL ಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಡಾಕ್ಟ್ರೆ. IPL ನನ್ ಮಗ. ಬಾ ಬಾ ಬಾ. ಈಗ ಹೇಳಿ ಡಾಕ್ಟ್ರೆ, ಏನ್ ವಿಷಯ? ಏನಿಲ್ಲ, ನಿಮ್ ಪಾಡಿಗೆ ನೀವು ಆರಾಮಾಗಿ ಹಾಸಿಗೆ ಮೇಲೆ ಮಲ್ಕೋಬೇಕಷ್ಟೇ. ಈ ಹಾಸಿಗೆ ಮೇಲೆ? ಹೌದು. ನನ್ ಕಲ್ ಹಾಸಿಗೆಗಿಂತ ಈ ಹಾಸಿಗೆ ಎಷ್ಟು ಮೃದುವಾಗಿದೆ. ನೀವಿಲ್ಲಿ ಮಲ್ಕೊಂಡು ಒಬ್ಬರ ತರ ಆಕ್ಟ್ ಮಾಡ್ಬೇಕಷ್ಟೇ. ಯಾರ ತರ? ಇವನ್ ತರ. ಅಯ್ಯೋ ಡಾಕ್ಟ್ರೆ, ಇವ್ ನಮ್ ತರನೇ ಇದ್ದಾನೆ. ಅದಕ್ಕೆ ನಿಮ್ಮನ್ನ ಆಕ್ಟ್ ಮಾಡಕ್ ಹೇಳ್ತಿರೋದು. ಯಾಕಿದೆಲ್ಲ? ಉತ್ತರ ಕೊಡಕ್ಕಾಗದಿರೋ ಪ್ರಶ್ನೆಗಳನ್ನ ಹಾಗೆಲ್ಲ ಕೇಳಬಾರ್ದು. ಸಿಂಪಲ್ ಸರ್. ಈಗ ಒಬ್ರು ವಿಸಿಟರ್ ಬರ್ತಾರೆ, ನಿಮ್ಮನ್ನ ನೋಡ್ತಾರೆ, ಅವ್ರು ಹೋಗ್ತಾರೆ, ಆಮೇಲೆ ನೀವು ಫ್ರೀ. ಅಷ್ಟೇ 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 ಅಷ್ಟೇ. ಈ ತಿರುಕನ ಮೇಲೆ ಅದೆಷ್ಟು ಪ್ರೀತಿ ಡಾಕ್ಟ್ರೆ ನಿಮ್ಗೆ. ಉಚಿತವಾಗಿ ತಿರುಪತಿ ಯಾತ್ರೆ ಮಾಡಿಸಿದ್ರಿ. ನೀವ್ ಹೇಳಿದ್ಮೇಲೆ ಇಲ್ಲ ಅನ್ನೋದಕ್ಕಾಗತ್ತೆ. ಹೌದು ಹೌದು, ಬನ್ನಿ ಬೇಗ 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 ಬೇಗ. ಹಾಗೆ ಹಾಗೆ. ಅಂದಾಗೆ ಯಾರನ್ನ ನೋಡ್ಲಿಕ್ಕೆ ಬರ್ತಿರೋದು? ನಂತರನೇ ಇದಾನೆ ಅಂತ ಖುಷಿ ಪಟ್ಟಿಯಲ್ಲ, ಅವನ್ ತಮ್ಮ. ಹೆಸರು? ಮುತ್ತು ಮಾಳ್ಗೆ ಮನೆ. ಬಿಡ್ರಿ ನನ್ನ. ಕೂದಲು ತೆಗ್ಸೋದಕ್ಕೆ ಕಾಸು ಕೊಡ್ಸು ಅಂತ ಬಂದ್ರೆ ತಲೆ ತೆಗ್ಸೋದ್ರಲ್ಲ. ಅಯ್ಯೋ, ಇವಳು ಬೇರೆ ಬಂದು ಬಚ್ಚಿದ್ರೆ ಇನ್ನೊಂದು ಐಪಲ್ ನೋಡೋದು. ಹೋಗಿ ಪ್ಲೀಸ್ ನನಗೋಸ್ಕರ. ಆ ಡಾನ್ ಬಂದಾಗ ಸೈಲೆಂಟ್ ಆಗಿ ಕೋಮಲ್ ಮಲಗಿರೋ ಹತ್ರ ಮಲಗಿದ್ರೆ ಸಾಕು. ಏನ್ ಹೇಳ್ತಿದ್ದೀರಿ ಡಾಕ್ಟ್ರೆ? ಸೈಲೆಂಟ್ ಆಗಿ ಕೋಮದಲ್ಲಿರೋರು ಡಾನ್ ಹೆಸರು ಕೇಳಿದ್ರೆ ಎದ್ಕೊಂಡು ಹೋಗ್ಬಿಡ್ತಾರೆ. ಪ್ಲೀಸ್ 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 ಬಿಡಿ ಡಾಕ್ಟ್ರೆ. ಶ್ರೀನಿವಾಸ್, IPL ಫೈನಲ್ಸ್ ಮುಂಬೈ ಇಂಡಿಯನ್ಸ್ ವರ್ಸಸ್ RC. ವಿಜಯ್ ಮಲ್ಯ ಪಕ್ಕದ ಸೀಟು, ಸ್ಟೇಡಿಯಂ ಅಲ್ಲಿ, ಪೆವಿಲಿಯನ್ ಅಲ್ಲಿ, ಕ್ಲೋಸ್ ಅಪ್ ಅಲ್ಲಿ ನೋಡ್ಬೋದು. ಆದ್ರೂ ನಾನು ಬೇಡ ತಮ್ಮಯ್ಯ. ಥರ್ಡ್ ಅಂಪೈರ್ ಕೈಲಿ ಔಟ್ ಮಾಡಿಸ್ಬಿಟ್ಟಲ್ಲ ಡಾಕ್ಟ್ರೆ. ಗೆಟ್ ದ ಗೌನ್. ಓಕೆ ಸರ್. ಮಾತಾಡ್ಬೇಡಿ, ಬೇಗ ತಗೊಂಡೋಗ್ಬೇಕು. ಅಂಕಲ್, ಅಕ್ಕಪಕ್ಕ ಬಾಂಬ್ ಬಿಟ್ಟಿದಾರಂತೆ. ಯಾರೋ ಹೇಳಿದ್ದು? ಟಿವಿಲೆಲ್ಲ ಬರ್ತಾ ಇದೆ.
ನ್ಯೂಸ್ ಪೇಪರ್ ಕೊಟ್ಬಿಟ್ಟಿದ್ರಲ್ಲ ಡಾಕ್ಟ್ರೆ. ಅದು ಯಾವಾಗ ಏನೋ ತಿಂತಾ ಇರ್ತೀರಾ, ಸೋರ್ತಾ ಇರ್ತಲ್ಲ, ಓಡಿಸ್ಕೊಳಕ್ಕೆ ಏನ್ ಕೊಟ್ಟೆ? ಇದನ್ನ ತಗೊಂಡು ಮೆಡಿಕಲ್ ಶಾಪ್ ಹೋದ್ರ? ಹೌದು ಡಾಕ್ಟ್ರೆ. ಏನ್ ಸರ್ ನೀವು? ಸಾರಿ ಸರ್, ತಿಂಡಿ ಮಾಡಿದ್ರ? ಆಯ್ತು ಡಾಕ್ಟ್ರೆ. ಅದೇನೋ ಅಣ್ಣ ಬರ್ತಾರೆ ಅಂತ ಹೇಳಿದ್ರು. ಈಗ ಬರ್ತಾ ಇದಾರೆ ಅಂತ. ಬರ್ಲಿ ಬರ್ಲಿ ಬರ್ಲಿ. ಅಣ್ಣ ಅವ್ರು ಚೆನ್ನಾಗಿದಾರ? ಸರಿ ಡಾಕ್ಟ್ರೆ. ಏನಯ್ಯ ಮಾಂಸ ಪರ್ವತ, ನೋಡ್ತೀಯಾ ನಿಮ್ಮ ಅಣ್ಣ ಹೇಗ್ ಬಿರುಬಿರ ಅಂತ ಮಿಂಚ್ತಾ ಇದಾರೆ? ಅಲ್ಲೇನ್ ನೋಡ್ತೀಯ? ಅಣ್ಣ, ಅಣ್ಣನ ತಲೆ ಮೇಲೆ ಹಳದಿ ಹೆಲ್ಮೆಟ್ ಹಾಕ್ಬಿಟ್ಟಿದಾರಲ್ಲ. ಹಳದಿ ಹೆಲ್ಮೆಟ್ ಅಲ್ಲಯ್ಯ, ಅದು ತಿರುಪತಿ ಆಯಿಂಟ್ಮೆಂಟ್. ತಗೊಳ್ಳಿ ಲಿಸ್ಟ್ನ, ಬೇಗ ಹೋಗಿ ಎಲ್ಲ ತಗೊಂಡ್ ಬನ್ನಿ. ಮಧ್ಯಾಹ್ನ ಅಣ್ಣ ಡಾನ್ಗೆ ಆಪರೇಷನ್ ಇದೆ. ಸರಿ ಅಕ್ಕ. ಬೇಗ ತಗೊಂಬ, ಎಲ್ಲ ಮುಗ್ದೋಗಿದೆ. ನನ್ ಡಬ್ಬಿ ಮುಗ್ದೋಗಿತ್ತು. ಆಹಾ. ಹೊಸ ಲಿಸ್ಟ್ ಕೊಟ್ಟಿದ್ದಾರೆ. ವಿಸ್ಪರ್ ಸ್ಯಾನಿಟರಿ ನೋಡಿ, ಇದೆಲ್ಲ ಏನು ಅರ್ಜೆಂಟ್ ಇಲ್ಲ. ಅಣ್ಣ ಡಾನ್ ಆಪರೇಷನ್ ಇರೋದು ಮಧ್ಯಾಹ್ನ. ನೀವಲ್ಲಿ ಹೋಗಿ ಲೈಫ್ ಕಾಮೆಂಟ್ರಿ ಕೊಡಿ. ಯಾಕೆ ಒಬ್ಬೊಬ್ಸಂದ್ರಿ? ತೊಗೊಂಡೋಗಿ. ನಮಸ್ಕಾರ ಸರ್. ಗುಡ್ ಮಾರ್ನಿಂಗ್ ರೀ ಡಾಕ್ಟ್ರೆ. ನಮಸ್ಕಾರ. ಬನ್ನಿ, ಆಫೀಸಲ್ಲಿ ಕೂತು ಮಾತಾಡೋಣ. ಅಣ್ಣ ಆಮೇಲೆ ನೋಡೋಣ. ಅಣ್ಣನ ದೇವ್ರು, ಅಣ್ಣನ ಸರ್ವಸ್ವ, ಅಣ್ಣನ ಸೃಷ್ಟಿ. ಬನ್ರಿ. ತಡಿಯ ಬಂದ. ಮುಚ್ಚು ಬೇಗ. ಮುಚ್ಕೊಳ್ಳದೆ ಬಾಯ್ನ. ಅಣ್ಣ ಹೆಂಗದ ಅಂತ ಕೇಳಾಕತ್ತಾನ್ರಿ. ಓಕೆ, ಹೇರ್ ಕಟ್ ಎಲ್ಲ ಮಾಡ್ಕೊಂಡ್ರು. ಓ, ಹೇರ್ ಕಟ್. ಅವ ಶೋಕಿಲ್ಲ ಅಲ್ಲ, ಕ್ಲೀನ್ ಶೇವ್. ಯಾಕ್ರೋ ಇಲ್ಲಿ ಕರ್ಕೊಂಡ್ ಬಂದ್ರಿ? ತಲೆ ಇಲ್ವಾ ನಿಮ್ಗೆ? ಯಾರ್ ಕರ್ಕೊಂಡ್ ಬರಕ್ ಹೇಳಿದ್ದು? ಒಂದ್ ವಾರ ನಮ್ಮ ಅಣ್ಣನ್ ನೋಡ್ಲಾರ್ದ ಮನಸ್ಸು ದುಬಾಯ್ ಮರುಭೂಮಿ ಆದಂಗ ಆಗೈತಿ. ನೋಡಿ ಎಷ್ಟು ಚೇತರಿಸ್ಕೊಂಡ್ಬಿಟ್ಟಿದ್ದಾರೆ. ನೋಡ್ರಿ ನಮ್ಮ ಅಣ್ಣನ ಇನ್ನೇನು ಆದಷ್ಟು ಬೇಗ ಸುಧಾರಿಸ್ಕೊಂಡ್ಬಿಡ್ತಾನೆ. ನಾಳೆನೇ ಪ್ರಜ್ಞೆ ಬಂದ್ಬಿಡ್ತಾರೆ. ಹೋಗ ತಗೊಂಬೋಗು. ಅದ್ ತಗೊಂಬೋಗು. ಡಾಕ್ಟರ್ ಹೇಳಿದ್ದೆಲ್ಲ ತಂದು ಕೊಡಕತ್ತಿ ಇಲ್ಲ? ಅದ್ ತಂದು ಕೊಟ್ಟೆನಾ? ಈ ಹಾಸ್ಪಿಟಲ್ ತುಂಬಾ ಕಾಸ್ಟ್ಲಿ ಅಣ್ಣ, ತುಂಬಾ ಖರ್ಚಾಗತ್ತೆ. ಲೇ, ನಮ್ಮ ಲೆವೆಲ್ಗೆ ಆಸ್ಪತ್ರೆ ಕರೆಕ್ಟ್ ಆಗೈತ್ಲಿ. 1 ಲಕ್ಷ ಅಲ್ಲ, ಕೋಟಿ ಖರ್ಚಾಗ್ಲಿ, ನಮ್ಮ ಅಣ್ಣ ಎಚ್ಚರ ಆಗಿ ಬಂದ್ರ ಅಷ್ಟ ಸಾಕ. ಮೊದಲು ಅಣ್ಣನ್ ನೋಡ್ರಿ. ಅಣ್ಣನ್ ನೋಡ್ಬೇಕ್ರಿ, 1 ವಾರ ಇನ್ಫೆಕ್ಷನ್ ಆಗುತ್ತೆ. ಬೇಡ ಬೇಡ ಪ್ಲೀಸ್. ಡಾಕ್ಟ್ರ್, ನಮ್ಮಣ್ಣ ಡಾನ ಅನುಮಾನನ? ಡಾಕ್ಟ್ರ, ನಮ್ಮ ಅಣ್ಣನ ಮುಖದ ಮೇಲೆ ಚರ್ಮನ ಚೇಂಜ್ ಆಗಿಬಿಟ್ಟತ್ರಿ. ಚಾರ್ಮ್ ಬಂದ್ಬಿಟ್ಟೈತಿ, ಗ್ಲಾಮರ್ ಬಂದ್ಬಿಟ್ಟೈತಿ. ಥ್ಯಾಂಕ್ಸ್ ರೀ ಡಾಕ್ಟ್ರ. ಬನ್ನಿ. ತಡ್ರಿ, ನಾ ಇನ್ನೂ ನಮ್ಮ ಅಣ್ಣನ ಮುಖಕ್ಕೊಂದು ಮುತ್ತು ಕೊಡ್ಬೇಕು. ಕೊಡಿ. ಸಾಕು, ಜಾಸ್ತಿ ಆದ್ರೆ. ಅಣ್ಣ ಬೊಂಬಾಟ್ಲಿ. ನನ್ ಮುಖದ ಮೇಲೆ ಕಾಗೆ ಏನಾದ್ರೂ ಸೂಸು ಮಾಡ್ತಾ? ಇಲ್ಲ, ಮುತ್ತು ಮಾಳ್ಗೆ ಮನೆ ಬಂದು ಮುತ್ತು ಕೊಟ್ಟೋದ. ಮುತ್ತ? ಡಾಕ್ಟ್ರ, ಇದೇನ್ರಿ ಕುಂಟ ಕಾಸನ ಒಗ್ಗಾಲಿ ಆದ ಗಾಡಿ ಆದಂಗ ಆಗೈತಿ. ಎಂತೆಂತ ಗಾಡಿ ಇಡ್ತೀರಿ? ಮುರುಕ, ಜೋತ್ ಬಿದ್ದು. ಡಾಕ್ಟ್ರ, ಏನ್ರಿ ಇದೆಲ್ಲ? ಏನಿದೆ?
ಹುಡುಗರು ಎಷ್ಟು ಹುಡುಗಾಟ ಸ್ವಭಾವದವ್ರು ಅದಾರ ನೋಡ್ರಿ. ಏ ಹುಡುಗಿ ಏನಿದೆ? ಮಣ್ಣು ಗಿಡ ಕಾಕ ಮಣ್ಣು. ಗಿಡಕ್ಕೆ ಹಾಕು ಮಣ್ಣ ಎಲ್ಲಿಗೆ ಹೋಯ್ತಿರಿ? ಮಣ್ ಮಾಡಕ್ಕೆ. ಮಣ್ಣು ಮಾಡಾಕ ಅಂದ್ರ ಗಿಡ ನೆಟ್ಟು ಮಣ್ಣು ಮಾಡಾಕ ಮಣ್ಣು ಹಾಕ್ತಿವಿ ಅಂತಾರ. ನೀ ಏನ್ಲಿ ಅಂಗಿ ಅಷ್ಟ ಕಳೆದಿದ್ದಿ, ಚೊಣ್ಣನು ಕಳೆದಿದ್ದೆ ಅಂದ್ರೆ ಗಾಳಿ ಬಾಳ ಚಲೋ ಆಡ್ತಿದ್ದಲ್ಲ. ಯಾವ ಫ್ಲೋರಿಗೋ ನೀವು ಹೊಂಟಿರದ? ನೀವ್ಯಾವ ಫ್ಲೋರ್ಗೆ? ನಾವು ತಳಗ. ನಾವ್ ಅದಕ್ಕಿಂತ ಕೆಳಗೆ. ಓಹೋ ಪಾತಾಳಕ್ ಹೊಂಟ್ರೇನ? ಅಲ್ಲಿಗೆ ತಾನೇ ಇದೋಗದು. ಪಾತಾಳಕ? ಸುಮ್ನೆ ತಮಾಷೆ ಈ ಮಕ್ಳು. ಇದು ಬೇಕಾಗಿರೋದು ಫಸ್ಟ್ ಫ್ಲೋರ್ ತಾನೆ, ಮಣ್ಣು ಬೇಕಾಗಿರೋದು ಫಸ್ಟ್ ಫ್ಲೋರ್ ತಾನೆ. ನೆಕ್ಸ್ಟ್ ಬರುತ್ತೆ, ಮೊದ್ಲು ಇಳಿರಿ. ಏ ಹುಡುಗರಿಗೆ ಹೆಲ್ಪ್ ಮಾಡ್ರಲಿ, ಅವ್ರೇನೋ ಮಣ್ಣು ಮಾಡಕ್ ಹೊಂಟ್ರಂತ. ನೀವು ಬಂದ್ಬಿಡಿ, ಅವ್ರು ಮ್ಯಾನೇಜ್ ಮಾಡ್ತಾರೆ. ಬಂದ್ಬಿಡಿ ಬೇಗ ಬೇಗ. ಡಾಕ್ಟ್ರ ದುಬೈಯಿಂದ ಒಂದು 10 ಹೊಸ AK-47 ಅಂತಂದಿನಿ. ನನ್ನ ಮಕ್ಳು ಬಾಲ ಬಿಚ್ಚಬೇಕು, ಕತ್ತರಿಸಿ ಬಿಡ್ತೀನಿ. ಶೂಟ ಮಾತ ಇಲ್ಲ ಬೇರೆ ನನ್ನಂತೆಗ. ಅಣ್ಣ ಒಬ್ಬ ಹುಷಾರಾಗಿ ಬಂದ್ಬಿಟ್ರೆ ಬೆಂಗಳೂರಾಗ ನಮ್ಮ ಕೈ ಹಿಡಿದು ನಿಲ್ಸೋ ಕಾಣಿಸ್ತೇ ಇಲ್ಲ. ಮೈಸೂರು ಮಲ್ಲಿಗೆ ತರ ಗೋರಿ ಪಲ್ಯದು. ಏನಪ್ಪಾ ಮಗನ ಯಮ, ಎಲ್ಲಾರಿಗೆ ಏನು ದೇವ್ರ ಸಿನಿಮಾನ ತೋರ್ಸಾಕತ್ತೀನ? ಬನ್ನಿ ಸರ್ ಕುತ್ಕೊಳ್ಳಿ. ಯಾವ ಮುಂದ್ ಕುಂದಿರ್ತಾನ್ಲಿ, ಒಂದ್ ವಾರ ಆತ್ ಕಣ್ಣಿ ನಿದ್ದಿನೇ ಇಲ್ಲ, ಇಲ್ಲಿ ಹಿಂದ್ ಮಕ್ಕೋತೀನಿ. ಆಯ್ತು ಆಯ್ತು ಬರ್ತೀನಿ ರೀ ಡಾಕ್ಟ್ರೆ. ತಲೆ ಇದೆಯೋ ನಿಮ್ಗೆಲ್ಲ? ನಿಮ್ಗೆ ಯಾರು ಅದನ್ನ ತರ ಕೇಳಿದ್ದು? ಅವ್ರು ಏನಾರು ಗೊತ್ತಾಗಿದ್ರೆ ನಮ್ಮ ಆಸ್ಪತ್ರೆಗೆ ಬಾಂಬ್ ಬಿಟ್ಬಿಡ್ತಿದ್ದ, ನಮ್ಮನ್ನೆಲ್ಲ ಫಿನಿಶ್ ಮಾಡ್ಬಿಡ್ತಿದ್ದ. ಯಾಕೆ ಹೀಗೆ ಮಾಡಿದ್ರಿ? ನೀವು ಡ್ರಾಮಾ ಎಲ್ಲ ಮಾಡ್ತಾ ಇರೋದು ನಮ್ಗೋಸ್ಕರ ತಾನೆ, ಅದಕ್ಕೆ ಸಹಾಯ ಮಾಡೋಣ ಅಂತ ತಂದ್ವಿ. ಇನ್ನೀ ತಲೆ ಮಾಡ್ಬೇಡಿ. ನಿಮ್ ಸಹಾಯ ಬೇಕಾದ್ರೆ ನಾವೇ ಕೇಳ್ತೀವಿ. ಸಾರಿ. ಎಲ್ಲಿ ತಗೊಂಡೋಗಿಟ್ರಿ? ಯಾರಿಗೂ ಗೊತ್ತಾಗದೆ ಸೀಕ್ರೆಟ್ ಜಾಗದಲ್ಲಿ ಇಟ್ಬಿಟ್ವಿ. ಎಲ್ಲಿ? ಯಮ್ಮ ಅಂಕಲ್ ಗಾಡಿನಲ್ಲಿ. ಆ ಗಾಡಿ ಇಲ್ಲ? ಅಯ್ಯೋ ಪಾಪಿಗಳ. ಹೇಳಿ ಡಾಕ್ಟ್ರೆ. ಯಮ್ಮ ನೋಡು, ಯಾಕೆ ಹೇಗೆ ಏನು ಅಂತೆಲ್ಲ ಕೇಳ್ಬೇಡ. ನಾನು ಹೇಳೋದನ್ನ ಗಮನ ಇಟ್ಟು ಕೇಳಿಸ್ಕೊ. ನಿನ್ ಗಾಡಿಯಲ್ಲಿ ಹಿಂದ್ಗಡೆ ಒಂದು ಬ್ಲಾಕ್ ಚೀಲ ಇದೆ. ಹೌದು. ಅದ್ರೊಳಗೆ ಅನ್‌ನಾಟೋನ್ ಬಾಡಿ ಇದೆ. ಅದು ಮುತ್ತುಗೆ ಗೊತ್ತಾಗಬಾರ್ದು. ಹೇಗಾದ್ರು ಮ್ಯಾನೇಜ್ ಮಾಡು. ಓಕೆ ಓಕೆ ಓಕೆ. ಲೇ ಯಮ್ಮ, ಏನ್ಲೇ ಇದು? ಅದು ಹಾಸ್ಪಿಟಲ್ ವೇಸ್ಟ್ನಾ? ಬ್ಯಾಂಡೇಜು, ಖಾಲಿ ಬಾಟ್ಲ್ಗಳು, ಟಿಂಚರು, ಅದು ಇದು ವರ್ಷ ಹಾಕಿರೋದು. ಇದನ್ನೆಲ್ಲ ಊರಿಂದ ಆಚೆ ಹಾಕ್ಬಿಡು ಅಂತ ಡಾಕ್ಟರ್ ಹೇಳಿದ್ರಣ್ಣ, ತಗೊಂಡೋಗ್ತಾ ಇದೀವಣ್ಣ. ದೊಡ್ಡ ಪರಿಸರವಾದಿ ಪ್ರೇಮಿನ ನಮಗ ಆಸ್ಪತ್ರೆ ಕಡ್ಡಿ ಕಸ ಎಲ್ಲ ಊರ್ ಹೊರಗೆ ಬಿಸಾಕ್ತಾನಂತ. ಹುಡುಗರು ಕುಂದ್ರಾಕ ಜಾಗ ಇಲ್ಲ, ಡೀಸೆಲ್ ವೇಸ್ಟ್. ಎತ್ತಿ ಬಿಸಾಕಲೇ ಅತ್ತಾಗ. ಅದಂಗಲ್ಲಣ್ಣ, ಅದಕ್ಕೆ ಕ್ರಿಯಾಕರ್ಮ ಎಲ್ಲ ಮಾಡಿ ಕಾರ್ಯ ಮುಗಿಸಿ ಆಮೇಲೆ ಬಿಸಾಕ್ತಿವಣ್ಣ. ವೇಸ್ಟ್ ಪ್ಲಾಸ್ಟಿಕ್ ಕಡ್ಡಿ ಕಸಗಳಿಗೆಲ್ಲ ಏನ್ ಮಾಡ್ತಾರಲಿ ಕ್ರಿಯಾಕರ್ಮ? ಲೇ ಎತ್ತಿ ಬಿಸಾಕಲೇ ಅದನ್ನ. ಅಯ್ಯೋ ಅಣ್ಣ, ಅಯ್ಯೋ Bongo bongo, bongo tango, tango bongo. Nanu bongo, neenu bongo, sing a songo. Echara, echara, ultimate ಸಂಚು ಇದು. ಹುಚ್ಚರ, ಕಳ್ಳರ, ಕುರಿಗಳ ಸಂತೆ ಇದು. Dr. Golamala coming, he's gonna rocking, everybody waiting, yeah, gonna be little bit scaring, he's gonna trapping, right now missing, want to have a summer little bit of body, everybody gonna move your body, hit the body, shake your body, yeah, 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 yeah. Koda, matiಗೆ. ರವಿ ಸರ್, ಗೊಂಬೆಗಳೆಲ್ಲ ಬಂದಿವೆ, ಕವರ್ ತೆಗಿ, ನೀಟಾಗಿ ಒರ್ಸು. ಮೇಕಪ್ ಬಾಕ್ಸ್ ಇದೆ, ಗಡ್ಡ ಮೀಸೆ ಇದೆ, ಯಾವ್ದಕ್ಕೆ ಯಾವ್ದು ಸೂಟ್ ಆಗುತ್ತೋ ತಗಲಾಕು. ಬೆಸ್ಟ್ ಡ್ರೆಸ್ ನ ಸೆಲೆಕ್ಟ್ ಮಾಡಿ ಹಾಕು.
ಬೊಂಬೆ ಹೇಗ್ ಕಾಣ್ಬೇಕು ಗೊತ್ತಾ? ಲಕ 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 ಅಂತ ಹೊಳಿತಾ ಇರ್ಬೇಕು. ಹೋಗೋ ಬರೋ ಜನ ಅಲ್ಲ, ಹಾಗೆ ಒಳಗ್ ಬರಬೇಕು. ಏನೋ? ಆಯ್ತು ಸರ್. ಅದನ್ನ ಅಲ್ಲಿಟ್ಟು ಬೊಂಬೆ ಕವರ್ ತೆಗಿಯೋ. ಏನ್ ನ್ಯಾಚುರಲ್ ಆಗಿ ಗೊಂಬೆಗಳು ಮಾಡ್ಯಾರೋಣ. ಒಳ್ಳೆ ಹರ್ಭಜನ್ ಸಿಂಗ್ ತರ ಇದೆ. ಇದಕ್ಕೆ ಸರ್ದಾರ್ ಟಿಕೆಟ್ ಹಾಕ್ಬೇಡ. ಆಯ್ತು. ಹಲೋ ಟಿವಿ 9 ಹೇಳಿ. ನಿಮ್ಗೊಂದು ಸೆನ್ಸೇಷನಲ್ ನ್ಯೂಸ್ ಹೇಳ್ತಾ ಇದ್ದೀನಿ. ಯಾರಿಗೂ ಹೇಳಿಲ್ಲ, ನಿಮ್ಗೆ ಫಸ್ಟ್ ಹೇಳ್ತಾ ಇದ್ದೀನಿ. ಹೌದಾ? ಹೇಳಿ ಸರ್. ನಿಮ್ಗೆ ಮಾಲ್ಪಾನಿ ಹಾಸ್ಪಿಟಲ್ ಗೊತ್ತಾ? ಗೊತ್ತು. ಅಲ್ಲಿ ಡಾಕ್ಟರ್ ಅರ್ಜುನ್ ಅಂತ ಇದಾರೆ, ಗೊತ್ತಾ ನಿಮ್ಗೆ? ಗೊತ್ತು ಸರ್, ಮೊನ್ನೆ ತಾನೇ ಈ ವರ್ಷದ ಬೆಸ್ಟ್ ಡಾಕ್ಟರ್ ಅಂತ ಅವಾರ್ಡ್ ತಗೊಂಡ್ರಲ್ಲ. ಈಗ ನಾನು ಹೇಳೋ ವಿಷಯ ಕೇಳಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಎಂಥ ಬೆಸ್ಟ್ ಡಾಕ್ಟರ್ ಅವರು ಅಂತ. ಹೇಳಿ ಸರ್. ಏನಿಲ್ಲ ಸರ್, ಒಬ್ಬ ಸತ್ತೋಗಿರೋ ಪೇಷಂಟ್ ಇಟ್ಕೊಂಡು ಅವನು ಬದುಕಿದ್ದಾನೆ ಅಂತ ನಾಟಕ ಮಾಡಿ ದುಡ್ಡು ಮಾಡ್ಕೊತಾ ಇದಾರೆ ಸರ್ ಅವರು. ಹೌದಾ? ಹೌದು. ಥ್ಯಾಂಕ್ ಯು ಸರ್ ವಿಷಯ ತಿಳಿಸಿದ್ದಕ್ಕೆ. ಹೋಗಿ ಸರ್, ಬೇಗ ಹೋಗಿ. ಹಲೋ ಉದಯ ಟಿವಿ, ಸುವರ್ಣ ನ್ಯೂಸ್. ಹಲೋ, ಯಾರ್ ಬೇಕಾಗಿತ್ತು? ಡಾಕ್ಟರ್ ಅರ್ಜುನ್ ಅವ್ರು ಬೇಕಾಗಿತ್ತು. ಅವರಿಂದ ನಿಮಗೆ ಏನಾಗ್ಬೇಕಾಗಿತ್ತು? ಮಕ್ಕಳು ದೇವ್ರ ಸಮಾನ, ನಿಜ ಗೊತ್ತಾಗಬೇಕು ಅಂದ್ರೆ ಅವ್ರನ್ನೇ ಕೇಳಬೇಕು. ಎಸ್ ಮಕ್ಕಳ, ಅಣ್ಣ ಡಾನ್ ಇಲ್ಲಿ ಅಡ್ಮಿಟ್ ಆಗಿರೋದು ನಿಮಗೆ ಗೊತ್ತಾ? ಗೊತ್ತು. ಅವರಿಗೆ ಆಗಿದ್ದಾರೆ, ಬಾಟಾಗಿದ್ದಾರೆ. ಅಣ್ಣ ಡಾನ್ ಜೀವಂತವಾಗಿಲ್ಲ ಅಂತ ನಮ್ಗೆ ಇನ್ಫಾರ್ಮೇಶನ್ ಬಂದಿದೆ. ಯಾ ಗುಲ್ಡು ನನ್ ಮಗ ಹೇಳಿದ್ದು? ಮಕ್ಕಳು ಸುಳ್ಳು ಹೇಳ್ಬಾರ್ದು. ಬೊಂಬಾಟಾಗಿದ್ದಾರೆ ಅಂದ್ರೆ ಎಲ್ಲಿದ್ದಾರೆ? ಮೇಲೆ ICU ನಲ್ಲಿದ್ದಾರೆ. ನಾವು ಇವಾಗ್ಲೇ ಅಣ್ಣ ಡಾನ್ ನೋಡ್ಬೇಕು. ಬನ್ನಿ, ಅದಕ್ಕೆ ಬನ್ನಿ ಬನ್ನಿ ಪತ್ರಕರ್ತ ಮಿತ್ರರೇ ಬನ್ನಿ. ಡೆಡ್ ಬಾಡಿ ಡ್ಯಾನ್ಸ್ ಮಾಡೋದ್ ನೋಡಿದ್ದೀರಾ? ಬಂಪರ್ ಲಾಟ್ರಿ ಹೊಡೆದಂಗೆ ಹ್ಯಾಪಿ ಆಗಿದ್ದಾನೆ. ಬೆಡ್ ಮೇಲೆ ಜಾಗಿಂಗ್ ಮಾಡ್ತಿದ್ದಾನೆ ಅಣ್ಣ ಡಾನು. ಹೌದು, ಇವನ್ ಚೆನ್ನಾಗಿದ್ದಾನಲ್ವಾ? ಯಾವನ ನಮ್ ಮೀಡಿಯಾಕ್ಕೆ ಮಿಸ್ಗೈಡ್ ಮಾಡಿದ ಡಬ್ಬ ನನ್ ಮಗ. ಛತ್ರಿ ಡಾಕ್ಟರ್ ಬಂದ? ನೈ ನೈ, ಯಾ ಪೇ ಕೊಯ್ ಬಿ ನೈ ಹೈ. ಇಲ್ಲೆಲ್ಲ ಬಂದನಪ್ಪ ಲೋಫರ್. ಅವ್ನು ಬಂದ್ರೆ ಚಿಂದಿ ಚಿತ್ರಣ ಮಾಡಿ ಆಮೇಲೆ ನಮ್ಗೆ ಮೀಡಿಯಾಗೆ ರಾಂಗ್ ಇನ್ಫಾರ್ಮೇಶನ್ ಕೊಡ್ತಾನ ಅವನು. ಹೌದು ರಾಸ್ಕಲ್. ನಾವ್ ಇಲ್ಲಿಗೆ 100 ಸಾರಿ ಬರ್ತೀವಿ. ಈ ಮೂಳೆ ಡಾಕ್ಟ್ರು ನಮ್ಗೆ ಡಿಸ್ಕೌಂಟ್ ಕೊಡ್ಬೇಕು. ಅಲ್ಲಿ ನೋಡ್ರು ನಮ್ಮ ಮಲಸ್ನಣ್ಣು. ಅಣ್ಣ ಹೇಳಿದ್ರು ಕರಡಿ ತರ ಹರಿದಾಗ್ಬೇಕು ಅಂತ. ಅದೇ ಸರ್ದಾರ್ಜಿ. ಹೌದಾ? ಅದೇ ಸರ್ದಾರ್ಜಿ ಅಣ್ಣಂಗೆ ಆಕ್ಸಿಡೆಂಟ್ ಮಾಡ್ದವನು. ಅವನೇ ಗೆಸ್ಟ್ ಕಾರ್ ಪಕ್ಕ ನಿಂತಿದ್ದಾನೆ ನೋಡು. ಆದ್ರೆ ಕುಂತಾ ಇಲ್ವಲ್ರು? ಡಬ್ಬ ನನ್ನ ಮಗ ಕುಂತ ಅನ್ಕೊಂಡ್ರು, ಹಿಡ್ಕೊಂಡು ಬಂದ್ರು.
ನಮ್ ಡಾಕ್ಟ್ರು ಏನ್ ಡಾಕ್ಟರ್ ನೀವ್ ಹೀಗೆ ಟಪ್ಪಲ್ಲಿ ಪಂಜಾಬಿ ಮದುವೆಗೆ ಹೊರಟಿದ್ದೆ. ನಾವು ಬಿಟ್ಟು ಬರೋಣ ಬಿಡ 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 ಮದುವೆ ಮನೆ ಸ್ಥಿತಿ ಆಗ್ಬಿಡುತ್ತೆ. ಹೋಗ್ರಪ್ಪ ಹೋಗ್ರ. ಸಾರಿ ಡಾಕ್ಟರ್, ಸಾರಿ ಡಾಕ್ಟರ್. ಅನ್ಯಾಯ ಶಿವನ್ ಪಾದ ಸೇರ್ಬಿಡ್ತಿದ್ದಾರಲ್ಲಿ. ಬರೋ ಡಾಕ್ಟರ್ ಶಿವಪಾದ ಕಣೋ, ಅವನೇ ಅವನೇ ಬಂದ್ರಪ್ಪ. ಬ್ರೇಕಿಂಗ್ ನ್ಯೂಸ್. ನನ್ನ ಮಗ ಫಿನಿಶ್. ಪ್ರೀತಿಯಲ್ಲಿ ಇರೋ ಸುಖ ಗೊತ್ತೇ ಇರ್ಲಿಲ್ಲ. ಅಂತೀಯ ಅಂತೀಯ ಹೇಳುವೆ ಬಳಿ ಬಂದರೆ ತುಟಿಗಳ ಸಿಹಿ ಹಂಚಲಿ. ಅಣ್ಣ ಅಯ್ಯೋ ಗ್ರೀನ್ ಸಿಗ್ನಲು. ಒಂದೇ ಚಟಿನ ಬೆಡ್ ಮೇಲೆ ಯಾಕೋ ಹಾಕ್ತೀಯಾ? ಎಲ್ಲಿ ಒಣಗಾಕ್ಲಿ ಹೇಳು. ಅಯ್ಯ ಸುಟ್ಟಾಕದ ಗಿಣಿನೇ ಹೋದ್ಮೇಲೆ ಪಂಜರ ಇಟ್ಕೊಂಡು ಏನ್ ಮಾಡ್ಲಿ? ಗಿಣಿಗ್ ಹೇಳ್ದಂಗ್ ಹೇಳ್ದೆ, ಇನ್ನೊಬ್ರಿಗೆ ಕೆಟ್ಟದ್ ಮಾಡಿದ್ರೆ ಹಾಳಾಗ್ ಹೋಗ್ತೀಯ ಅಂತ. ಮಿತ್ರ ದ್ರೋಹ ಮಾಡಿದ್ರೆ ಹೀಗೆ ಆಗೋದು. ಏ ಮಾಲಿನಿ, ಆ ಸತ್ ಹೋಗಿರೋ ಅಣ್ಣ ಡಾನು ನಮಸ್ಕಾರ ಹೆಂಗೆ ಮಾಡ್ತಾ? ಅದು ಬೆಗ್ಗ ಶ್ರೀನಿವಾಸ್. ಪಾಪ ಅರ್ಜುನ್ ನಮ್ಮಿಂದ ಒದ್ದಾಡ್ತಾ ಇದ್ದಾನೆ. ಅವತ್ತೇ ಅರ್ಜುನ್ ನಿಜ ಹೇಳಿದ್ರೆ ಡಾನ್ ಮುತ್ತು ನಮ್ಮಿಬ್ರನ್ನ ರುಬ್ಬಿ ಚಟ್ನಿ ಮಾಡಕ್ ಬಿಡ್ತಿದ್ದ. ಈಗ ಏನ್ ಮಾಡ್ಬೇಕು ಅಂತೀಯಾ? ಇದನ್ನೇ ಬಿಳಿ ಬಾವುಟ ಅಂತ ತಗೊಂಡ್ ಹೋಗಿ ಕ್ಷಮೆ ಕೇಳು, ಕ್ಷಮೆ ಕೇಳು, ಕ್ಷಮೆ ಕೇಳು. bongo 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 kango kange bongo nanu bongo neenu bongo sing a songo ಎಚ್ಚರ ಎಚ್ಚರ ಅಲ್ಟಿಮೇಟ್ ಸಂಜು ಇದು ಹುಚ್ಚರ ಕಳ್ಳರ ತುರಿಗಳ ಸಂತೆ ಇದು. Dr. Golamala coming, he's gonna rocking, everybody waiting. Gonna be little bit scaring, he's gonna trapping, right now missing. Want to have a summer little bit of party, everybody gonna move your body, hit the body, shake your body, yeah, 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 yeah. ಆಯಸ್ಸಲ್ಲ ನೀರನೇ ತರ ನೀರೆಲ್ಲ ಕಳ್ದು ಬಿಟ್ಟಿದೀನಿ ಸರ್. ಈಗ್ಲಾರು ಬಿಟ್ಬಿಡಿ ಸರ್ ಪ್ಲೀಸ್. ಇನ್ನೊಂದ್ಸಲ ಒಳ್ಳೆಯವ್ರು ಮಾಡೋ ಒಳ್ಳೆ ಕೆಲಸಕ್ಕೆ ಆಟಗಾಲ್ ಹೊಡಿತೇನ? ಖಂಡಿತ ಇಲ್ಲ. ಸಿಂಗಾಪುರ್ಗೆ ಒಂದು ಟಿಕೆಟ್ ಕೊಟ್ಬಿಡಿ ಸರ್, ದೇಶನೇ ಬಿಟ್ಟೊಟ್ಟೋಗ್ತೀನಿ ಪ್ಲೀಸ್. ಹೌದಾ? ಹಂಗಾರ ವಿಚಾರ ಮಾಡ್ತೀವಿ.
ಹಲೋ ಸರ್. ಹಲೋ ಡಾಕ್ಟ್ರ, ಹೆಂಗದ್ರಿ? ಏನ್ ಮಾಡಕತ್ರಿ? ಎಲ್ಲಾ ಮಕ್ಕಳು ಆಪರೇಷನ್ ಮುಗೀತು ಸರ್. ಐ ಆಮ್ ವೆರಿ ಹ್ಯಾಪಿ. ಬಾಳ ಒಳ್ಳೆ ಕೆಲಸ ಮಾಡಿದ್ರಿ ಡಾಕ್ಟ್ರ. ಎಲ್ಲ ನಿಮ್ ಕೃಪೆ ಸರ್. ನನ್ನ ಕೃಪೆನಾ? ಅದ್ಯಾಂಗ್ರಿ? ಅದು ಹಾಗೆ. ಎಲ್ಲಿದ್ರೆ ಸರ್? ಮರ್ತು ಬಿಟ್ರೇನ್ರಿ ಡಾಕ್ಟ್ರ? ನಿಮ್ಮ ಅಮೃತ ಹಸ್ತದಿಂದ ನಮ್ಮ ಅಣ್ಣ ಕೋಳಿ ಮನೆ ನಾವು ಉದ್ಘಾಟನೆ ಮಾಡೋದೈತಿ. ಎಲ್ಲದಿರಿ ನೀವು? ನಿಮ್ ಸಂಬಂಧ ಕಾಯಕತ್ತಿನ. ಓ ಸಾರಿ, ಕೆಲಸದಲ್ಲಿ ಮರ್ತ್ಬಿಟ್ಟೆ. ಇರ್ಲಿ ಇರ್ಲಿ ಇರ್ಲಿ. ಅಣ್ಣ ಬಸವಣ್ಣವ್ರು ಹೇಳಿಲ್ಲನ್ರಿ, ಕೈಲಾಸಕ್ಕೆ ಕಳಿಸೋದ ಕಾಯಕ ಅಂತ. ಸರ್ ಕೈಲಾಸಕ್ಕೆ ಕಳ್ಸೋದೇ ಕಾಯಕ ಅಲ್ಲ ಸರ್, ಕಾಯಕವೇ ಕೈಲಾಸ ಅಂತ ಹೇಳಿದ್ರು ಬಸವಣ್ಣ. ಸರಿ ಸರಿ ಬರ್ರಿ, ಹೋಳಿತು ನಮ್ ದೌಡ ಬರ್ರಿ ಡಾಕ್ಟ್ರ. ಸರಿ ಸರ್, ಬರ್ತೀನಿ ಸರ್. ಈಗ ಹೊರಟೆ. ಸಮಟೈಮ್ಸ್ ಈ ಡಾನ್ ಆಡೋ ಮಾತುಗಳು ಕೇಳಿದ್ರೆ ಹೃದಯದಲ್ಲಿ ಚೂರಿ ಚುಸ್ತಕ್ಕಾಗತ್ತೆ. ಹೊರಗಡೆ ಪ್ರಪಂಚ ಕೆಟ್ಟವನಷ್ಟೇ. ನಮ್ ತರ ಬಾಲ್ಯನೋ ನಮ್ ತರ ಅವಕಾಶಗಳು ಅವನಿಗೂ ಸಿಕ್ಕಿದ್ರೆ ನಮ್ಗಿಂತ ಒಳ್ಳೆಯವನಾಗಿರ್ತಿದ್ದ ಅನ್ಸುತ್ತೆ. ಸರ್, ನಿಮ್ ಮುಖ ನೋಡಕ್ ಆಗ್ತಿಲ್ಲ ಸರ್. ಪಾಪ ಪ್ರಜ್ಞೆಯಲ್ಲಿ ಬಿದ್ದು ಒದ್ದಾಡ್ತಾ ಇದ್ದೀರಾ. ಹೇಗಿದ್ರು ಮಕ್ಳು ಆಪರೇಷನ್ ಎಲ್ಲ ಆಗಿದೆ. ಹೋಗಿ ಎಲ್ಲ ನಿಜ ಹೇಳ್ಬಿಡಿ. ಯು ರೈಟ್. ಆಗಿದ್ದ ಅನಾಹುತಗಳೆಲ್ಲ ಸಾಕು. ಇವತ್ತೇ ಅಣ್ಣ ಡಾನ್ ಡ್ರಾಮಾಗೆ ಫುಲ್ ಸ್ಟಾಪ್ ಇಟ್ಬಿಡೋಣ. ಎಸ್ ಸರ್. ಹೇ ಹಾಯ್, ಕೋಳಿ ತಿನ್ನಿಸ್ತೀನಿ ಅಂದೆ. ಕೊಡಿಸ್ತೀನಿ ಬಾ. ಹೆಂಗೈತ್ ನೋಡ್ರಿ? ಚೆನ್ನಾಗಿದೆ. ಆದ್ರೂ ಡಾಕ್ಟರ್ ಇವತ್ತು ಯಾಕೋ ಬಹಳ ಗಂಭೀರ ಇದ್ರಲ್ಲ ಸರ್. ನಿಮ್ಗೊಂದು ಮುಖ್ಯವಾದ ವಿಷಯ ಹೇಳ್ಬೇಕು. ಹೇಳ್ರಿ ಡಾಕ್ಟರ್, ಅದಕ್ಕೆ ಯಾಕೆ ಸಂಕೋಚ? ಒಬ್ಬ ಡಾಕ್ಟರ್ ಆಗಿ ನಾನು ಇದನ್ನ ಮಾಡಬಾರ್ದಿತ್ತು. ನನಗೂ ತಿಳಿತೈತ್ರಿ, ನಿಮ್ಮಂತ ಪುಣ್ಯಾತ್ಮನ ಕಡೆಯಿಂದ ಈ ಕಟ್ ಮಾಡೋ ಕೆಲಸ ಮಾಡಿಸ್ಬಾರ್ದು ಅಂತ. ಆದ್ರ ಅಣ್ಣನ ಹೆಸರಲ್ಲ ಇದ್ ನೋಡ್ರಿ, ನೀವು ಮಾಡಿದ್ರ ಚಂದ. ಕಡೆಯಿಂದ ಎಂಟ್ರಿ ಕೊಟ್ರು ಡೆಡ್ ಎಂಡ್. ತಗೋರಿ, ತಂಡ ತಂಡ. ಸರ್, ಇನ್ನೊಂದು ವಿಷಯ. ಹೇಗೂ ಮಕ್ಕಳ ಆಪರೇಷನ್ ಎಲ್ಲ ಮುಗಿದ್ಬಿಟ್ಟಿದೆ. ಆ ಮಾಲ್ಪಾನಿನ ಬಿಟ್ಬಿಡ್ಬೋದಲ್ಲ ಸರ್? ಅಯ್ಯೋ ಡಾಕ್ಟ್ರ, ನೀವ್ ಹೇಳಿದ ಕೂಡಲೇ ಬಿಟ್ಟಿ ನಮ್ಗ. ಈಗಾಗಲೇ ಮಾಲ್ಪಾಣಿ ಸಿಂಗಾಪುರ್ ಪ್ಲೇನ್ಯಾಗ ಹಾರ್ತಿರ್ತಾನ. Sir, are you all right? Yeah. You want some water? No water. Breakfast, sir? ಏನಿದೆ? South Indian? ನೀರ್ ದೋಸೆ? No ನೀರ್ ದೋಸೆ. Okay, continental? ಏನಿದೆ? Bread and omelette? ಆಮ್ಲೆಟ್. ಬ್ರೇಕ್ಫಾಸ್ಟ್ ಬೇಡ, ಏನು ಬೇಡ, ಹೋಗ್ರಿ. ಅಲ್ಲ ಸರ್. ಹೋಗ್ತೀರಾ? ನಾನು ಇಲ್ಲಿಂದ ಎಗರ್ಬಿಡ್ಲಾ? ಕೋಳಿ ಮನೆ ತುಂಬಾ ತ್ರಿಮೂರ್ತಿಗಳೇ ಫೋಟೋ. ಹೌದು, ಬೆಂಗಳೂರು ಆಳ್ತಿದ್ದ ತ್ರಿಮೂರ್ತಿಗಳ ನಾವು. ನೋಡ್ರಲ್ಲಿ, ಬೆಂಗಳೂರು ಮ್ಯಾಪನ್ನ ಕೇಕ್ ಮಾಡಿ ಹರಿದು ಹಂಚ್ಕೊಂಡು ತಿಂದ್ಬಿಟ್ಟಿವಿ. ನಮ್ಮ ತಮ್ಮ ನಾರ್ತ್ ಬೆಂಗಳೂರು, ನಮ್ಮ ಅಣ್ಣ ಈಸ್ಟ್ ಬೆಂಗಳೂರು, ಉಳಿದದ್ದು ನಾನು. ಸದ್ಯ ನಮ್ಮ ತಮ್ಮ ಒಬ್ಬ ಇಲ್ಲ. ಅವನು ಕೊಂದವ್ ಏನಾರ ಸಿಕ್ಬಿಟ್ರ ನಾನು ಭಸ್ಮಾಸುರ ಆಗ್ಬಿಡ್ತೀನಿ. ಬಿಡಿ. ಏನ್ರಿ ನಿಮ್ ಫೋಟೋ ತರ ಇದೆ? ಹೌದು ಸರ್, ನಾನೇ. ಹೌದ, ದೊಡ್ಡ ಪ್ರೊಡ್ಯೂಸರ್ ನಮ್ ಜೊತೆಗೇನೆ ಇದ್ದ. ಸ್ವಲ್ಪ ನಿಗರಾಡ್ದ, ಬಾಲ ಕತ್ತರಿಸಿ ಮೂಲ್ಯಾಗ ಕುಂದ್ರಿಸಿದ. ಸರ್, ಸಿನಿಮಾ ನಿಂತೋಗ್ಬಿಟ್ಟಿದೆ, ಮತ್ತೆ ಶೂಟಿಂಗ್ ಶುರು ಮಾಡ್ಸಕ್ ಹೇಳಿದ್ವಿ. ಏನ್ ಸರ್ ಅದು? ಶೂಟಿಂಗ್ ಶುರು ಮಾಡಿಸಿ ಅಂದ್ರಲ್ಲ, ಯಾವ ಹಲ್ಕ ನನ್ನ ಮಗನು ನಿನ್ ಕಳಿಸಿದ್ದು? ಬಹಳ आपको मारने के लिए फोटो के साथ पैसा दिया था. ನಿಮ್ಮನ್ನ ಸಾಯಿಸಕ್ಕೆ ಯಾರೋ ಸುಪಾರಿ ಕೊಟ್ರಂತೆ. ಓಹೋ, ಯಾರೋ ಸುಪಾರಿ ಕೊಟ್ಟದ್ದು? मुझे मालूम नहीं है साहब, मुझे माफ करना है साहब. मैंने उसका चेहरा नहीं देखा. ठीक से बात भी नहीं करता था, हकलाता था वो. ಅವ್ನು ಯಾರು ಅಂತ ಗೊತ್ತಿಲ್ಲ, ಆದ್ರೆ ಮಾತಾಡಕ್ಕೂ ಕಷ್ಟ ಪಡ್ತಿದ್ದ, ಬಿಕ್ಕಳಿಸ್ತಿದ್ದ ಅಂತ ಹೇಳ್ತಿದ್ದಾನೆ. ಹೇಳೋ ಹೇಳೋ, ಉಂಡು ಮನಿ ಕನ್ನ ಹಾಕ್ತೀನಲ್ಲೇ. ತಪ್ಪಾಯ್ತಣ್ಣ. ಯಾರು? ಮಾಡ್ಬಾರ್ದು ಕೆಲಸ ಮಾಡ್ಬಿಟ್ಟು ಹೆಂಡತಿ ಮಕ್ಕಳನ್ನ ಸಾಯಿಸ್ಬಿಡ್ತೀರಂತ ಎದುರಿಸ್ಬಿಟ್ರಣ್ಣ. ಯಾರು ಹೆದರ್ಸಿದ್ದು? ಅದು ಅಣ್ಣ ಡಾನಣ್ಣ. ಸುಳ್ಳು ಹೇಳ್ತೀನಲ್ಲೇ? ಇಲ್ಲ ಅಣ್ಣ, ಅವನ್ ನಿಜಾನೇ ಹೇಳ್ತಿರೋದು. ಹೌದಣ್ಣ, ಅಣ್ಣನ ಮೇಲೆ ಕುರುಡು ಪ್ರೀತಿ ನಿಮ್ಮನ್ನು ಕಟ್ಟಾಕ್ಬಿಡ್ತಾಣ.
ಅಣ್ಣ ಡಾನ್, ಈ ಬಾಂಬೆ ಕಿಲ್ಲರ್ಗೆ ನನ್ ಕೈಯಿಂದ ಸುಪಾರಿ ಕೊಡ್ಸಿ ನಿಮ್ಮನ್ನ ಮುಗ್ಸ ಕೇಳಿದ್ರು ಅಣ್ಣ. ಅಣ್ಣ ಡಾನ್ ಆಕ್ಸಿಡೆಂಟ್ ಆದ ಹಿಂದಿನ ದಿನ ಇಡೀ ಬೆಂಗಳೂರಿಗೆ ನಾನೊಬ್ನೇ ಡಾನ್ ಇರ್ಬೇಕು ಅಂತ ಹೇಳ್ತಾ ಇದ್ದೆ. ಇಡೀ ಬ್ಯಾಂಗ್ಳೂರ ನನ್ನ ಮುಷ್ಟೇನಾಗಿರ್ಬೇಕು, ಯಾರನ್ನ ಬಿಡಬೇಡಿ, ಅಣ್ಣ ತಮ್ಮ ಯಾರೇ ಇದ್ದು ಹಾಕ್ಬಿಡ್ರಿ. ಇಡೀ ಬ್ಯಾಂಗ್ಳೂರ್ಗ ಒಬ್ನ ಡಾನ್, ಅಣ್ಣ ಡಾನ್. ನಿಮ್ ತಮ್ಮನ್ನ ಸಾಯಿಸೋದು ಬೇರೆ ಯಾರು ಅಲ್ಲಣ್ಣ, ಅಣ್ಣ ಡಾನೆ. ಪಾಪ ನಮ್ಮ ರಘುನ ಅನ್ಯಾಯವಾಗಿ ಜೀವಂತವಾಗಿ ಸುಟ್ಟಾಕ್ಬಿಟ್ರಣ್ಣ. ಎಂತ ಶಾಕ್ ಸರ್. ಡಾಕ್ಟ್ರ್, ಹೊಟ್ಟಿನ ಬೆನ್ನಿಗೆ ಚೂರಿ ಹಾಕತ್ತಂದ್ರ ನಂಬಕಾಗತ್ತೇನ್ರಿ? ನನ್ ತಮ್ಮ ಹೂವಿನಂತ ಮನಸ್ಸವನು, ಅಂತವನ ಹೊಸ್ಕ ಹಾಕ್ಯಾನಲ್ರಿ, ಅವನು ಮನುಷ್ಯ ಏನ್ರಿ? ರಾಕ್ಷಸ ರಾಕ್ಷಸ. ನೀವು ನೋಡ್ರಿ ಡಾಕ್ಟ್ರ್, ನಿಮಗ್ ಸಂಬಂಧನೇ ಇಲ್ದಿರೋ ಬಡ ಮಕ್ಕಳಿಗೋಸ್ಕರ ಎಷ್ಟೊಂದು ಒದ್ದಾಡ್ತಾ ಇದ್ರಿ. ಆದ್ರೆ ಇವನು ಸ್ವಂತ ತಮ್ಮನ್ನ ಸಜೀವವಾಗಿ ಸುಟ್ಟು ಹಾಕಿದಾನಲ್ರಿ. ನಾ ಇವನ್ ಬಿಡೋದೇ ಇಲ್ಲ, ಇವನಿಗಿನ ಉಳಗಾಲನೇ ಇಲ್ಲ ಸರ್. ಇನ್ನೊಂದು ಕ್ಷಣನೂ ಅವನು ಬದುಕಿರಬಾರ್ದು ಸರ್. ನಿಜ ಏನು ಅಂದ್ರೆ ಅಣ್ಣ ಡಾನ್ ಬದುಕಿಲ್ಲ. ನಿಜ ಡಾಕ್ಟರ್, ಯಾವತ್ ನನ್ನ ಬೆನ್ನಿಗೆ ಅವನ್ ಚೂರಿ ಹಾಕಿದ್ನೋ ಅವತ್ತ ನನ್ನ ಪಾಲಿಗೆ ಸತ್ತು ಹೋದ. ಅಯ್ಯೋ ಸರ್, ಅದು ಹಾಗಲ್ಲ ಸರ್. ಹಾಗೂ ಇಲ್ಲ ಹೀಗೂ ಇಲ್ಲ. ನಾನೇ ನಿಮ್ಮ ಆಸ್ಪತ್ರೆಗೆ ಖುದ್ದಾಗಿ ಬಂದು ಅವನು ಜಲ್ದಿ ಹಿಡಿದು ಬಿಡ್ತೀನಿ. ನಡ್ರು ಸರ್. ನೀವೆಲ್ಲಿ ಹೋದ್ರೆ ನನ್ನ ಹಾಸ್ಪಿಟಲ್ ಬ್ಲಡ್ ಬ್ಯಾಂಕ್ ಆಗ್ಬಿಡುತ್ತೆ ಸರ್. ನಿಮ್ ಕೆಲ್ಸನೇ ಡಾಕ್ಟರ್ ವೈರ್ ಎಲ್ಲ ಕಿತ್ತಾಕಿ ಸಿಂಪಲ್ ಆಗಿ ಮುಗಿಸ್ಬಿಡ್ತಾರೆ. ಹೌದು ಸರ್, ಸಿಂಪಲ್ ಆಗಿ ಮುಗಿಸ್ಬಿಡ್ತೀನಿ. ಸಾಧ್ಯನೇ ಇಲ್ಲ ಡಾಕ್ಟ್ರೇ, ಅವ್ನು ನನ್ನ ಕೈಯಾರೆ ಸಾಯ್ಬೇಕು, ಅದು ನಾನು ಕಣ್ಣಾರೆ ನೋಡ್ಬೇಕು. ಅದ್ ಹೆಂಗ್ ಸಾಧ್ಯ ಸರ್? ಅವ್ರು ಹೋಗ್ಬಿಟ್ಟಿದಾರಲ್ವಾ? ಹೊರಟು ಹೋಗಿದ್ದಾರೆ. ಕ್ರಿಕೆಟ್ ಮ್ಯಾಚ್ ನೋಡಕ್ ಹೋಗಿರ್ತಾರಣ್ಣ, ಯಾವಾಗ್ಲೂ 6-4 ಅಂತ ಜಿಗಿತಾ ಇರ್ತಾರಣ್ಣ. ಹೌದು ಸರ್. ಅದಲ್ಲದೆ ಈಗ ಈ ಶೂಟೌಟ್ ಆಗಿರೋದಲ್ಲ ಪೊಲೀಸ್ ಗೊತ್ತಾಗಿದೆ ಸರ್. ನೀವು ಆಸ್ಪತ್ರೆಗೆ ಬಂದ್ರೆ ಅಲ್ಲಿ ಪೊಲೀಸ್ ಸರ್ಪಕಾವಲೆಲ್ಲ ಇರುತ್ತೆ, ನಿಮ್ ತೊಂದರೆ ಆಗುತ್ತೆ ಸರ್. ಅದೆಲ್ಲ ಕರೆಕ್ಟ್ ಡಾಕ್ಟರ್, ಆದ್ರೆ ನಮ್ ತಮ್ಮನ್ನ ಸಾಯಿಸಿದವ್ರ ಮೇಲೆ ನಾನು ಸೇಡ್ ತೀರಿಸ್ಕೊಳ್ಳೇಬೇಕು. ಒಂದ್ ಕೆಲಸ ಮಾಡಿ ಡಾಕ್ಟರ್, ಹೆಂಗಾರ ಮಾಡಿ ಜೀವಂತವಾಗಿ ನಮ್ಮ ಅಣ್ಣ ಡಾನ್ನ ಎತ್ತಾಕೊಂಡು ಪೆಟ್ರೋಲ್ ಬಂಕ್ ಹತ್ರ ಬರ್ರಿ. ಜೀವಂತವಾಗಿ ಕರ್ಕೊಂಡ್ ಬರ್ಬೇಕಾ? ಹೌದ್ ಸರ್, ನಾನು ಅವನ್ನ ಭಸ್ಮ ಮಾಡ್ಬಿಡ್ತೀನಿ. ಜೀವಂತವಾಗ? ಹೌದ್ ಡಾಕ್ಟ್ರೆ, ನೀವು ನೋಡ್ರಿ. ಹಲೋ ಯಜಮಾನ್ರೆ, ಹೇಗಿದ್ದೀರಾ? ಸೂಪರ್ ಡಾಕ್ಟ್ರೇ, ನಮ್ ಸಚಿನ್ IPL ಸೆಂಚುರಿ ಹೊಡೆದಾಕ್ಬಿಟ್ಟ. ಅವನು ಮನುಷ್ಯನೇ ಅಲ್ಲ ಡಾಕ್ಟ್ರೇ. ಈ ನಾಟಕ 2 ವರ್ಷ ಹೀಗೇ ಮುಂದುವರಲಿ. 2 ವರ್ಷ ಏನು, ಇನ್ನೊಂದು 2 ಗಂಟೆ ನಡೆದ್ಬಿಟ್ರೆ ಸಾಕಾಗೋಗಿದೆ. ಸೀನಣ್ಣ ಹೇಳಿ ಡಾಕ್ಟ್ರೇ, IPL ಫೈನಲ್ಸ್ ಟಿಕೆಟ್ ಬಂತ? ಫೈನಲ್ಸ್ ಬಂದಿದೆ, ಯಾರು ಟಿಕೆಟ್ ತೊಳ್ತಾರೆ ಗೊತ್ತಿಲ್ಲ. ನನಗೆ ಟಿಕೆಟ್ ಕೊಡಿಸ್ತೀನಿ ಅಂತ ಹೇಳಿದ್ರೆ ಮೋಸ್ಟ್ಲಿ ನೀವು ಟಿಕೆಟ್ ತೊಳೋದೇ ಗ್ಯಾರಂಟಿ ಅನ್ಸುತ್ತೆ. ಆದ್ರೆ ಎಲ್ಲಿ ಹೇಗೆ ಯೋಚನೆ ಮಾಡ್ತಿದ್ದೀನಿ. ಅಯ್ಯೋ, ಈ ಮಾತನ್ನೇ ಎಷ್ಟು ಅಂತ ಬೆಳೆಸ್ತೀರಾ? ಸೀನಣ್ಣ, ಡಾನ್ ಮುತ್ತು ನಿಮ್ಮನ್ನ ಭಸ್ಮ ಮಾಡ್ಬೇಕು ಅಂತಿದ್ದಾನೆ. ನನ್ನನ್ ಭಸ್ಮ ಮಾಡ್ಬೇಕು ಅಂತಿದ್ದಾರ? ನಿಮ್ಮನ್ನ ಅಂದ್ರೆ ನಿಮ್ಮನ್ನಲ್ಲ, ಅಣ್ಣ ಡಾನ್ನ. ಈಗ ನೀವು ಅಣ್ಣ ಡಾನ್ ರೋಲ್ ಮಾಡ್ತಿದ್ದೀರಲ್ಲ, ಅದಕ್ಕೆ ಈ ನಾಟಕದಲ್ಲಿ ಸ್ವಲ್ಪ ನಿಮ್ ನಾಟಕ ಒಂಚೂರು ಇಷ್ಟ ಆಗ್ತಿಲ್ಲ. ಬೆಂಕಿ ಕೊಡಿಸ್ಬಿಡ್ತೇನೆ. ಹೋದ್ರು ಆ ಮುತ್ತು ನಿಮ್ಮನ್ನ ಬಿಡಲ್ಲ. ಡಾಕ್ಟ್ರೇ, ಕಡೆಗೂ ಮ್ಯಾಚ್ ಫಿಕ್ಸಿಂಗ್ ಮಾಡೇ ಬಿಟ್ರಲ್ಲ ಡಾಕ್ಟ್ರೇ ನೀವು. ನೋಡಿ ಶ್ರೀನಿವಾಸ್, ಹೆದರ್ಕೋಬೇಡಿ. ನೀವು ನಿಜವಾಗ್ಲೂ ಕ್ರಿಕೆಟ್ ಫ್ಯಾನ್ ಆಗಿದ್ರೆ ಇದು ಲಾಸ್ಟ್ ಓವರ್, ದಯವಿಟ್ಟು ಕೈ ಕೊಡ್ಬೇಡಿ. ಹೇಗಾದ್ರೂ ಮಾಡಿ ಈ ಡಾನ್ ಇಂದ ನನ್ನನ್ನು ಬಚಾವ್ ಮಾಡಿ ಡಾಕ್ಟ್ರೇ. ಏನೂ ಆಗಲ್ಲ ಶ್ರೀನಿವಾಸ್, ನನ್ನ ನಂಬಿ. ಪ್ಲೀಸ್ ಡೋಂಟ್ ವರಿ. ಪ್ಲೀಸ್ ಕೋಆಪರೇಟ್ ಮಾಡಿ. IPL ಶ್ರೀನಿವಾಸ್, ನಿಮ್ಮನ್ನ ಬಚಾವ್ ಮಾಡಕ್ಕೆ ನಾನೊಂದು ಅದ್ಭುತವಾದ ಐಡಿಯಾ ಮಾಡಿದ್ದೆ.
ನೀವ್ ಆಪ್ತ ಮಿತ್ರ ನೋಡಿದೀರಾ? ಆಪ್ತ ಮಿತ್ರ ಕ್ಲೈಮ್ಯಾಕ್ಸ್ ಅಲ್ಲಿ ಇನ್ನೇನ್ ವಿಷ್ಣುವರ್ಧನ್ ಅವರು ಬೆಂಕಿಗೆ ಬಲಿಯಾಗ್ಬೇಕು ಅನ್ನುವಾಗ ಅಲ್ಲೊಂದು ಟ್ವಿಸ್ಟ್ ಆಗುತ್ತೆ. ಅವ್ರ ಬದಲು ಒಂದು ಡಮ್ಮಿ ಗೊಂಬೆ ಭಸ್ಮ ಆಗುತ್ತೆ. ಅದೇ ತರ ಇಲ್ಲೂ ನಡೆಯುತ್ತೆ. ನಿಮ್ಮನ್ನ ಅಣ್ಣ ಡಾನ್ ಅಂತ ಪೆಟ್ರೋಲ್ ಬಂಕ್ ಕರ್ಕೊಂಡು ಹೋಗ್ತೀವಿ. ಅಲ್ಲಿ ಆಪ್ತ ಮಿತ್ರ ಅಷ್ಟೆಲ್ಲ ಒಂದು ಎಕ್ಸ್ಚೇಂಜ್ ಆಗುತ್ತೆ. ಆದ್ರೆ ಭಸ್ಮ ಆಗೋದು ನೀವಲ್ಲ, ಒರಿಜಿನಲ್ ಅಣ್ಣ ಡಾನ್ ಬಾಡಿ. ಇದೆಲ್ಲ ನಡೆಯೋದು ಯಾವಾಗ ಡಾಕ್ಟ್ರೆ? ಇವಾಗ ಯಮ್ಮ ಅರ್ಜೆಂಟ್ ಆಗಿ ಅಣ್ಣ ಡಾನ್ ಬಾಡಿನ ವಾಪಸ್ ತಗೊಂಬ. ಎಲ್ಲಿಂದ ತರಲಿ? ಅದಿಲ್ಲ ಅಂದ್ರೆ ಇನ್ನೊಂದಪ್ಪ, ಅರ್ಜೆಂಟ್ ಆಗಿ ಒಂದು ಬಾಡಿ ಬೇಕಷ್ಟೇ. ಯಾರ್ ಬಾಡಿ? ಎಕ್ಸ್ಚೇಂಜ್ ಒಂದು ಬಾಡಿ ಬೇಕಪ್ಪ. ಅಯ್ಯೋ ಎಲ್ಲಿಂದ ತರಲಿ? ಅದೆಲ್ಲ ನಂಗೆ ಗೊತ್ತಿಲ್ಲ. 6 ಗಂಟೆ ಒಳಗೆ ಪೆಟ್ರೋಲ್ ಬಂಕ್ ಹತ್ರ ಒಂದು ಬಾಡಿ ಬೇಕಂದ್ರೆ ಬೇಕಷ್ಟೇ. ಓಕೆ. ಈ ಡಾಕ್ಟರ್ ಹುಚ್ಚುಸಾಗಾಡ್ತಾರಪ್ಪ. ಏನಂತ ಅವ್ರದು? ಅರ್ಜೆಂಟ್ ಆಗಿ ಒಂದು ಬಾಡಿ ಬೇಕಂತೆ. ಯಾಕಂತೆ? ಅದೇನೋ ಎಕ್ಸ್ಚೇಂಜ್ ಮೇಳ ಆಗ್ತಾ ಇದೆಯಂತಲ್ಲಪ್ಪ. ಅಣ್ಣ, ರಿಂಗ್ ರೋಡ್ ಹತ್ರ ಒಂದ್ ಬಟ್ಟೆ ಅಂಗಡಿಲಿ ಒಂದ್ ಗೊಂಬೆ ಇದೆ. ಅದು ಸೇಮ್ ಅಣ್ಣ ಡಾನ್ ತರನೇ ಇದೆ ಅಣ್ಣ. ಹೌದಾ? ಮತ್ತೆ ನಾನ್ ಅವತ್ತೇ ಹೇಳೋಣಂತ ಬಂದೆ, ನೀವೆಲ್ ಕಳ್ಸ್ಕೊಂಡ್ರಿ? ಮೊಬೈಲ್ ಎಲ್ಲ ಮೇಟ್ರಿನ್ ಜೊತೆ ಚಿಂಗಿಚ ಕಾಣಿಸಿ ಮಾನ ಮರ್ಯಾದೆ ತೆಗಿಬಿಡು. ಆ ಗೊಂಬೆ ಎಲ್ಲಿದೆ ಅಂದೆ? ಯಮ್ಮ ಹೇಳು, ಎಕ್ಸ್ಚೇಂಜ್ ಬಾಡಿ ಸಿಕ್ತಾ? ಸರ್ ಬಾಡಿ ಸಿಕ್ತು ಸರ್. ವೆರಿ ಗುಡ್. ನೀವು ತುಂಬಾ ಲಕ್ಕಿ ಸರ್. ಡಿಟ್ಟೋ ಅನ್ನೋದೇನು ಸರ್? ಅವ್ರ ವೆಯ್ಟ್, ಕಲರ್, ಪರ್ಸನಾಲಿಟಿ ಪರ್ಫೆಕ್ಟ್ ಮ್ಯಾಚ್ ಸರ್. ಸೂಪರ್. ಸ್ಟ್ರೈಟ್ ಅಪ್ ಪೆಟ್ರೋಲ್ ಬಂಕ್ ಬಂದ್ಬಿಡು. ಅಲ್ಲೇ ಬರ್ತಾ ಇದ್ದೀನಿ ಸರ್. ಎಕ್ಸ್ಚೇಂಜ್ ಬಾಡಿ ಸಿಕ್ತಂತೆ. ಥ್ಯಾಂಕ್ ಗಾಡ್. ತಿರ್ಗಾ ಬಂದಲ್ಲ ಈ ಕಾಡು ಪಾಪ. ಈ ನನ್ನ ಮಕ್ಕಳಿಂದ ಮುಕ್ತಿನೇ ಇಲ್ವಾ ನಮ್ಗೆ? ಲೇ ಯಾಕಡೆ ಹೊಂಟಿಯಲ್ಲಿ? ಅದೇನಾ ಹೈವೇ ಪೆಟ್ರೋಲ್ ಬಂಕ್ಗೆ ಪೆಟ್ರೋಲ್ ಹಾಕ್ಸಕ್ಕೆ. ಅಣ್ಣ ನಮ್ ರೂಟ್ ಕಡೆ ಹೊಂಟವ್ರೆ. ಹೌದಾ? ಲೇ ಹತ್ಕೊಡ್ರಿ ಎಲ್ಲ ಗಾಡಿನ. ಬೇರೆ ಗಾಡಿಯಲ್ಲಿ ಬರುವಂತೆ ಅರ್ಜೆಂಟ್ ಕೆಲಸ ಇದೆ. ಬ್ಯಾರೆ ಟ್ಯಾಕ್ಸಿನ ನಮ್ಮ ಆಫೀಸಿಯಲ್ ಗಾಡಿಲೇ ಇದೆ. ಅಣ್ಣ ನೋಡ್ ಬನ್ನಿ ಇಲ್ಲಿ, ಮತ್ತೆ ಕಸ ಕಡ್ಡಿನೆಲ್ಲ ನಮ್ಮ ಅಫಿಷಿಯಲ್ ಗಾಡಿಗೆ ಹಾಕಿದ್ದಾರೆ. ಹೌದಾ? ನೋಡಿಲ್ಲಿ. ಎಷ್ಟ್ ಸತಿ ಹೇಳ್ಬೇಕಲೇ ಗಾಡಿ ಒಳಗೆ ಕಟ್ಟಿ ಕಸ ಇಡಬೇಡ ಅಂತ ಹೇಳಿಲ್ಲ ನಿನಗ? ನಿನ್ನ ಎತ್ತು ಬಿಸಾಕಲ್ಲ ಅದನ್ನ. ಗಾಡಿ ಓಡಿಸ್ಬೇಕಂದ್ರೆ ಓಡಿಸ್ಬೇಕು. ಓಡಿಸ್ ಗಾಡಿನ. ಹಾ ಯಮ್ಮ ಹೇಳು, ಏನು? ಬಾಡಿ ಮಿಸ್ ಆಗೋಯ್ತು. ನನ್ನ ತಂದೆ ದಡಿ ನನ್ನ ಮಕ್ಳು ಎತ್ತಿ ಬಿಸಾಕ್ಬಿಟ್ರು. ಎಕ್ಸ್ಚೇಂಜ್ ಬಾಡಿನೇ ಇಲ್ಲ. ಹಲೋ ಯಮ್ಮ ಹೇಳು, ಏನ್ ಹೇಳ್ತಿದ್ಯಾ? ಏನ್ ಹೇಳ್ತಿದ್ದೀನ? ಎಂತ ಗಾಡಿನ? ಅಯ್ಯೋ ಬನ್ನಿ ಬೇಗ. What was she doing? ಹಲೋ ಸರ್. ಏನ್ ಡಾಕ್ಟರ್ ಎಲ್ಲ ರೆಡಿನಾ? ಹಾ ಸರ್, ಪಕ್ಕ. ಅಂತೂ ಇಬ್ರು ಡಾಕ್ಟರ್ಗಳಿಂದ ನಮ್ಮ ಅಣ್ಣ ಡಾನ್ ಭಸ್ಮ ಹಾಕೋಣಂದಾಗ. ಇಬ್ರು ಡಾಕ್ಟರ್ಗಳ? ಹೌದು, ಒಂದು ನೀವು, ಇನ್ನೊಂದು ನಮ್ಮ ಅಣ್ಣ ಡಾಕ್ಟರ್ ರಾಜ್ಕುಮಾರ್ ಅವರು. ಡಾಕ್ಟರ್ ರಾಜ್ಕುಮಾರ? ಹೌದು ಡಾಕ್ಟರ್. ಗುರಿ ಸಿನಿಮಾ ನೋಡಿದ್ರಾ? ಆ ಸಿನಿಮಾದ ಕ್ಲೈಮ್ಯಾಕ್ಸ್ ಅಲ್ಲಿ ಅಣ್ಣ ಅವರು ದೂರದಿಂದಲೇ ಗುರಿ ಇಟ್ಟು ಅವ್ರ ತಾಯಿ ಶವ ಸಂಸ್ಕಾರ ಮಾಡ್ತಾರಲ್ಲ, ಹಂಗ ನಾನು ಬಿಲ್ಲು ಬಾಣ ಇಟ್ಕೊಂಡು ರೆಡಿ ಅದೀನಿ. ಬಿಲ್ಲು ಬಾಣನ? ಅಲ್ಲಿ ಅಮ್ಮ, ಇಲ್ಲಿ ಅಣ್ಣ. ಅಲ್ಲಿ ಅಂತಿಮ ಸಂಸ್ಕಾರ, ಇಲ್ಲಿ ಅಂತಿಮ ಸೇಡು. ಅಯ್ಯೋ ದೇವ್ರೆ. ಏನಂತೆ? ಕ್ಲೈಮ್ಯಾಕ್ಸ್ ಅಲ್ಲಿ ಆಪ್ತ ಮಿತ್ರ ಸಾಲ್ದು ಅಂತ ಗುರಿನೂ ರೀಮೇಕ್ ಆಗ್ತಿದೆ. ಗುರಿನ ಬನ್ನಿ. ತಾತ ಅಲ್ಲಿ ನೋಡಿ. ಅಂತೂ ಕೊನೆಗೂ ಬಂದ್ರಲ್ಲ. ಕೊನೆಗೂ ಬಂದು
ವರ್ಲ್ಡ್ ಕಪ್ ಫೈನಲ್ಸ್ ನೋಡುವಾಗ್ಲೂ ಇಷ್ಟೊಂದು ಟೆನ್ಷನ್ ಆಗಿರ್ಲಿಲ್ಲ ಡಾಕ್ಟ್ರೇ. ಟೆನ್ಷನ್ ಏನಿಲ್ಲ, ನಿನಗೆ ಬೆಂಕಿ ಹಾಕ್ತಾರ ಅಷ್ಟೇ. ಏನು ಆಗಲ್ಲ, ಸುಮ್ನಿರ್ರಿ. ಆಪ್ತ ಮಿತ್ರ ರೀಲ್ ಬಂದಾಯ್ತು, ಗೂರಿ ರೀಲ್ ಬರೋದೊಂದ್ ಬಾಕಿ. ಪೊಲೀಸ್ ಸ್ಟೋರಿ ಬರ್ತಾ ಇದೆ. ಏನ್ ಮಾಡೋದೀಗ? ಶ್ರೀನಿವಾಸ್, ಡಾನ್ ಬಂದ. ನಿಮ್ ಟೈಮ್ ಶುರು ಆಯ್ತು. ಟೈಮ್ ಶುರುವಾಯ್ತೋ ಮುಗಿದೇ ಹೋಯ್ತು ಡಾಕ್ಟ್ರೇ? ಪಕ್ಕ ಆಪ್ತ ಮಿತ್ರ ತಾನೇ? ನನ್ ನಂಬಿ, ನಾನ್ ನಿಮ್ಮ ಆಪ್ತ ರಕ್ಷಕ. ಅಯ್ಯೋ, ಯಾಕೋ ನಾಗವಲ್ಲಿ ರಾರಾ ಅಂತ ಕರಿತಿರೋ ಹಾಗೆ ಅನಿಸ್ತಿದ್ಯಲ್ಲ ಡಾಕ್ಟ್ರೇ? ಏನು ವರಿ ಮಾಡ್ಬಿಡಿ, 10 ನಿಮಿಷ ಪಟ ಪಟ ಗಾಳಿಪಟ ಅಂತ ಹಾರ್ಬಿಡ್ಬೋದು ನೀವು. ಪಟಾನೆ ಹಾರಿಸ್ತಿರೋ ಜೀವನೇ ಹಾರಿಸ್ತಿರೋ, ಸೂತ್ರ ಕಟ್ ಮಾಡ್ಬಿಡ್ಬೇಡಿ. ಏನು ಆಗಲ್ಲ ಯಜಮಾನ್ರೆ. ಬಾಣ ಕೊಡ್ರು. ಹಲೋ ಯಮ್ಮ, ಎಕ್ಸ್ಚೇಂಜ್ ಬಾಡಿ ಇದೆಯಂದಿಲ್ಲೋ? ಎಲ್ಲೋ ಬಾಡಿನ ನಿಮ್ ಫೋನಲ್ಲಿ ಹೇಳ್ದ್ನಲ್ಲ. ಅಂದ್ರೆ ಬಾಡಿ ಇಲ್ವಾ? ನಿಮ್ ಡೀಟೇಲ್ ಆಗಿ ಹೇಳ್ದ್ನಲ್ಲ ಡಾಕ್ಟ್ರೆ. ಯಾವಾಗ್ಲೋ? ಯಾವಾಗ್ಲಾ? ಓ ಶಾಕ್ಸ್ ರೀ, ಎಕ್ಸ್ಚೇಂಜ್ ಬಾಡಿ ಇಲ್ವಂತೆ. ಹೇಗಿದ್ರು ವೇಸ್ಟ್ ಮಾಡಿ ಕಳಿಸ್ಬಿಡಿ ಅತ್ಲಗೆ. ಹಾಗಂತೀರಾ ಡಾಕ್ಟ್ರೆ? ಏನೋ ಮಾಡೋದು? ಇನ್ನೇನ್ ಮಾಡೋದು? ದೇವ್ರ ಮೇಲೆ ಭಾರ ಹಾಕಿ ಶುರು ಮಾಡೋದಷ್ಟೇ. ರೀ ಡಾಕ್ಟ್ರ, ಪೊಲೀಸರು ನಮ್ಮ ವಾಸನೆ ಹಿಡ್ಕೊಂಡು ಹಿಂದ ಮುಂದೆ ಓಡಾಡಕತ್ತಾರ. ಮುಗಿತಿಲ್ರಿ, ಬೇಗ. ಸರಿ ಸರ್. ನಿಮ್ಮನ್ನೇ ಬೆಟ್ಟದ ಮೇಲಿರೋ ವೈಕುಂಠ ಅನ್ಕೊಂಡಿದೀನಿ, ನಾಮ ಹಾಕ್ಬಿಡ್ಬೇಡಿ. ಏನು ವರಿ ಮಾಡಬೇಡಿ ಸರ್. ಡಾಕ್ಟ್ರ, ಅಲ್ಲೇನ್ ನಡಿಯಾಕತ್ತೈತಿ? ಅಣ್ಣ ಡಾನ್ ಒಬ್ಬನ್ನ ಬಿಟ್ಟು ನೀವ್ ಈ ಕಡೆ ಬನ್ರಿ, ನಾನು ಪಕ್ಕಾ ರೆಡಿ ಅದೀನಿ. ಎಲ್ಲ ಓಕೆ ಸರ್, ಪಕ್ಕ ಸರ್, ಶುರು ಮಾಡ್ಬೋದು ಸರ್. ನಾನು ಹೊರಟೆ ಸರ್. ಜೀವ ಉಳಿಸೋ ಡಾಕ್ಟ್ರೆ, ಜೀವ ಮುಗಿಸೋ ಹಾಗಿದ್ದೀರಿ. ಅನಿವಾರ್ಯ. ಸಖತ್ ಥ್ರಿಲ್ಲಿಂಗ್ ಆಗಿದೆ ಅಲ್ವಾ? ಹೌದೌದು ಹೌದೌದು. ನಿಮ್ಗೆ ಬೆಂಕಿ ಇಟ್ರೆ ಗೊತ್ತಾಗುತ್ತೆ. ಪ್ರಳಯ ಆಗೋದೊಂದು ಬಾಕಿ, ಥ್ರಿಲ್ಲಿಂಗ್ ಅಂತೆ. ಸ್ಟುಪಿಡ್. ಸರಿ ಬಿಡು, ನಾನೇ ಎಲ್ಲ ನಿಜ ಹೇಳ್ಬಿಡ್ತೀನಿ. ಮಾಲಿನಿ, ಮಾಲಿನಿ ತಗಲಾಕೊಂಡೆ ನಾನು. ಹಲೋ ಮಿಸ್ಟರ್ ಮುತ್ತು, ಅಣ್ಣ ಡಾನ ಆಕ್ಸಿಡೆಂಟ್ ಮಾಡಿ ಸಾಯಿಸಿದ್ ನಾನೇ. ಏನಿವಾಗ? ತುಡುಕ್ಬೇಡ. ನೀವೇನ್ ಮಾಡ್ಕೋತಿರೋ ಮಾಡ್ಕೊಳ್ಳಿ. ಸರ್, ಅಣ್ಣ ಡಾನಿಗೆ ಆಕ್ಸಿಡೆಂಟ್ ಆಗಿದ್ ನಿಜ, ಆದ್ರೆ ನಡೆದಿದ್ದೀನು ಅಂತ ನಾನು ಹೇಳ್ತೀನಿ ಸರ್. ಯಾರು ಆಕ್ಸಿಡೆಂಟ್ ಮಾಡಿದ್ದು? ಯಾರನ್ರಿ ಸಾಯಿಸಿದ್ದು? ನೋಡ್ರಿ ಅಲ್ಲ ಮಣ್ಣ ಹಳದಿ ಹೆಲ್ಮೆಟ್ ನಾಗ ಮಿರಿ 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 ಮಿಂಚಾಕತ್ತಾನ. ಆ ಹೆಲ್ಮೆಟ್ ನಾನ ಓಪನ್ ಮಾಡೋದು. ಸರ್ ಸರ್, ಅದು ಇದನ್ನ ಕಟ್ಟಾಕ ಒಂದು ಹಗ್ಗ ಕೊಡ್ರು. ಆ ಕುರಿ ಕಟ್ಟತನ ಕೊಡ್ರು. ಯಾರೋ ನಿನ್ ಇಡೀ ಪ್ರಪಂಚ ಹುಡ್ಕಾಡ್ತಿದ್ವಲ್ಲೋ, ಏನೋ ಮಾಡ್ತಿದ್ದೆ? ಬಾಯಿಲೆ ನೀನ್ ಹೆಂಗೋ ಈ ಚೀಲದೊಳಗ? ಅಣ್ಣ, ಅಣ್ಣ ಡಾನ್ನ ಸಾಯಿಸಿದ್ದು ಆ ಹುಡ್ಗಿ ಅಲ್ಲ ಅಣ್ಣ, ನಾನು. ಅಣ್ಣ ಡಾನ್ ನಿಮ್ನ ಕೊಲೆ ಮಾಡಕ್ ಪ್ಲಾನ್ ಮಾಡ್ತಿದ್ರಣ್ಣ, ಅದ್ ನನ್ ಗೊತ್ತಾಯ್ತು. ವಿಕ್ರಮ್ ಕೈಯಿಂದ ಸುಪಾರಿ ಕೊಡ್ಸಿದ್ರು, ನನ್ ಕದ್ ನೋಡ್ದೆ, ಅದಕ್ಕೆ ಎಳ್ನೀರಲ್ಲಿ ವಿಷ ಬರ್ಸ್ಬಿಟ್ಟೆ. ಅವತ್ತು ಅಣ್ಣ ಡಾನು ಪೊಲೀಸವ್ರ ಮೇಲೆ ಜಗಳ ಮಾಡ್ತಿದ್ದ. ಅಷ್ಟರಲ್ಲಿ ನಾನು ಹಾಕಿದ ವಿಷ ಅಣ್ಣ ಡಾನ್ ಮೇಲೆ ಕೆಲಸ ಮಾಡಕ್ ಶುರು ಮಾಡ್ತಾನ. ಅದೇ ಟೈಮ್ಗೆ ಈ ಹುಡುಗಿ ಅಲ್ಲಿ ಬಂದ್ಲು. ಪಾಪ ಇವಳು ಡಿಕ್ಕಿ ಹೊಡೆದು ಅವನ್ ಬಿದ್ದ ಅನ್ಕೊಂಡ್ಲು. ಅವಳೆ ಆಕ್ಸಿಡೆಂಟ್ ಮಾಡಿದ್ದು ಅನ್ಕೊಂಡ್ಬಿಟ್ಲಣ್ಣ. ಅದನ್ನ ನಾನು ಯೂಸ್ ಮಾಡ್ಕೊಂಡ್ಬಿಟ್ಟೆ. ವಿಷ ಕುಡಿದ್ರು ಬದುಕಿದಾನೆ, ಸುಟ್ಟಾಕ್ರಣ ಅವನ್ನ. ದೊಡ್ಡ ನೀಲಕಂಠ ವಿಷ ಕುಡಿದ್ರು ವಾಪಸ್ ಬರ್ತಾನಿವ. ಲೇ ಅಣ್ಣ, ನಿನ್ನ ಸಾವು ನನ್ನ ಕೈಯಾಗೈತಲೇ. ಗೋವಿಂದ ಗೋವಿಂದ, ಸುಟ್ಟಾಕ್ರಣ ಅವನ್ನ.
ಸರ್ ಬೇಡ ಸರ್, ಬಿಡ್ಬೇಡ ಅಣ್ಣ, ಸುಟ್ಟಾಕ್ಯಣ ಅವನ್ನ. ಸರ್ ಪ್ಲೀಸ್. ಏಯ್ ಸೈಡಿಗೆ ಸರಿರೋ. ಬೇಡ ಸರ್, ಸರ್ ಪ್ಲೀಸ್. ಅಯ್ಯೋ ನಾನು ರನ್ಔಟ್ ಅಲ್ಲ, ಬರ್ನೋಟೆ ಹಾಕ್ಬಿಡ್ತೀನಿ. ಇದು ಡೆಡ್ ಬಾಲ್ ಆಗಿರ್ಲಪ್ಪ. ಗೋವಿಂದ ಗೋವಿಂದ ಗೋವಿಂದ. ಸರ್ ಬೇಡ ಸರ್, ಬೇಡ ಸರ್, ಪ್ಲೀಸ್ ಸರ್. ಶ್ರೀಮಂತರ ಸೊತ್ತಲ್ಲ. ಯಾರ್ಲಿ ಇವರೆಲ್ಲ ಅಂಟ್ರಂಟ್ ಬರಾಕತ್ತಾರ? ಹೆಲ್ತ್ ಕೇರ್ ಫಾರ್ ಆಲ್. ಹೆಲ್ತ್ ಕೇರ್ ಆರೋಗ್ಯಕರ ಮಕ್ಕಳು. ಮುತ್ತು ನೋಡೋಕ್ಕಿಂತ ಮುಂಚೆ ಶಿಫ್ಟ್ ಮಾಡ್ಬೇಕು. ಬೇಗ ಬೇಗ ಮಾಡಿ. ಬೇಗ ಹತ್ತಿ ಶ್ರೀನಿವಾಸ್, ಅವ್ರಿಗೆ ಕಾಣದೇ ಇರುತ್ತೆ. ಹತ್ತಿ ಬೇಗ. ಹೆಲ್ಮೆಟ್ ಬಿಚ್ಚಿ ಶೋಕಿಲಾಲ್ ಚಸ್ಮಾ ಹಾಕೊಂಡ. ಹಲೋ, ಏನ್ ಡಾಕ್ಟ್ರ? ಗ್ಯಾಂಗ್ ಸಮೇತ ಸರೆಂಡರ್ ಆದ್ರಂತೆ. ವೆರಿ ಗುಡ್ ಸರ್. ಹೌದ್ರಿ ಡಾಕ್ಟ್ರ, ನೀವು ನಿಮ್ ಗುರಿ ಮುಟ್ಟು ಸಂಬಂಧ ಅಡ್ಡದಾರಿ ಹಿಡಿದ್ ಬಿಟ್ರಿ. ಸಾರಿ ಸರ್, ಏನೇನೋ ಆಗೋಯ್ತು. ಆ ಮಾಲ್ಪಾಣಿ ನಿಮ್ಮನ್ನ ಅರ್ಥ ಮಾಡ್ಕೊಂಡಿದ್ರ ಇದೆಲ್ಲ ಹಾಕಿದ್ದೇ ಇಲ್ಲ. ಆರೋಗ್ಯದ ಭಾಗ್ಯ ಎಲ್ರಿಗೂ ಸಿಗ್ಬೇಕು ಅನ್ನೋದೇ ನನ್ನ ಕನಸು ಸರ್. ಡಾಕ್ಟ್ರ, ಎಲ್ರಿ ಆ ಸಿಂಗಾಪುರ್ ಮೊಟ್ಟೆ? ಮಿಸ್ಟರ್ ಮಾಲ್ಪಾನಿನ ನಾಪತ್ತೆ ಆಗೋದ್ರು ಸರ್. ನಿಮ್ಮ ಕನಸನ್ನ ನನಸು ಮಾಡ್ಕೊಡ್ರಿ. ದುಡ್ಡಿನ ಬಗ್ಗೆ ಏನು ಚಿಂತೆ ಮಾಡ್ಬೇಡ್ರಿ, ನಾನ್ ಅದೀನ್ರಿ. ಸರ್ ರಿಯಲಿ ಸರ್? ಹೌದ್ರಿ, ನಮ್ದು ರಕ್ತದ ರೊಕ್ಕ ಒಂದು ಒಳ್ಳೆ ಕೆಲ್ಸಕ್ಕೆ ಉಪಯೋಗ ಆಗಲ್ರಿ. ನೀವು ಶುರು ಮಾಡಿರೋ ಕೆಲಸ ಯಾವ ಕಾಲಕ್ಕೂ ನಿಲ್ಲಿಸ್ಬೇಡ್ರಿ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ಹಲೋ, ಹಾಯ್, ಹೇಗಿದ್ಯೋ? ಏನ್ ನೋಡಲಿ, ನೋಡೋ ಚಾಕ್ಲೇಟ್ ಬೇಕೇನೋ? ಬೇಕಾ ಚಾಕ್ಲೇಟ್ ಬೇಕಾ?